ದೀಪ್ ಶ್ರೀನಿವಾಸ್ ಕನ್ನಡ ಚಿತ್ರ ರಸಿಕರ ಮನಸ್ಸನ್ನ ಗೆದ್ದಿರೋರು. ನಿಮ್ಮ ಮನಸ್ಸನ್ನ ನಿಮ್ ತಂದೆ ಹೇಗೆ ಗೆದ್ದಿದ್ರು ಅಂತ ತಿಳ್ಕೊಳ್ಬೇಕು ಅಂತ ಕುತೂಹಲ. ತಿಳಿಸ್ತೀರಾ? ನಮ್ ತಂದೆಯವರು ಒಳ್ಳೆ ನಟರಾಗಿದ್ರು, ಹಾಗೇನೆ ಒಳ್ಳೆ ತಂದೆ ಆಗಿದ್ರು ನಮ್ಗೆ. ಸೊ ಯಾವ್ದೇ ನಮ್ದು ನಾವು ಏನೇ ಮಾಡ್ಬೇಕಾದ್ರೂ ನಮ್ಮನ್ನೊಂದು ಪ್ರೀತಿ ವಿಶ್ವಾಸ ಅಂದ್ರೆ ಎಲ್ರು ಕೇಳೋರು ನನಗೆ ಬಹಳ ಜನ ಇದನ್ನ, ಏನಪ್ಪಾ ನಿಮ್ ತಂದೆ ಸಿನಿಮಾಲೆಲ್ಲ ವಿಲ್ಲನ್, ಮನೇಲೂ ಹಾಗೆ ಇರ್ತಾರ ಅಂತ. ನಾನು ಅವ್ರಿಗೆಲ್ಲ ಒಂದೇ ಉತ್ತರ ಹೇಳ್ತಾ ಇದ್ರು, ಸಿನಿಮಾಲ್ ವಿಲ್ಲನ್ ಅಪ್ಪ, ಮತ್ ಮನೇಲಿ ಹೀರೋ ಆಗಿದ್ರು ಅವರು, ನಮ್ಗಳ ಜೊತೆ ತುಂಬಾ ಜಾಲಿ ಆಗಿರ್ತಾ ಇದ್ರು. ಅವ್ರದೇ ಒಂಥರ ಲೈಫ್ ಸ್ಟೈಲ್ ಬೇರೆ ತರ ಇತ್ತು. ಅಂದ್ರೆ ಅದು ನಿಮ್ಗೆ ಏನ್ ಅನಿಸ್ತಾ ಇತ್ತು ನಿಮ್ ತಂದೆ ವಿಲನ್ ಪಾತ್ರಗಳು ಮಾಡ್ತಾ ಇದ್ರೆ? ಇಲ್ಲ, ಹಾಗೇನ್ ಅದನ್ನ ಅಷ್ಟೊಂದು ಡೀಪ್ ಆಗಿ ನಾನು ತಗೊಳ್ತಾ ಇರ್ಲಿಲ್ಲ. ಬಟ್ ಫೈಟ್ ಗೀಟ್ ನೋಡ್ಬೇಕಾದ್ರೆ ಈಗ ಹೊಡಿತಾ ಇದ್ರೆ ಹಾಕು ಅಂತಾನೆ ಹೇಳ್ತಾ ಇದ್ರು ಹೊರತು, ಯಾಕಂದ್ರೆ ಫೈಟ್ಸ್ ಬಹಳ ಇಷ್ಟ ಮೊದ್ಲಿಂದ. ಸೊ ಅದರಿಂದ ಅದನ್ನ ಹೇಳ್ತಾ ಇದ್ರೆ ಅದನ್ನ ನಮ್ ತಾಯಿ ಏನಾದ್ರು ಸಿನಿಮಾದಲ್ಲಿ ನೋಡಿ ಹಿಂಗ್ ಹೇಳ್ತಿದ ಅಂದ್ರೆ ಅವಾಗ ಸ್ವಲ್ಪ ಗೇಲಿ ಮಾಡೋರು, ಏನೋ ಹಂಗ್ ಹೊಡಿಸ್ಕೊತಾ ಇದ್ರೆ ನೀನೇನೋ ಹಾಕು ಅಂತಿದ್ಯಾ ಆತ್ನ. ಸೊ ಆತರ ಎಲ್ಲ ಇದ್ರು ಅಷ್ಟೇ. ಸರಿ, ನಿಮ್ಮ ತಾಯಿಯವರ ಪ್ರೇರಣೆ ಹೇಗಿದೆ ನಿಮ್ ಮೇಲೆ? ಇವತ್ತು ಏನಿದೀನೋ, ಇವತ್ತು ಇಲ್ಲಿಗೆ ಬಂದು ನಾನು ಕೂತ್ಕೊಳ್ಳೋ ಕಾರಣನು ನಮ್ ತಾಯಿನೇ. ಯಾಕಂದ್ರೆ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರು, ನಾನೀಗ ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂದಾಗ್ಲೂ ಕೂಡ ಅವ್ರು ಕೊಟ್ಟಿದ್ದೊಂದು ಬ್ಯಾಕಪ್ ನನಗೆ ಜಾಸ್ತಿ. ಬೇರೆ ಯಾರಿಗಿಂತ ನಮ್ ತಂದೆಗಿಂತಾನು ನಮ್ ತಾಯಿ ತುಂಬಾನೇ ಕೊಟ್ಟಿದ್ದು. ಸೊ ಇವತ್ತು ಈ ಸ್ಥಾನಕ್ಕೆ ಬರಕ್ ಅವರೇ ಕಾರಣ ಅಂತ ಹೇಳಿ. ಇನ್ ನಿಮ್ಮ ಅಕ್ಕ ಹಾಗೂ ತಮ್ಮ ಏನ್ ಮಾಡ್ತಾರೆ? ಅಕ್ಕನ್ ಮದುವೆ ಆಗಿದೆ. ನಮ್ಮ ಭಾವ ಕೈಗಾ ಪವರ್ ಪ್ರಾಜೆಕ್ಟ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಆಮೇಲೆ ತಮ್ಮ ಇದೇ ಫೀಲ್ಡ್ ಅಲ್ಲಿ ಇದೀವಿ, ಅಣ್ಣ ತಂದಿರಿಬ್ರು. ಅವನು ಬಿಸಿ ಗೌರಿಶಂಕರ್, ನಾನ್ ಮೊದ್ಲು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಈಗ ಅವ್ನು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ನೋಡೋಣ, ಇದೇ ಸಿನಿಮಾದಲ್ಲಿ ಏನಾರು ಒಂದ್ ಸಾಧಿಸ್ಬೇಕು, ಆ ತೂಗುದೀಪ ಅನ್ನೋ ಹೆಸರನ್ನ ಉಳಿಸ್ಬೇಕು, ನಿಲ್ಲಿಸ್ಬೇಕು ಅನ್ನೋದೇ ನಮ್ಮಿಬ್ಬರದೊಂದು ಹಠ ಆಗಿದೆ. ಸರಿ, ದರ್ಶನ್, ಚಿತ್ರರಂಗಕ್ಕೆ ಬಂದ ಸನ್ನಿವೇಶಗಳನ್ನ ಸ್ವಲ್ಪ ನೆನೆಸ್ಕೊಳ್ತೀರಾ? ಬಂದಿದ್ದು ಏನ್ ನಮ್ಗೆ ಬಹಳ ಜನ ಹೇಳ್ತಾ ಇದ್ರು, ಏನ್ ನೀವು ಆರ್ಟಿಸ್ಟ್ ಮಕ್ಳಪ್ಪ, ನಿಮ್ಗೇನ್ ಆರಾಮ್ಸೆ ಎಂಟ್ರಿ ಸಿಗುತ್ತೆ ಅಂತ. ಖಂಡಿತ ಯಾವ್ದೇ ಅಂತ ಓಪನಿಂಗ್ ಕೂಡ ನಮಗ್ ಸಿಗ್ಲಿಲ್ಲ, ಅಂದ್ರೆ ನನಗ್ ಸಿಗ್ಲಿಲ್ಲ. ನಾನು ಯಾವಾಗ ಒಬ್ಬ ನಟನಾಗ್ಬೇಕು ಅಂತ ನಿರ್ಧಾರ ತಗೊಂಡ್ಮೇಲೆ ನಾನು ನೀನಾಸಂ ಮಾಡಿದೆ. ಸೊ ನೀನಾಸಂ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ಲಿ ಈಗ ಅಷ್ಟಲ್ ತಂದೆ ಎಕ್ಸ್ಪೈರ್ ಆಗಿದ್ರು. ಸೊ ಒಳಗಡೆ ನುಗ್ಗಕ್ ನಮ್ಗೊಂದ್ ಜಾಗ ಇರ್ಲಿಲ್ಲ. ಸೊ ಹೆಂಗಾರು ಮಾಡಿ ಒಳಗಡೆ ನುಗ್ಬೇಕು, ಆ ಚಿತ್ರರಂಗ ಅನ್ನೋದು ಆ ರಂಗದೊಳಗಡೆ ನುಗ್ಬೇಕು. ಹೇಗ್ ನುಗ್ಗೋದು? ಈಗ ನಾನು ಆರ್ಟಿಸ್ಟ್ ಮಗ, ನಂಗೆ ಕ್ಯಾರೆಕ್ಟರ್ ಕೊಡಿ ಅಂದ್ರೆ ಯಾರು ಏನ್ ನೋಡ್ಕೊಡ್ತಾರೆ, ಏನಿದೆ ಅಂತ ನಮ್ಮಲ್ಲಿ. ಸೊ ಆದ್ರಿಂದ ನಾನು ಬಿಸಿ ಗೌರಿಶಂಕರ್ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಫಸ್ಟ್ ಸಿನಿಮಾ ಜನ್ಮದ ಜೋಡಿ, ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು. ಸೊ 4 ಸಿನಿಮಾ ಮಾಡಿದೆ ಅವ್ರ ಜೊತೆ, ಸೂತ್ರಧಾರ, ಪ್ರೇರಣ, ಆಮೇಲೆ ಚಿಕ್ಕ ಅಂತೇಳಿ. ಸೊ ಚಿಕ್ಕ ಮಾಡ್ಬೇಕಾದ್ರೆ ನಂಗೆ ಮಹಾಭಾರತ ಆಫರ್ ಬಂತು. ಎಸ್ ನಾರಾಯಣ್ ಸರ್ ಕರೆಸಿದ್ರು. ಸೊ ಒಂದ್ ಕ್ಯಾರೆಕ್ಟರ್ ಇದೆ, ನೀವು ಮಾಡಿ ಅಂತ. ಅದ್ರಲ್ಲಿ ನಾನು ಮತ್ತೆ ಸೌರವ್, ಈಗ ನಮ್ಮ ಜೂಟು ಮತ್ತೆ ಭೂತಾಯನ ಮಕ್ಕಳೆಲ್ಲ ಹೀರೋ. ಸೊ ಅವನು ಅದ್ರಲ್ಲಿ ಫಸ್ಟ್ ಎಂಟ್ರಿ. ಸೊ ಇಬ್ರು ಒಂದೊಂದ್ಸಲಿ ಗೇಲಿ ಮಾಡ್ಕೊಳ್ತೀವಿ. ಈಗ್ಲೂ ನಾವಿಬ್ರು ಕುಜಲಿ ವಿಲ್ಲನ್ಸ್ ಅನ್ಬಿಟ್ಟು ಗೇಲಿ ಮಾಡ್ಕೊಳ್ತೀವಿ. ಏನಕ್ಕೆ ಕುಜಲಿ ಅಂದ್ರೆ, ಯಾರನ್ನ ನೋಡ್ಬೇಕಾದ್ರೆ ಅವ್ನು ಇಲ್ಲಿ ಕೆರೆಯವನು, ನಾನು ಅವ್ನು ನೋಡ್ಬಿಟ್ಟು ಅಲ್ಲಿ ಕೆರಿತಾನ, ನಾನು ಇಲ್ಲೆಲ್ಲ ಕರ್ಕೊಂಡು. ಆ ವಿಲ್ಲನ್ ಅಂದ್ರೆ ಒಂದೊಂದು ಹಿಂಗೊಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಸೊ ಆತರ ಮಾಡ್ತಾ ಇದ್ವಿ. ಅದು ಫಸ್ಟ್ ಎಂಟ್ರಿ, ಮುಖಕ್ಕೆ ಬಣ್ಣ ಹಾಕಿದೆ ಅವಾಗ. ಸರಿ, ನೀವು ನೀನಾಸಂಗೆ ಹೋದ್ರಿ ಅಂತ ಹೇಳಿದ್ರೆ, ಈಗ ನಟ ಆಗೋದಕ್ಕಿಂತ ಮುಂಚೆ ಏನೋ ಒಂದ್ ತರಬೇತಿ ಪಡ್ಕೊಳ್ಬೇಕು, ಅಭಿನಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕುತೂಹಲ ಇದ್ದಿದ್ರಿಂದಾನೇ ಹೋದ್ರಿ. ಹೌದು. ಅಲ್ಲಿ ಹಾಗಾದ್ರೆ ನೀನಾಸಂ 1 ವರ್ಷ ನೀವಲ್ಲಿ ಇದ್ರಲ್ಲ ಹೆಗ್ಗೋಡನಲ್ಲಿ, ಅದ್ರ ಅನುಭವ ಹೇಗಿತ್ತು? ಬೇಸಿಕಲಿ ಇದನ್ನ ನನ್ಗೆ ಐಡಿಯಾ ಕೊಟ್ಟಿ ನಮ್ ತಂದೆ. ಏನಕ್ಕೆ ಅಂದ್ರೆ, ಈಗ ನಾವ್ ಏನೇ ಒಂದ್ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಒಂದ್ ಬೇಸಿಕ್ ಕಲ್ತ್ಕೊಳ್ತೀವಿ. ಸೊ ಒಬ್ಬ ನಟನ್ಗೆ ಫೌಂಡೇಶನ್ ಬಂದು ರಂಗಭೂಮಿ. ಯಾಕಂದ್ರೆ ಅದು ಆನ್ ಸ್ಟೇಜ್, ಅದು ಲೈವ್, ಅದು ಏನು ಒಂದು ಚೂರು ಈಗ ನಮ್ಮಲ್ಲಾದ್ರೆ ಈಗ ಓಕೆ ಇನ್ನೊಂದ್ ಟೇಕ್ ಮಾಡೋಣ, ಅದ್ರೆಲ್ಲ ಇಲ್ಲೇ ಇಲ್ಲ. ಮಾಡಿದ್ರೆ ಆ ಶೋ ಅಲ್ಲಿ ಏನಾರು ಸಾಧಿಸ್ಬೇಕಂದ್ರೆ ಅಕಸ್ಮಾತ್ ಸ್ವಲ್ಪ ಎಡುದ್ರು ನಾವು ನಾಳೆ ಕಾಯ್ಬೇಕು. ನಾಳೆ ಸಾಯಂಕಾಲ ತನಕ ಆ ಶೋ ಬರೋ ತನಕ ಇಲ್ಲಪ್ಪ ನಾನು ನಿನ್ನೆ ಇಲ್ಲಿ ಮಿಸ್ಟೇಕ್ ಮಾಡಿದೆ, ಇವತ್ತು ಇಲ್ಲಿ ಮಾಡಂಗಿಲ್ಲ ಅಂತ. ಸೊ ಅದರಿಂದ ಫೌಂಡೇಶನ್ ರಂಗಭೂಮಿ. ಸೊ ನೀನಾಸಂ 1 ವರ್ಷ ನಾನು ಬಹಳ ಒಂದ್ ಮಿಲಿಟರಿ ಇದಕ್ಕಿಂತ ಹೆಚ್ಚಾಗಿದ್ವಿ ನಾವಲ್ಲಿ. ಯಾಕಂದ್ರೆ ನಾವು ಡೈಲಿ ನಾನ್ ವೆಜ್ ತಿನ್ನೋರು. ನಮ್ಗೆ ಅಲ್ಲಿ ಎತ್ಕೊಂಡಾಗ ಹಾಕದ್ಮೇಲೆ ನಮ್ಗೆ ಬರೀ ಮೂಲಂಗಿ ಸಾರು, ಬದನೆಕಾಯಿ ಪಲ್ಯ, ಬದನೆಕಾಯಿ ಸಾರು, ಮೂಲಂಗಿ ಪಲ್ಯ, ಇಷ್ಟೇ ನಮ್ಗಲ್ಲಿ ಇದ್ದಿದ್ದು. ಬಟ್ ಊಟ ದೊಡ್ಡದಂತಲ್ಲ. ಬಟ್ ಒಂದೇನಂದ್ರೆ, ಒಂದು ಕಲಿಯಕ್ ನಮ್ಗೊಂದು ಫೌಂಡೇಶನ್ ಐತಿ. ಇವತ್ತು ನನ್ಗೆ ಒಂದು ಜೀವನದಲ್ಲಿ ಒಂದು ಏನು ಜೀವನ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಒಂದು ಆಧಾರ ಆಯ್ತಲ್ಲಿ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆ, 11 ಗಂಟೆ, 12 ಗಂಟೆ ತನಕ ನಾವು ಕೆಲಸ ಮಾಡ್ತಾ ಇದ್ವಿ. ಸೊ ಅದ್ರಿಂದ ಅಲ್ಲಿ ತರೋ ಆದ್ವಿ. ಸರಿ, ನಿಮ್ಮ ಅಭಿಮಾನಿಗಳಿಂದ ಒಂದು ಪ್ರಶ್ನೆ ಇದೆ, ಕೇಳೋಣ ಏನು ಅಂತ. ಹಲೋ. ಹಲೋ, ನಮಸ್ಕಾರ.
ತಮ್ಮ ಹೆಸರು? ವನಿತಾ ಅಂತ. ಹೇಳಿ ವನಿತಾ ಅವರೇ. ದರ್ಶನ್ ಅವ್ರಿಗೆ ವನಿತಾ ಆಂಟಿ ಆಗ್ತೀನಿ. ನಾನು ರಾಜರಾಜೇಶ್ವರಿ ನಗರದಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರಮ್ಮ. ನಮಸ್ಕಾರ. ಏನು ಅಂತಂದ್ರೆ ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ತರಾನೇ ನನ್ನ ಹಸ್ಬೆಂಡ್ ಇದಾರೆ ಅಂತ ನಾನು ಮುಂಚೆ ಹೇಳ್ತಾ ಇದ್ದೆ. ಆದ್ರೆ ಅವ್ರ ತಂದೆ ವಿಲನ್ ಆಗಿದ್ರು. ಈಗ ಇವ್ರು ಹೀರೋ ಆಗಿರೋದು ನಮ್ಗೆ ಅಷ್ಟೇ ಖುಷಿ ಆಗಿದೆ. ಆದ್ರೆ ಅವ್ರು ವಿಲನ್ ಆಗಿದ್ರು, ಅವ್ರ ಆಕ್ಟಿಂಗ್ ಅಲ್ಲಿ ನಮ್ಮ ಮನಸ್ಸು ಸೆಳೆದಿದ್ರು. ಹಾಗೆ ಇವರು ಶುಭ ಹಾರೈಸೋಣ ಅಂತ ಮಾಡ್ದೆ. ತುಂಬಾ ತುಂಬಾ ಧನ್ಯವಾದಗಳಮ್ಮ. ಸರಿ. ಅಂದ್ರೆ ಈ ತರದ ಒಂದು ಅಭಿಮಾನದ ಪೂರನೆ ನಟರಿಗೆ ಹರಿಯುತ್ತೆ. ವಿಶೇಷವಾಗಿ ನಿಮ್ಮ ತಂದೆ ಒಂದ್ ರೀತಿ ಅಷ್ಟೊಂದು ಹೆಸರು ಮಾಡಿದ್ದು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಶ್ರೀರಕ್ಷಿತರನು ಇರುತ್ತೆ ಎಲ್ಲೋ ಒಂದ್ ಕಡೆ ಹೋದಾಗ. ನೀವೇ ಹೇಳಿದ್ರಿ ನಿಮ್ ತಂದೆ ತೀರ್ಕೊಂಡಾಗ ಒಮ್ಮೆ ನೀನಾಸಂನಲ್ಲೇ ಇನ್ನು ಇದ್ರಿ ಅಂತ. ಆ ಒಂದು ಸನ್ನಿವೇಶನ ನೆನಪಿಸ್ತೇನೆ. ನಿಜಕ್ಕೂನು ನಾನು ಹೇಳ್ತಿದ್ದೀನಲ್ಲ, ಇವತ್ತೊಬ್ಬ ನಟನಾಗೋದಕ್ಕೆ ನಂಗೆ ಸ್ಫೂರ್ತಿನೇ ಅವ್ರು ಅಂತ. ಏನಕ್ಕೆ ಅಂದ್ರೆ ಅವತ್ತು ಬಸ್ ಸ್ಟ್ರೈಕ್ಗಳಿತ್ತು, ಎಲ್ಲೂ ಬಸ್ಗಳಿರ್ಲಿಲ್ಲ. ನಾನಿದ್ದು ಹೆಗ್ಗೋಡಿಂದ ಸಾಗರ ಹೆಂಗೋ ಬಂದೆ, ಸಾಗರದಿಂದ ಶಿವಮೊಗ್ಗ ಹೆಂಗೋ ಬಂದೆ. ಬಟ್ ಶಿವಮೊಗ್ಗದಿಂದ ನಾನು ಮೈಸೂರು ಬರಕ್ ಬಹಳನೇ ಕಷ್ಟ ಆಯ್ತು, ಬಸ್ಗಳಿರ್ಲಿಲ್ಲ, ಏನಿಲ್ಲ. ಸೊ ಯಾವ್ದೋ ಒಂದು ಮೈಸೂರಿಂದ ಯಾವ್ದೋ ಟ್ಯಾಕ್ಸಿ ಬಂದಿತ್ತು. ಸೊ ಅವ್ರು ಮೈಸೂರ್ಗೆ ಹೋಗ್ತಾ ಇದ್ರು. ಸೊ ಹೋದೆ, ಮೈಸೂರಿಗೆ ಹೋಗ್ಬೇಕು ಸರ್, ಆಯ್ತು ಸರ್ ಕೂತ್ಕೊಳ್ಳಿ ಅಂತ ಹೇಳಿ. ಹಾಗೆ ಒಂದ್ ಸ್ವಲ್ಪ ಅವ್ನು ಯಾರೋ ಇನ್ನೂ ಪ್ಯಾಸೆಂಜರ್ಸ್ ನ ಕಾಯ್ತಾ ಇದ್ದ. ಸೊ ಅದ್ರಿಂದ ಕೂತ್ಕೊಂಡಿದ್ದ. ಆಮೇಲೆ ಸುಮ್ನೆ ಈಗ ಮಾತಾಡಕ್ಕೆ ಅಂತ ಬಂದೆ, ಎಲ್ಲಿಗೆ, ಏನ್ ಸಮಾಚಾರ? ಇಲ್ಲ ಸರ್, ಈ ತರ ಅಂತಂದೆ ಎಕ್ಸ್ಪೈರ್ ಆಗ್ಬಿಟ್ಟಿದ್ದಾರೆ. ಸೊ ಈ ತರ ಅವ್ರ ಹೆಸರು. ಅವ್ನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಸುಮ್ನೆ ಸೈಲೆಂಟ್ ಆಗೋದ, ಏನು ಮಾತಾಡ್ಲಿಲ್ಲ. ಹೌದಾ ಸರ್, ಆಯ್ತು ಸರ್, ಹೊರಡೋಣ ಸರ್, ಹಂಗಂದ್ರೆ ಲೇಟ್ ಆಗ್ಬಿಡುತ್ತೆ ನಾವು. ಇಲ್ಲ ಸರ್ ಪರವಾಗಿಲ್ಲ, ಪ್ಯಾಸೆಂಜರ್ ಇಲ್ಲ ಪರವಾಗಿಲ್ಲ, ಹೋಗ್ತಾ ಒಂದ್ ಇವೆಲ್ಲ ಯಾರನ್ನ ಹತ್ತಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹಿಡಿದು ಮೈಸೂರವ್ರಿಗೆ ಅವ್ರು ಯಾರನ್ನೂ ಹತ್ತಿಸ್ಕೊಳ್ದೆ. ಸೊ ಅರ್ಧ ದಾರಿಗೆ ಬಂದು ನಾನು ಹೇಳ್ದೆ, ಸರ್ ನಂತರ ಅಷ್ಟು ದುಡ್ಡಿಲ್ಲ ನಿಮ್ ಕೂಡ. ಇಲ್ಲ ಸರ್ ಪರವಾಗಿಲ್ಲ ಬನ್ನಿ, ನಾನು ಮೈಸೂರಲ್ಲಿ ಇಸ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ್ಬಂದ್ ಮೈಸೂರಲ್ಲಿ ತಗೊಂಡ್ಬಂದ್ ಮನೆ ಹತ್ರ ಬಿಟ್ಟು. ಸೊ ನಾನು ಒಳಗಡೆ ಹೋದೆ, ಸೂಟ್ ಕೇಸ್ ತಂದು ಬಾಗ್ಲ ಹತ್ರ ಇಟ್ಟಿ. ಅವ್ರು ಏನು ಕೇಳಲಿಲ್ಲ. ಯಾಕಂದ್ರೆ ಅವರು ಒಂದ್ ನಟನ್ ಮಗನ್ ನಾನು ಇಲ್ಲಿವರೆಗೆ ಬಿಟ್ಟಿದ್ದೇನೆ ಅಂತ ಒಂದು ಅಭಿಮಾನ ಅವರಲ್ಲಿ ಇತ್ತು. ನನ್ಗೆ ಬಹಳನೇ. ಆಮೇಲೆ ಒಳಗಡೆ ಹೋದೆ, ಒಂದ್ 2 hours ಆಮೇಲೆ ಹೊರಗಡೆ ಬಂದ. ಅವಾಗ ನಮ್ಗೆ ಫ್ಲಾಶ್ ಆಯ್ತು. ಸೊ ಹೊರಗಡೆ ಬಂದ್ ಅವ್ರಿಗೆ ದುಡ್ಡು ಕೊಡೋಣ ಅಂತ ಹುಡ್ಕೋದ್ರೆ ಅವ್ರು ಇರ್ಲಿಲ್ಲ. ಕೇಳ್ದೆ, ಇಲ್ಲಿ ಬಂದಿರ್ಲಿಲ್ಲ. ಇಲ್ಲ ಅವ್ರು ಹೊಟ್ಟೋದ್ರಾಗ್ಲಿ ಅಂತ. ಸೊ ಇವತ್ತಿಗೂ ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ, ಅವ್ರನ್ನ ಈಗ್ಲೂ ಕೂಡ ದರ್ಶನ್ ನೆನೆಸ್ಕೊಳ್ತಾ ಇದ್ದಾನೆ ಅಂತ ಅವ್ರಿಗೆ ಅನಿಸ್ಲಿ ಅಂತಾನೆ ಒಂದ್ ಇದ್ ಮಾಡ್ಕೊಳ್ದೆ. ಯಾಕಂದ್ರೆ ಅವರು ಒಂದು ಕೇಳ್ದೆ ಮಾಡ್ದೆ, ಒಂದು ಬಾಡಿಗೆ ಕೂಡ ಕೇಳ್ದೆ, ನನ್ನ ಡ್ರಾಪ್ ಮಾಡೋದ್ರು ಅಂದ್ಮೇಲೆ. ಸೊ ಅಷ್ಟು ಜನಕ್ಕೆ ಮುಟ್ಟಿದೀವಿ, ಇಷ್ಟು ಮಾಡಿದಾರಲ್ಲ ಅನ್ನೋ ಒಂದು ಆಸೆ ಅಷ್ಟೇ. ಅಂದ್ರೆ ಜನಸಾಮಾನ್ಯರಲ್ಲಿ ಕಲಾವಿದ್ರ ಬಗ್ಗೆ ಇರುವಂತಹ ಪ್ರೀತಿ ಬಗ್ಗೆ ನಿಮ್ಗೆ ಖಂಡಿತ. ಯಾಕಂದ್ರೆ ಅವತ್ತಷ್ಟು ಬಸ್ ಸ್ಟ್ರೈಕ್ ಗಳಿದ್ದು ಕೂಡ ಬೆಳಗಾಂ, ಬೀದರ್ ಈ ಕಡೆಯಿಂದ ಜನಗಳು ಬಂದ್ರು. ಬಂದ್ಮೇಲೆ ಯಾವತ್ತು ಒಂದ್ ಹೇಳ್ತಾರೆ, ನಾವು ಸತ್ತಾಗ ನಮ್ಗೆ ಹೆಗಲ್ ಕೊಡಕ್ 4 ಜನರು ಇರ್ಬೇಕಂತೆ, ಅಷ್ಟು ಒಳ್ಳೆ ಕಾರ್ಯ ಮಾಡ್ಬೇಕ. ಅವತ್ ನಮ್ ತಂದೆ ಸತ್ತಿದ್ದ ದಿನ ನಾವು 1000 ಜನ ನೋಡ್ದೆ ನಾನು. ಸೊ ಅವತ್ತೇ ಅನ್ಕೊಂಡೆ, ಸತ್ರು ಹಿಂಗೊಂದ್ ದಿನ ಸಾಯ್ಬೇಕು ನಾನು, ಇನ್ನೇನು ಬೇಡ, ಸಾಕ್ ಇಷ್ಟು ಸತ್ರೆ ಏನೋ ಒಂದ್ ಇದ್ ಮಾಡ್ದಂಗೆ, ಏನೋ ಒಂದ್ ಸಾಧಿಸ್ಬೇಕು. ಖಂಡಿತ ಬಂತು. ನೀವ್ ಹೇಳಿದ್ರಿ ಅಂತ ಮಹಾಭಾರತ, ದೇವರ ಮಗ, ಮಿಸ್ಟರ್ ಹರಿಶ್ಚಂದ್ರ, ಎಲ್ಲರ ಮನೆ ದೋಸೆನೋ, ಕುಶಲವೇ ಕ್ಷೇಮವೇ, ಈ ಮುಂತಾದ ಆರಂಭಿಕ ಚಲನಚಿತ್ರಗಳಲ್ಲಿ ತಾವು ಖಳನಾಯಕರಾಗಿ ಅಭಿನಯಿಸಿದ್ರಿ. ಹೌದು. ಈ ಖಳನಾಯಕನ ಅನುಭವ ಹೇಗಿತ್ತು? ಅನುಭವಕ್ಕಿಂತ ಅಲ್ಲೇನು ನನ್ ಕಲ್ತಿಲ್ಲ ಅಷ್ಟು. ಅಂದ್ರೆ ನಮ್ಗೊಂದು ಚೌಕಟ್ಟು ಅಂತ ಇರುತ್ತೆ, ಇಷ್ಟರಲ್ಲೇ ನಾವ್ ಮಾಡ್ಬೇಕು. ನಾವ್ ಅದನ್ನ ಬಿಟ್ಟು ಏನಾದ್ರು ಬೇರೆ ಮಾಡಿದಾಗ್ಲೂ ಕೂಡ ಬೇಡ ದರ್ಶನ್, ಇಷ್ಟೊಂದೆಲ್ಲ ಮಾಡ್ಬೇಡಿದು, ಅವಶ್ಯಕತೆ ಇಲ್ಲ ನಿಮ್ ಕ್ಯಾರೆಕ್ಟರ್ಗೆ. ಸೊ ಅವಾಗ ಏನ್ ಅನ್ಸೋದು, ಓಕೆ ಸರ್, ಏನೋ ನಾನೆಲ್ಲ ತಪ್ಪು ಮಾಡಿದೆ ನಾನು. ಯಾಕಂದ್ರೆ ನನ್ಗೆ ಒಂದು ಸ್ಫೂರ್ತಿ ಅಂದ್ರೆ ಈಗ್ಲೂ ಕೂಡ ನಾನು ಬಹಳ ಜನ ಕೇಳ್ತಾರೆ, ನಿಮ್ಗೆ ಆರ್ಟಿಸ್ಟ್ ಗಳಂದಾಗ ನನ್ಗೆ ಈ ಗುಲ್ಶನ್ ಗೌವರು, ಪರೇಶ್ ರಾವಲ್, ಅಂಬರೀಶ್ ಪುರಿ, ಓಂ ಪುರಿ ಇಂಥವ್ರನ್ನೇ ನಾನು ತುಂಬಾ ಐಡ್ಲ್ ಆಗಿ ಇಟ್ಕೊಂಡು. ಗುಲ್ಶನ್ ಗೌರ್ ಇವತ್ಗುನು ನಾನು ಈಗ ಹೀರೋ ಆಗಿ ಮಾಡ್ತಿದ್ರು ಕೂಡ ಅವ್ರದ್ದು ತುಂಬಾ ಪಾಲಿಸ್ತೀನಿ. ಏನಕ್ಕೆ ಅಂದ್ರೆ, ಒಂದು ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಇನ್ನೊಬ್ರನ್ನ ಕಾಪಿ ಮಾಡೇ ನಾನು ಮಾಡೋದು. ಬಟ್ ಈಗ ಅವ್ರು ಹೇಗ್ ಮಾಡ್ತಾರೋ ಅವ್ರದ್ದು ಒಂದು ಇದನ್ನ ನೋಡ್ಕೊಂಡೆ ನಾನು ನಂದ್ರಲ್ಲಿ ಏನ್ ಮಾಡ್ಬೋದು, ದರ್ಶನ್ ಹೇಗ್ ಮಾಡ್ಬೋದು ಇದ್ರಲ್ಲಿ, ಅದನ್ನ ಕಂಡ್ಕೊಳ್ತೀನಿ ಬಹಳ ಜನ. ಈಗ ಅದನ್ನೇ ದೊಡ್ಡವ್ರು ಹೇಳ್ತಾರೆ. ಈಗ ಶಾರುಖ್ ಖಾನ್ ಹೇಳ್ತಾನೆ, ಅಮಿತಾಬ್ ಬಚ್ಚನ್ ಕಾಪಿ ಮಾಡ್ತೀನಿ, ದಿಲೀಪ್ ಕುಮಾರ್ ಕಾಪಿ ಮಾಡ್ತೀನಿ. ತಪ್ಪೇನಿಲ್ಲ, ಯಾಕಂದ್ರೆ ಒಬ್ರು ನೋಡೇ ಇನ್ನೊಬ್ರು ಕಲಿಯೋದು. ನಮ್ಗೆ ಒಂದು ಸಿನಿಮಾನೇ ನಮ್ಗೊಂದು ಸ್ಕೂಲ್ ಇದ್ದಂಗೆ. ಯಾವತ್ತು ಒಂದ್ ಸಿನಿಮಾಗಳು ನೋಡ್ತಿದ್ರೆ ಕ್ಲಾಸ್ ತಗೊಳ್ದಂಗೆ, ಓ ಈ ಸಿನಿಮಾ ಹಿಂಗಿದೆ, ಈ ಸಿನಿಮಾ ಹಿಂಗಿದೆ. ಸೊ ಅದನ್ನ ಕಲ್ತ್ಕೊಂಡು ಹೋಗ್ತೀನಿ. ಸೊ ಹಾಗೆ ನನ್ಗೆ ಗುಲ್ಶನ್ ಗೌರ್ನ ಬಹಳನೇ ಕಾಪಿ ಮಾಡ್ತೀನಿ. ಏನಕ್ಕೆ ಅಂದ್ರೆ ಆತ ವಿಲನ್ ಆಗಿದ್ದು ಕೂಡ ಒಂದು ಸಿನಿಮಾಲ್ ಮಾಡ್ದಂಗೆ ಇನ್ನೊಂದ್ ಸಿನಿಮಾಲ್ ಇರಲ್ಲ. ಇಲ್ಲ ಮ್ಯಾನರಿಸಮ್ ಅಲ್ಲಾಗ್ಲಿ, ಗೆಟಪ್ ಅಲ್ಲಾಗ್ಲಿ, A to Z ಅವ್ರು ಚೇಂಜ್ ಮಾಡ್ತಾರೆ. ಸೊ ನಾನು ಈಗ ಹೀರೋ ಆದ್ರೂ ಕೂಡ ನಾನು ಅವ್ರದನ್ನ ಸ್ವಲ್ಪ ಕಾಪಿ ಮಾಡ್ತೀನಿ. ನಾನು ಒಂದು ಸಿನಿಮಾಲ್ ಕಾಣಿಸ್ದಂಗೆ ದರ್ಶನ್ ಇನ್ನೊಂದ್ ಸಿನಿಮಾಲ್ ಕಾಣಕ್ ಇಷ್ಟಪಡಲ್ಲ. ಇಲ್ಲ ಹೇರ್ ಸ್ಟೈಲ್ ಅಲ್ಲಾಗ್ಲು, ಇಲ್ಲ ಒಂದ್ ಮ್ಯಾನರಿಸಮ್ ಅಲ್ಲಾಗ್ಲು, ಇನ್ನೊಂದ್ರಲ್ಲಾಗ್ಲು.
ಸೊ ಈ ತರ ಚೇಂಜ್ ಮಾಡ್ತಾ ನಾನೇ ನಿಮ್ ಮೆಜೆಸ್ಟಿಕ್ ಚಿತ್ರದ ಹಾಡು ನೋಡ್ಬಿಟ್ಟು ನೀವ್ ಈ ತರ ಇಲ್ಲ ಅಂತ ಭಾವಿಸಿದ್ದೆ. ದರ್ಶನ್, ನಿಮ್ ಮಾತುಗಳನ್ನು ಗಮನಿಸಿದ್ರೆ ನೀವು ಹೆಚ್ಚು ಹೆಚ್ಚು ಚಲನಚಿತ್ರಗಳನ್ನು ನೋಡ್ತೀರಿ, ಬೇರೆಯವರ ಹೇಗೆ ಅಭಿನಯಿಸ್ತಾರೆ ಅನ್ನೋದನ್ನ ನೀವು ಗಮನಿಸ್ತೀರಿ ಅಂತ ಭಾವಿಸಿದ್ದೆ. ಹೌದಾ? ಹೌದು, ಖಂಡಿತ ಸರ್. ನಾನು ಎಲ್ಲ ಎವ್ರಿ ಫ್ರೈಡೆ ತಪ್ಪಿದ್ರೆ ಸಂಡೇ ಮಿಸ್ ಆದ್ರೆ, ಫ್ರೈಡೆ ಮಿಸ್ ಆದ್ರೆ ಸೆಕೆಂಡ್ ಶೋ ಅಲ್ಲಿ ಎಲ್ಲಾರ್ದು ಅಪ್ಪು ಅವ್ರದ್ದು ನೋಡ್ತೀನಿ, ವಿಜಯ ರಾಘವೇಂದ್ರ ಅವ್ರದ್ದು ನೋಡ್ತೀನಿ, ಎಲ್ಲಾ ಹೀರೋಗಳದ್ದು ಎಲ್ರದ್ದು ನೋಡ್ತೀನಿ ಕೂತ್ಕೊಂಡು. ಅಂದ್ರೆ ಏನ್ ಮಾಡಿದಾರೆ ಇವ್ರನ್ನ ಬಿಟ್ಟು ನಾನೇನ್ ಮಾಡ್ಬೋದು, ಇವ್ರ ಸಿನಿಮಾಲಿ ಈ ಅಂಶ ಇದೆ, ಈ ಅಂಶ ನಾನ್ ತಗೊಂಡ್ರೆ ನಾವು ನಮ್ ಸಿನಿಮಾದಲ್ಲಿ ನಾವ್ ಹೇಗ್ ಅಳವಡಿಸ್ಕೊಳ್ಬಹುದು. ಸೊ ಈ ತರ ನೋಡ್ತೀನಿ, ಖಂಡಿತ ನೋಡ್ತೀನಿ. ಇನ್ನು ಖೆಡ್ಡ, ಅಂಬಿಕಾ, ಊರ್ವಶಿ ಮುಂತಾದ ಟಿವಿ ಧಾರಾವಾಹಿಗಳಲ್ಲಿಯೂ ಸಹ ತಾವು ಅಭಿನಯಿಸಿದ್ರಿ. ನೀವು ಈ ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ಅಭಿನಯಿಸಿರೋದ್ರಿಂದ ನೀವು ಸಾಮಾನ್ಯವಾಗಿ ಒಬ್ಬ ಕಲಾವಿದನಾಗಿ ಏನ್ ವ್ಯತ್ಯಾಸವನ್ನು ಗುರುತಿಸ್ತೀರಿ? ಈಗ ಕಿರುತೆರೆ ಅಂದ್ರೆ ನಾವು ಅದನ್ನ ಡಿಫ್ರೆಂಟ್ ಮಾಡಬಾರ್ದು. ಬಟ್ ಈಗ ಇರೋ ಮಾಧ್ಯಮದಲ್ಲಿ ಹೇಳ್ಬೇಕು ಅಂದ್ರೆ ಅದೊಂಥರ ಸ್ಕೂಲ್ ಇದ್ದಂಗೆ, ನಮ್ಗೆ ಸ್ಮಾಲ್ ಸ್ಕ್ರೀನ್ ಸ್ಕೂಲ್ ಇದ್ದಂಗೆ. ನಿಜಕ್ಕೂ ಈಗ ಲೆಂತಿ ಡೈಲಾಗ್ಸ್ ಇರ್ತದೆ, ಹೆಚ್ಚು ಕಮ್ಮಿ ಒಂದೊಂದು ಶೀಟ್ ಡೈಲಾಗ್ ಇರುತ್ತೆ, ಆಮೇಲೆ ಮೂಮೆಂಟ್ಸ್ ಇರುತ್ತೆ. ಸೊ ಇದನ್ನ ನಾವು ತಕ್ಷಣ ಸಿನಿಮಾಲ್ ಬಂದು ಅಷ್ಟು ಮಾಡಕ್ ಆಗಲ್ಲ. ಆಮೇಲೆ ಒಂದ್ ಯಾವ್ದೋ ಒಂದು ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿನ ಯಾವ ತರ ನಾವು ಆಟ ಆಡ್ತೀವಿ ಅದ್ರ ಜೊತೆ. ಸೊ ಡೈಲಾಗ್ ಹೇಳ್ಕೊಂಡು ಈಗ ಒಂದೊಂದ್ಸಲಿ ನಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮಾತಾಡ್ತಾ ಹೋಗ್ತಾ ಇರ್ತೀವಿ, ಪೊಸಿಷನ್ಸ್ ಮರ್ತೋಗಿರ್ತೀವಿ, ಇಲ್ಲ ಪೊಸಿಷನ್ಸ್ ಹೋಗ್ತಾ ಇರ್ತೀವಿ, ಮಾತಾಡೋದ್ ಮರ್ತೋಗಿರ್ತೀವಿ. ಸೊ ಇದಿಷ್ಟು ಮಾಡ್ಬೇಕು. ಇದನ್ನ ನಾವು ಕಲಿಯಕ್ಕಾಗದ್ ಅಲ್ಲೇನೆ, ಟಿವಿ ಧಾರಾವಾಹಿಗಳಲ್ಲೇ ಕಲಿಯಕ್ಕಾಗದ್ ಅನುಕೂಲ ಆಯ್ತದ ಬಹಳಾನೆ. ಯಾಕಂದ್ರೆ 2-3 ಸೀರಿಯಲ್ ಮಾಡ್ದಾಗಿಂದ ಸೊ ಅದನ್ನೆಲ್ಲ ಹೇಗೆ ಏನು, ಸೊ ಇದನ್ನ ತಿಳ್ಕೊಳ್ಳೋ ಒಂದು ಅಂಶ. ಇನ್ನು ನೀವು ಅಭಿನಯಿಸಿದ ಚಲನಚಿತ್ರಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ನಿಮ್ಮ ಮೊದಲನೇ ಚಲನಚಿತ್ರ ಅಂದ್ರೆ ನಾಯಕ ನಟನಾಗಿ ಮೆಜೆಸ್ಟಿಕ್. ಈ ಮೆಜೆಸ್ಟಿಕ್ ಹೇಗೆ ಆರಂಭ ಆಯ್ತು? ಯಾಕಂದ್ರೆ ಬೇರೆ ಬೇರೆ ಊರಿಂದ ಬರೋರೆಲ್ಲ ಬೆಂಗಳೂರಿಗೆ ಬಂದ್ರೆ ಮೆಜೆಸ್ಟಿಕ್ ಬರ್ತಾರೆ. ನೀವು ಚಲನಚಿತ್ರ ರಂಗಕ್ಕೆ ಮೆಜೆಸ್ಟಿಕ್ ಮೂಲಕ ಬಂದ್ರಿ. ಹೇಗಿತ್ತು ಆ ಒಂದು ಪ್ರಸಂಗ? ಆಕ್ಚುಲಿ ಇವಾಗ ಬಹಳನೇ ನಾನು ಎಲ್ಲಾ ಕಡೆಗೂ ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ, ನಾನು ಬಹಳನೇ ನೆನೆಸ್ಕೊಳ್ಳೋದು ಅಂದ್ರೆ, ಯಾಕಂದ್ರೆ ನನ್ಗೊಂದು ಬ್ರೇಕ್ ಕೊಟ್ಟವ್ರು, ಹೀರೋ ಅಂತ ಒಂದು ಪಟ್ಟ ಕೊಟ್ಟವರು ನಮ್ಮ ರಾಮಮೂರ್ತಿ ಬಾಮಾರೀಶ್ ಅವರು. ಸೊ ಒಬ್ಬ ಹೊಸ ಹುಡುಗನ್ನ ಕರ್ಕೊಂಬಂದು ಒಂದು ವಿಲ್ಲನ್ ಮಾಡ್ತಿದ್ದು, ಟಿವಿ ಸೀರಿಯಲ್ ಮಾಡ್ತಿದ್ದು ಹುಡುಗನ್ನ ಕರ್ಕೊಂಬಂದು ಹೀರೋ ಮಾಡೋದಂದ್ರೆ ಬಹಳನೇ ಕಷ್ಟದ ಕೆಲಸ ಅದು. ಯಾಕಂದ್ರೆ ನಿಲ್ಸೋದು ಅಂದ್ರೆ ಏನಾರು ಒಂದು ಬ್ಯಾಕ್ ಗ್ರೌಂಡ್ ಇದ್ರೆ ನಿಲ್ಸಕ್ ಆಗೋದು. ಸುಮ್ನೆ ನಾವ್ ಬಂದ್ಬಿಡ್ಲಿ ನೋಡ್ಬಿಡೋಣ, ಅದಾಗಲ್ಲ, ಅದು ಯಾವತ್ತದ ಆಗಲ್ಲ. ಆಮೇಲೆ ಇನ್ನೊಂದು ಒಬ್ಬ ಹುಡುಗನ್ ಮೇಲೆ ನೋಡಿ ಏನು ಗೊತ್ತಿಲ್ಲದೆ ಒಂದು ರಿಲೇಶನ್ಶಿಪ್ ಇಲ್ದೆ ಲಕ್ಷಾಂತರ ರೂಪಾಯಿ ಹಾಕೋದು ಕಷ್ಟನೇ. ಸೊ ಅವ್ರು ಕೊಟ್ಟಿದ ಒಂದು ಬ್ರೇಕ್ ನನ್ಗೊಂದೊಂದು ಆಶೀರ್ವಾದನೂ ಮಾಡಿ ಅವ್ರು ಕೊಟ್ಟಿರೋಂತ ಒಂದ್ ಸ್ಥಳ ಬಹಳನೇ ನೆನ್ಸ್ಕೊಳ್ತೀನಿ. ಸೊ ಆಕ್ಚುಲಿ ನಾನು ಭೂತಾಯನ ಮಕ್ಕಳು ಮಾಡ್ತಾ ಇದ್ದೆ. ಸೊ ಅವಾಗ ಒಂದ್ಸಲಿ ನಮ್ಮ ಸತ್ಯ ಅವ್ರು ಫೋನ್ ಮಾಡಿದ್ರು, ಡೈರೆಕ್ಟರ್. ಸೊ ಈ ತರ ಪಿಕ್ಚರ್ ಮಾಡ್ತಾ ಇದ್ದು, ಬನ್ನಿ ದರ್ಶನ್ ನೋಡೋಣ ಮಾಡೋಣ. ಸೊ ಒಂದ್ಸಲಿ ಹೋದೆ, ನನ್ಗೆ ಅವರು ಸಿಗ್ಲಿಲ್ಲ ಪ್ರೊಡ್ಯೂಸರ್. ಇನ್ನೊಂದ್ಸಲಿ ಹೋದಾಗ್ಲೂ ಇದ್ರು ರಾಮಮೂರ್ತಿ ಅವರು ಮತ್ತೆ ಬಾಮಾರ್ಶಿ ಅವರು ಅವತ್ತು ನೋಡಿ ಒಂದ್ 5 ನಿಮಿಷ ಅಂತ ಹೊರಗಡೆ ಹೋದ್ರು, ಅವ್ರ ಫ್ರೆಂಡ್ ಹತ್ರ ಏನೋ ಮಾತಾಡಿದ್ರು. ಸೊ ಬಂದ್ ಒಳಗಡೆ ಒಂದೇ ಮಾತು ಹೇಳಿದ್ರು, ಓಕೆ ದರ್ಶನ್ ನೀನೇ ನಮ್ ಪಿಕ್ಚರ್ ಹೀರೋ, ಅಷ್ಟೇ. ಅವ್ರು ಇನ್ನು ಬೇರೆ ದೂಸರ ಮಾತು ಆಡ್ಲಿಲ್ಲ. ಸೊ ಅವತ್ತು ಒಂಥರ ಏನ್ ಅನಿಸ್ತು ಅಂದ್ರೆ, ಏನೇ ಇದು ಹಿಂಗೆ ನಮ್ಮನ್ನ ಏನ್ ನೋಡ್ಬಿಟ್ರಿ, ಈಗ ಒಂದ್ 5 ನಿಮಿಷದಲ್ಲಿ ನಾನು ಏನ್ ನೋಡ್ಬಿಟ್ರಿ ಇವರು. ಯಾಕಂದ್ರೆ ಇಲ್ಲ, ನಾನು ದೊಡ್ಡದಾಗ ನಾನು ಏನ್ ಎಫರ್ಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ಎಲ್ಲಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳೇ ನಾನು ಮಾಡಿದ್ದು. ಆಮೇಲೆ ಅಂಬಿಕಾಲು ಅಷ್ಟೇನೆ, ಊರ್ವಶಿಲು ಅಷ್ಟೇನೆ, ಒಂದು ಎಲ್ಲೋ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟರ್ ನೋಡಿ ನಾನು ಮಾಡಿದ ಮೆಜೆಸ್ಟಿಕ್ನು ಅಜಗಜಾಂತರ ವ್ಯತ್ಯಾಸ. ಮೆಜೆಸ್ಟಿಕ್ ಅಲ್ಲ ಆ ಒಂದು ಕ್ರೂಯಾಲಿಟಿ, ಆ ಒಂದು ಇವೆರಡು ನೋಡಿದಾಗ ಯಾರನ್ನ ಅಕಸ್ಮಾತ್ ಅದನ್ನ ನೋಡಿ ಇದನ್ನ ಕೊಟ್ಟಿದಾರೇನೋ, ನೋಡಪ್ಪ ಈ ಸಿನಿಮಾ ನೋಡಿ, ಈ ಸಿನಿಮಾ ಚಾನ್ಸ್ ಸಿಗ್ಬೋದು ಅಂತ ಹೇಳ್ಬೋದು ನಾವು. ಬಟ್ ಅದೊಂದು ಟಿವಿ ಸೀರಿಯಲ್ ನೋಡಿ ನಂಗೆ ಈ ತರ ಒಂದು ಅವಕಾಶ ಸಿಗೋದು ಬಹಳನೇ ಕಷ್ಟ. ಸೊ ಏನೋ ಒಂದು ಲಕ್ ಅಂತ ಹೇಳ್ಬೋದು ಅಷ್ಟೇ. ದರ್ಶನ್, ಕರಿಯ ಚಲನಚಿತ್ರ ಇನ್ನು ಓಡ್ತಾ ಇದೆ. ಈ ಕರಿಯ ವಿಶೇಷತೆ ಏನು? ಕರಿಯ ಅನ್ನೋದೇ ವಿಶೇಷತೆ ಅಷ್ಟೇ. ಅಂದ್ರೆ ಒಂದು ರೌಡಿ ಬೇಸ್ ಸಬ್ಜೆಕ್ಟ್. ಹೇಗೆ ಅಂದ್ರೆ ನಾವು ಸಿನಿಮಾದಲ್ಲಿ ಒಂದು ಮಾರಲ್ ಇರುತ್ತೆ, ಖಂಡಿತ ಅದನ್ನ ಕಂಡ್ಕೊಂಡ್ರೆ ಬಹಳನೇ ಇಂಪಾರ್ಟೆಂಟ್ ನೋಡಿದವ್ರಿಗೆಲ್ಲ. ಅಂದ್ರೆ ಏನು ಮುಂದೆ ಏನು, ಸೊ ಇದಕ್ಕೆ ಈ ತರ ಒಂದು ಅಂತ್ಯ ಇದ್ಯಾ ಅನ್ನೋ ಒಂದು ಗೊತ್ತಾಗುತ್ತೆ ಹುಡುಗರಿಗಾಗ್ಲಿ, ಯಾರಿಗೇ ಆಗ್ಲಿ, ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರಾಗ್ಲಿ. ಸೊ ಕರಿಯ ಅನ್ನೋದು ಒಂದು ನಿಜವಾದ ಒಂದು ಪ್ರೇಮ ಕಥೆ. ಹೇಗೆ ಒಬ್ಬ ರೌಡಿ ಆದವನು ಬೇಕಾದ್ರೆ ಒಂದ್ ಕೈಯಲ್ಲಿ ಒಂದು ಲಾಂಗ್ ಇಟ್ಕೊಂಡು 100 ಜನ ಬರ್ಲಿ, ಆತ ಎದುರಿಸ್ತೀನಿ, ಕೈಯಲ್ಲಿ ಬರೀ ಒಂದು ಲಾಂಗ್ ಇಟ್ಕೊಂಡು 100 ಜನ ಎದುರಿಸ್ತೀನಿ ಅಂತ ಹೇಳ್ತಾನೆ. ಅದೇ ಅವನಲ್ಲಿ ಎಲ್ಲೋ ಒಂದು ಹೃದಯದಲ್ಲಿ ಇನ್ನೂ ಒಂದು ಭಾಗದಲ್ಲಿ ತುಂಬಾನೇ ಸಾಫ್ಟ್ ಕಾರ್ನರ್ ಇರುತ್ತೆ. ಏನು ಅಂದ್ರೆ ಒಂದೇ ಒಂದು ಗುಲಾಬಿ ಹೂವ ಇಟ್ಕೊಂಡು ಐ ಲವ್ ಯು ಅಂತ ಅವ್ನಿಗೆ ಹೇಳಕ್ ಆಗಲ್ಲ, ಅವ್ನಿಗೆ ಹೇಳಂತ ಕೆಪಾಸಿಟಿ ಇಲ್ಲ, ಆ ಧೈರ್ಯನೂ ಇಲ್ಲ. ಸೊ ಒಂದು ಗಂಡ್ಸು ಎಲ್ಲೇ ಏನೇ ಮಾಡಿದ್ರು ಒಂದು ಹೆಣ್ಣು ಮುಂದೆ ಅವನು ನಿಂತು ಆತನ ಇದನ್ನ ಹೇಳ್ಕೊಳ್ಳೋದು ಬಹಳನೇ ಕಷ್ಟ. ಸೊ ಈ ತರ ಒಂದು ಅಂಶನ ಹಿಡ್ಕೊಂಡು ಕರಿಯ ಮಾಡಿರೋದು. ಸರಿ, ನನ್ಗಿಲ್ಲಿ ಕುತೂಹಲ, ಕರಿ ಬಣ್ಣದ ಬಗ್ಗೆ ನಿಮ್ಗೇನ್ ಅನ್ಸಿಕೆ?
ಅದು ಹೀಗೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ನೀವು ಬೆಳಗಿದ್ದೀರಿ, ಕರಿಯ ಬಣ್ಣದ ಬಗ್ಗೆ ಏನ್ ಅನ್ಸುತ್ತೆ ಅಂತ. ಆಕ್ಚುಲಿ ಬಣ್ಣ ಎಲ್ಲೂ ಕೌಂಟ್ ಆಗಲ್ಲ. ಸೊ ಬಣ್ಣ ಅನ್ನೋದು ಈಗ ಕೆಂಪಮ್ಮ ಮಾರ್ತೀವಿ ನೋಡಿದ್ರೆ ಅವ್ರು ಇನ್ನೊಂದ್ ತರ ಇರ್ತಾರೆ. ಸೊ ಆತರ ಒಬ್ಬೊಬ್ರಿಗೂ ಒಂದೊಂದು ಹೆಸರಲ್ಲಿ ಆ ಹೆಸರಿಗೆ ವಿಭಿನ್ನ ಇರ್ತಾರೆ ಅಷ್ಟೇ, ಏನೇನು ಮಾಡಕ್ಕಾಗಲ್ಲ. ಅಂದ್ರೆ ಸಾಮಾನ್ಯವಾಗಿ ವಿಭಿನ್ನತೆ ಇರುತ್ತೆ ಬಯಸ್ತೀರಿ. ಸರಿ, ಇನ್ನು ಧ್ರುವ ಚಲನಚಿತ್ರದ ಕಥೆ ಆಕ್ಚುಲಿ ಧ್ರುವದ್ದು ಬೇಸ್ಡ್ ಬಂದು ಒಂದು ಕಾಲೇಜ್ ಟೀಮ್. ಸೊ ಅಲ್ಲಿ ಹೆಂಗೆ ಪಾಲಿಟಿಕ್ಸ್ ಇನ್ವಾಲ್ವ್ ಆಗುತ್ತೆ, ಸೊ ಅದನ್ನ ಒಬ್ಬ ಸ್ಟೂಡೆಂಟ್ ಹೇಗೆ ಅದನ್ನ ಅಪೋಸ್ ಮಾಡ್ತಾ ಬರ್ತಾನೆ. ಸೊ ಇದನ್ನೇ ಬೇಸ್ಡ್ ಆಗಿ ಇಟ್ಕೊಂಡು ಅದನ್ನ ಸಬ್ಜೆಕ್ಟ್ ಮಾಡೋದು ಅಂದ್ರೆ ಫುಲ್ಲಿ ಬರೀ ಒಂದು ಕಾಲೇಜ್. ಸೊ ಅದ್ರಲ್ಲಿ ಏನಕ್ಕೆ ನಮ್ಗೆ ಎಲೆಕ್ಷನ್ ಬೇಕಾ? ಆಕ್ಚುಲಿ ಕಾಲೇಜ್ ಅನ್ನೋದು ಯಾಕೆ ನಾವು ಬರೀ ವಿದ್ಯೆ ಕಲಿಯೋದಿಕ್ಕೆ, ಸೊ ನಮ್ಮ ಒಂದು ಜೀವನದ ಒಂದು ಮೆಟ್ಲು ಹಾಕೊಳ್ಳೋದಿಕ್ಕೆ. ಆಮೇಲೆ ಈ ರಾಜಕೀಯ ಬೇಕಾ ನಮ್ಗೆ? ರಾಜಕೀಯ ಏನಿದ್ರು ಕಾಲೇಜಿಂದ ಹೊರಗಡೆ ಇರ್ಲಿ, ದೇಶ ನಾಳಕ್ ವಿಧಾನಸೌಧ ಇದೆ, ಸೊ ಅಲ್ಲಿ ಆಳೋಣ, ಅಲ್ಲಿ ಬೇಕಾದ್ರೆ ಆತರ ಒಂದು ಇದಿದ್ರೆ ಅಲ್ಲಿ ಇದ್ ಮಾಡ್ಕೊಳ್ಳೋಣ. ಬಟ್ ಕಾಲೇಜಲ್ಲಿ ಬೇಕಾ ನಿಮ್ಗೆ ಪಾಲಿಟಿಕ್ಸ್ ಅನ್ನೋದೊಂದು ಫೌಂಡೇಶನ್ ಮಾಡ್ಕೊಂಡೆ. ಇನ್ನು ನಿನಗೋಸ್ಕರ ಚಲನಚಿತ್ರದ ವಿಶೇಷತೆ? ನಿನಗೋಸ್ಕರ ಒಂದು ಸಾಧಾರಣ ಒಂದು ಕಾಮಿಡಿ ಸಬ್ಜೆಕ್ಟ್ ಅಷ್ಟೇ, ಅದ್ರದ್ದು ಬಹಳ ಏನಿಲ್ಲ, ಅದ್ರಿಂದ ಏನೊಂದು ಮೊರಲು ಇಲ್ಲ, ಸಾಧಾರಣ ಕ್ಯಾಶುವಲ್ ಒಂದು. ಸರಿ, ನನಗೆ ಒಂದು ಪ್ರಶ್ನೆ ಏನಂದ್ರೆ, ನಟ ಯಾರಿಗೋಸ್ಕರ? ನಟ ಜನರಿಗೋಸ್ಕರ, ಜನತೆಗೋಸ್ಕರ. ಆತನ ಒಂದು ಅಂಶ ಒಳಗಡೆ ಇತ್ತು ಅಂದ್ರೆ ಖಂಡಿತ ಎಲ್ರು ರೀಚ್ ಆಗ್ತಾನೆ ಒಂದೊಂದು. ಸರಿ, ಇನ್ನು ನಿಮ್ಮ ಮುಂದಿನ ಚಲನಚಿತ್ರ ನೀನಂದ್ರೆ ಇಷ್ಟ, ಇದರ ವಿಶೇಷತೆ? ಆಕ್ಚುಲಿ ಅದು ಗೆಸ್ಟ್ ಅಪರೆನ್ಸ್ ಮಾಡಿದ್ ನಾನು ಮೇನ್ ಇಲ್ಲ, ಅದು ನಮ್ಮ ಸುರೇಶ್ ರಾಜ್ ಅಂತ ಇದಾರೆ, ಅವ್ರ ಹೀರೋ ಆಕ್ಚುಲಿ. ಸೊ ನಾನು ಗೆಸ್ಟ್ ಅಪರೆನ್ಸ್ ಅಷ್ಟೇ. ಸರಿ, ನಿಮ್ಗೆ ಯಾರು ಇಷ್ಟ? ನಿಮ್ಗೆ? ನಮ್ಗೆ ನಮ್ಮ ಅನ್ನದಾತರು ಎಲ್ಲ, ನಮ್ಮ ಅಭಿಮಾನಿಗಳು ಎಲ್ರು ಅವ್ರೆ ನಮ್ಗಿಷ್ಟ. ಸರಿ, ಇನ್ನು ಕಿಟ್ಟಿ ಚಲನಚಿತ್ರ? ಕಿಟ್ಟಿ ಚಲನಚಿತ್ರ ಬಂದು ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್ ಅದು. ಒಬ್ಬ ಸಾಧಾರಣ ಒಬ್ಬ ಹುಡುಗನ್ನ ಹೇಗೆ ಅವನ ಕ್ರಿಮಿನಲ್ ಆಗಿ ಮಾಡಕ್ಕೋ ಇಲ್ಲಾಂದ್ರೆ ಅವನ ಕೈಯಿಂದ ಒಂದು ಅಪರಾಧ ಮಾಡ್ಲಿಕ್ಕೆ ಪ್ರಮೋಟ್ ಮಾಡ್ತಾರೆ ಜನ ಅನ್ನೋ ಒಂದು ಅಂಶ ಇಟ್ಕೊಂಡು ಮಾಡಿದೀವಿ. ಸೊ ಅಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಚೆನ್ನಾಗಿದ್ದ ಫ್ಯಾಮಿಲಿನ ಬೇಕು ಅಂತ ಕೆಣಕಿ ಅವ್ರ ಫ್ಯಾಮಿಲಿ ಮೇಲೆ ಇದ್ ಮಾಡಿ ದಂಗೆ ಮಾಡಿ ಎಲ್ರೂ ಸಾಯಿಸಿ ಬರೀ ಅತ್ತಿಗೆ ಆತ ಇಬ್ರೇ ಉಳ್ಕೋತಾರ ಕಿಟ್ಟಿಯನ್ನು. ಸೊ ಆತ ಮತ್ತೆ ಸಿಟಿಗೆ ಬಂದಾಗ್ಲೂ ಅವ್ನ ಅಲ್ಲೂ ಬಿಡಲ್ಲ, ಅವ್ನ ಅಲ್ಲಿಗೂ ಹುಡ್ಕೊಂಡ್ ಬರ್ತಾರೆ. ಸೊ ಅವನು ಮುಗಿಸ್ಬೇಕು ಅನ್ಕೊಂಡು ಅಲ್ಲಿಂದ ಕತೆ ಹೇಗೆ ಮುಂದಕ್ಕೆ ಹೋಗುತ್ತೆ, ಆತ ಏನೇನ್ ಮಾಡ್ತಾನೆ. ಇನ್ನು ಲಾಲಿ ಹಾಡು, ಈ ಹೆಸರೇ ತುಂಬಾ ಚೆನ್ನಾಗಿದೆ. ಇದರಲ್ಲಿ ತಮ್ದು ಭಿನ್ನ ಅಭಿನಯ ಅಂತ ಕೇಳಿದೆ. ಹೌದು, ಹೇಗಿದು ಭಿನ್ನ? ಇಲ್ಲಿವರೆಗೂ ದರ್ಶನ್ ಏನೋ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಒಂದ್ ಸಿನಿಮಾದಿಂದ ಇನ್ನೊಂದ್ ಸಿನಿಮಾ ನಾನು ಯಾವತ್ತೂ ಎತ್ಕೊಳ್ತಾನೆ ನಾನು ಕೇಳ್ತಾ ಇದ್ದೆ, ಬೇಡ ಸರ್ ಇದು ಈ ತರ ಮಾಡೋಣ, ಸರ್ ಈ ತರ ಮಾಡೋಣ ಅಂದ್ರೆ ಸಬ್ಜೆಕ್ಟ್ ವೈಸೇ ಮಾಡ್ತಾ ಇದ್ದೆ. ಸೊ ಒಂದ್ಸಲಿ ನಮ್ಮ ಸಾರಾಗೊಂದ್ರು ನಾ ಗೋವಿಂದಮ್ಮ, ಯಾಕಂದ್ರೆ ನಾವು ಚಿಕ್ಕದ್ರಿಂದ ಅವ್ರು ನೋಡೋದ್ರಿಂದ ನಾವು ಅವ್ರನ್ನ ಮಾಮ ಅಂದು ಈಗ್ಲೂನು ಅವ್ರ ಹಂಗೇನೆ ನಾವು ಮಾಮ ಅಂತಾನೆ ಮಾತಾಡ್ಸೋದು ಅವ್ರನ್ನ. ಸೊ ಗೋವಿಂದಮ್ಮ ಅವ್ರು ಒಂದ್ಸಲಿ ಮನೆಗ್ ಬಂದ್ರು, ಮನೆಗ್ ಬಂದು ಇಷ್ಟು ಆಕ್ಚುಲಿ ಒಂದ್ ಪಿಕ್ಚರ್ ಮಾಡೋಣ ದರ್ಶನ್ ಅಂತ. ಆಯ್ತು ಮಾಮ ಮಾಡೋಣ ಅದಕ್ಕೆ. ಸೊ ಇಷ್ಟು ದಿನ ನೀನ್ ಏನು ಮಾಡಿದ್ಯಾ ಇದನ್ನ ಚೇಂಜ್ ಮಾಡೋಣ, ಒಂದು ಟರ್ನ್ ಮಾಡೋಣ ಅಂತ ಹೇಳಿ ಅವ್ರು ಲಾಲಿ ಹಾಡು ಸಬ್ಜೆಕ್ಟ್ ಮಾಡ್ಸಿದ್ರು. ಸೊ ಒಂದು ಫೈಟ್ ಇಲ್ದೆ ದರ್ಶನ್ ಅಂದ್ರೆ ಎಲ್ಲ. ಆಮೇಲೆ ಇದು ಮೇನ್ ಇದಕ್ಕಿಂತ ಮುಂಚೆ ನಿಮ್ಗೊಂದು ಪಾಯಿಂಟ್ ಹೇಳಕ್ ಬರ್ತಾ ಇದ್ದೀನಿ ನಾನು. ಏನಂದ್ರೆ ಇವತ್ತಿನ ದಿನ ನಾವ್ ಯಾವ ತರ ಸಿನಿಮಾ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಬಹಳನೇ ಕನ್ಫ್ಯೂಸ್. ಯಾಕೆ ಅಂತಂದ್ರೆ ಈ ಹುಡುಗರು ಏನ್ ಕೇಳ್ತಾರೆ, ಹುಡುಗಿರು ಏನ್ ಕೇಳ್ತಾರೆ ಅನ್ನೋದೊಂದೇ ನಮ್ಗೀಗ ಮೇನ್ ಕಾಸ್ ಆಗಿರೋದು. ಆಕ್ಚುಲಿ ಬಹಳ ಜನ ಯಾರೇ ನನ್ಗೆ ಅಭಿಮಾನಿಗಳು ಫೋನ್ ಮಾಡಿದ್ರೆ ಹುಡುಗಿರು, ಸರ್ ನಿಮ್ ಕರಿಯ ಹಂಗಿತ್ತು ಸರ್, ಕರಿಯ ಹಿಂಗಿತ್ತು ಸರ್, ಸೂಪರ್ ಆಗಿತ್ತು ಸರ್, ಅದಿತ್ತು ಸರ್. ಹುಡುಗರು ಫೋನ್ ಮಾಡಿದ್ರೆ ಸರ್ ಲಾಲಿ ಹಾಡು ಚೆನ್ನಾಗಿತ್ತು, ಆ ಸೆಂಟಿಮೆಂಟ್ ಚೆನ್ನಾಗಿತ್ತು, ಆ ಮದರ್ ಮತ್ತೆ ಸಂದು ಒಂದು ಏನು ಒಂದು ಪ್ರೀತಿ ವಿಶ್ವಾಸ ಇದೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಾನ್ ಅನ್ಕೊಂಡೆ ನಾವೆಲ್ಲಾರು ತಪ್ಪು ಮಾಡುದು ಅಪ್ಪ. ಆಕ್ಚುಲಿ ಯಾರಿಗ ಇಷ್ಟ ಆಗ್ಬೇಕಾಗಿತ್ತು ಸಬ್ಜೆಕ್ಟ್ ಅದು ಅವ್ರಿಗೆ ಇಷ್ಟ ಆಗಿಲ್ಲ, ಯಾರಿಗ ಇಷ್ಟ ಆಗ್ಬೇಕಾಗಿತ್ತು ಇದು ಇವ್ರಿಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಹುಡುಗಿರ ನಾನ್ ಕೇಳ್ತಿದ್ದೆ, ಅಲ್ಲಮ್ಮ ಹುಡುಗಿ ನಿಮ್ಗೊಂದು ಸಾಫ್ಟ್ ಟಚ್ ಇರುತ್ತೆ, ನಿಮ್ಮ ಸಾಫ್ಟ್ನೆಸ್ ಬಿಟ್ಟು ಹೋಗ್ತಾ ಇದಲ್ಲ ನಿಮ್ ಲೈಫ್ ಅಲ್ಲಿ. ಯಾಕಂದ್ರೆ ಯಾರೇ ಆದ್ರೂ ಅವ್ರು ಬರೀ ಲಾಂಗ್ ಚೇನೆ ಕೇಳ್ತಾ ಇದಾರೆ, ಏನಕ್ಕೆ ಈ ತರ? ಸೊ ಬರೀ ಲಾಂಗ್ ಚೇನೆ ಜೀವನ ಅದಲ್ಲಮ್ಮ. ನೀವು ಲಾಲಿ ಹಾಡು ನೋಡಿದ್ವಿ ಸರ್, ಇಷ್ಟ ಆಯ್ತು, ಬಟ್ ಕರಿಯ ತುಂಬಾ ಇಷ್ಟ ಆಯ್ತು ಸರ್. ಸರ್ ಹಿಂಗೆ ಹೇಳೋರು. ಸೊ ಅದರಿಂದ ಲಾಲಿ ಹಾಡು ಒಂದು ಫೈಟ್ ಇಲ್ದೆ, ಒಂದು ಆರೋಗ್ಯನ್ಸಿ ಇಲ್ದೆ, ಸೊ ಒಂದು ಸಾಫ್ಟ್ ಆಗಿ ಒಂದು ತಾಯಿ ಮಗನ ಪ್ರೀತಿ ವಿಶ್ವಾಸ, ಸೊ ಅದ್ರ ಮೇಲೆ ಬೇಸ್ಟ್ ಆಗಿರೋದು. ಸರಿ, ಇನ್ನು ಬಿಡುಗಡೆಗೆ ಸಿದ್ಧವಾಗಿರುವ ಚಲನಚಿತ್ರ ನಮ್ಮ ಪ್ರೀತಿಯ ರಾಮು. ಇದ್ರಲ್ಲಿ ಏನೋ ನಿಮಗೆ ಕಣ್ಣೇ ಕಾಣಲ್ಲಂತೆ? ಕಣ್ ಕಾಣಲ್ಲ ಅಂತಲ್ಲ ಸರ್, ಪೂರ್ತಿ ಮೊದ್ಲಿಂದ ಹಿಡಿದು ಕೊನೆವರೆಗೂ ಕಣ್ಣೇ ಕಾಣಲ್ಲ, ಅವನು ಹುಟ್ಟು ಕುರುಡ ಅವನು. ಆಕ್ಚುಲಿ ಇದು ಒಂದು ಬೇಸ್ಡ್ ಬಂದು ನಮ್ಮ ಮಲಯಾಳಂ ಸಿನಿಮಾ ವಾಸಂತಿ ಲಕ್ಷ್ಮಿ ಪಿನಿಯನ್ ಯಾನಂ ಅಂತ ಹೇಳಿ
ಕಲಾಭವನ್ ಮಣಿ ಅಂತ ಹೇಳಿ ಅವರು ಮಾಡಿರೋಂತ ಸಿನಿಮಾ. ಅದನ್ನ ತಮಿಳಲ್ಲಿ ಕಾಶಿ ಅಂತ ಮಾಡಿದ್ರು, ವಿಕ್ರಮ್ ಸರ್ ಮಾಡಿದ್ರು. ಸೊ ಕನ್ನಡಕ್ಕೆ ನಾವು ಮಾಡಿದ್ವಿ. ಸೊ ಬಹಳ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಸಬ್ಜೆಕ್ಟ್ ಅದು. ಒಂದು ಬೀದಿಲಿರೋ ಭಿಕ್ಷೆ ಬೇಡ್ಕೊಂಡು, ಭಿಕ್ಷೆ ಅಂದ್ರೆ ಆತನಲ್ಲಿರೋ ಟ್ಯಾಲೆಂಟ್ ತೋರಿಸಿ ಅದರಿಂದ ಸಂಪಾದನೆ ಮಾಡಿ ಇಡೀ ಮನೆ ಸಂಸಾರ ನಡೆಸ್ತಾ ಇರ್ತಾನೆ. ಸೊ ಆಕ್ಚುಲಿ ಅದು ಹೇಳೋದಕ್ಕೆ ಯಾವ ತರ ಮಾಡ್ತಾ ಇದ್ರಿ ಅಂತ ಒಂದ್ಸರಿ ತೋರಿಸ್ಬಿಡಿ. ಆಕ್ಚುಲಿ ಈ ಬ್ಲಾಕ್ ಐಬಾಲ್ ನ ನೋಡಿ ಇಷ್ಟ ಮಾಡ್ಬೇಕು, ಇಡೀ ಸಿನಿಮಾ ಹಿಂಗೆ ಮಾತಾಡ್ಬೇಕು, ಹಿಂಗೆ ಇರ್ಬೇಕು. ಸೊ ಹಿಂಗೆ ಅನ್ಕೊಂಡೆ ಓಡಾಡ್ಬೇಕು. ಸೊ ಇದೇ ಫುಲ್ ಇಡೀ ಸಿನಿಮಾಗೆ ತುಂಬಾ ಕಷ್ಟ ಅಲ್ವಾ ಆತರ ಮಾಡೋದು? ಅಂದ್ರೆ ತುಂಬಾ ಹೊತ್ತು ಗೇನ್ ಮಾಡಕ್ ಆಗಲ್ಲ, ಅದು ಟೈಮಿಂಗ್ ಸ್ಪ್ಯಾನ್ ಆಗಲ್ಲ. ಯಾಕಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಅಬ್ನಾರ್ಮಲ್ ಮಾಡಿದಾಗ ಸ್ವಲ್ಪ ನರ್ವ್ಸ್ಗೆ ಒಳಗಡೆ ಅದೆಲ್ಲ ಟ್ವಿಸ್ಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಸರಿ, ಇನ್ನೊಂದು ಚಲನಚಿತ್ರ ಲಂಕೇಶ್ ಪತ್ರಿಕೆ. ಹೌದು ಸರ್. ಇದರ ವಿಶೇಷತೆ ಇದು ಪೂರ ಬಂದು ಪತ್ರಿಕೋದ್ಯಮ. ಸೊ ಜರ್ನಲಿಸಂ ಬಗ್ಗೆ ಏನು, ಸೊ ಅದಕ್ಕೆ ಹೇಗೆ ಪಾಲಿಟಿಕ್ಸ್ ಇನ್ವಾಲ್ವ್ ಆಗುತ್ತೆ, ಅಂಡರ್ ವರ್ಲ್ಡ್ ಇನ್ವಾಲ್ವ್ ಆಗುತ್ತೆ. ಸೊ ಅದ್ರದ್ದೆಲ್ಲ ಒಂದು ಫೌಂಡೇಶನ್ ಮಾಡಿ, ಸೊ ಅದು ಈ ತರ ಮಾಡಿದ್ರೆ ಹಿಂಗಿರುತ್ತೆ. ಸೊ ಇದನ್ನ ಮಾಡಿ ನಾವು ಲಂಕೇಶ್. ಇನ್ನು ಚಿತ್ರೀಕರಣ ಆಗ್ತಾ ಇರುವಂತಹ ಚಲನಚಿತ್ರ ನಿಮ್ಮ ಹೆಸರೇ. ಇದೇನಿದೆ, ಏನೋ ಒಂಥರ ಟ್ರೆಂಡ್, ಒಂದೊಂದ್ಸರಿ ನಟನ ಹೆಸರು, ನಟಿ ಹೆಸರು ಸಾಮಾನ್ಯವಾಗಿ ಒಂದೊಂದು ಚಲನಚಿತ್ರ ಬರ್ತಾ ಇದೆ. ಆಮೇಲೆ ಇನ್ನೂ ಜನಕ್ಕೆ ಕೆಲವರಿಗೆ ಕುತೂಹಲ ಇರ್ಬೋದು, ಈ ದರ್ಶನ್ ಅನ್ನೋದು ಚಲನಚಿತ್ರಕ್ಕೆ ಬಂದಾಗ ಏನಾದ್ರು ಇಟ್ಕೊಂಡ್ರ ಅಂತ. ಸರ್, ಫಸ್ಟ್ ಆಫ್ ಆಲ್ ಅದನ್ನೇ ನಿಮ್ಗೆ ಹೇಳ್ತೀನಿ. ಹುಟ್ಟದಾಗಿಂದ ಇವತ್ತರವರೆಗೂ ದರ್ಶನ್ ಅನ್ನೋದು, ಹುಟ್ಟಿದಾಗಿಂದ ಇಟ್ಟಿದೆ ಹೆಸರು. ಒಂದ್ಸಲಿ ಯಾವ್ದೋ ಒಂದು ಸಿನಿಮಾಗೆ ಅಂತ ಹೋಗಿದ್ದೆ, ಒಬ್ರು ದೊಡ್ಡ ಡೈರೆಕ್ಟರ್ನ ಮೀಟ್ ಮಾಡಕ್ ಹೋಗಿದ್ದೆ. ಸೊ ಆಯ್ತು, ಓಕೆ ಮಾಡೋಣ ದರ್ಶನ್, ಅದಕ್ಕೇನು. ಅವಾಗ ನಾನು ವಿಲನ್ ಮಾಡ್ಬೇಕಾದ್ರೆ, ಬಟ್ ದರ್ಶನ್ ಹೆಸರು ಯಾಕೋ ಅಷ್ಟು ಚೆನ್ನಾಗಿಲ್ಲ. ಯು ಡೂ ಒನ್ ಥಿಂಗ್, ನೀನು ಹೆಸರು ಚೇಂಜ್ ಮಾಡ್ಬಿಡೋಣ, ಒಳ್ಳೆ ಹೆಸರು ಇಡೋಣ. ಸೊ ಅವ್ರು ದೊಡ್ಡ ಡೈರೆಕ್ಟರ್ ಆದ್ರೂ ಅವಾಗ ಸ್ವಲ್ಪ ನಂಗೆ ಮಾತಾಡೋಣ, ಇಲ್ಲಿ ಮಾತಾಡ್ಬೇಕು ಅಂತ ಹೇಳಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್, ಬೇಕಾದ್ರೆ ನೀವು ಅವಕಾಶ ಕೊಡದೇ ಇದ್ರು ನನಗೆ ಬೇಜಾರಿಲ್ಲ, ಕೊಟ್ರು ನನಗೆ ಬಂದ್ ಮಾಡಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಇಟ್ಟಿದ ಹೆಸರಿದು ದರ್ಶನ್ ಅನ್ನೋದು ನಂಗೆ ಸಾಕದು, ಅದನ್ನೇ ನಾನು ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕಂತಿದ್ದೀನಿ ಹೊರತು ನಮ್ ಕೊಟ್ಟಿರೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದು ನಾನು ದರ್ಶನ್ ಅಂತ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಬಿಟ್ಟೆ, ಸಿನಿಮಾನೇ ಬಿಟ್ಬಿಟ್ಟೆ ಅದನ್ನ. ಸರಿ, ನಿಮ್ಮ ಅದು ಹುಟ್ಟದಾಗಿಂದ ಇರುವಂತ ಹೆಸರು, ನಿಮ್ ತಂದೆ ತಾಯಿ ಇಟ್ಟಂತ ಹೆಸರು. ಆಕ್ಚುಲಿ ಈ ದರ್ಶನ್ ಸಿನಿಮಾ ಅನ್ನೋದು ಒಂದು ಟೆರರಿಸಂ ಬಗ್ಗೆ, ಅಂದ್ರೆ ದೇಶದಲ್ಲಿ ಹೇಗೆ ಟೆರರಿಸಂ ಇನ್ವಾಲ್ವ್ ಆಗುತ್ತೆ, ಸೊ ಇದನ್ನ ಇಟ್ಕೊಂಡು ಸಬ್ಜೆಕ್ಟ್ ಮಾಡಿದ್ವಿ. ಆಮೇಲೆ ಅದರಲ್ಲಿ ಹೀರೋ ಹೆಸರು, ಆಕ್ಚುಲಿ ನಾನು ಹೀರೋ ಅಲ್ಲ, ಅದ್ರಲ್ಲಿ ನಾನು ವಿಲ್ಲನ್. ಆಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾನೆ. ಹೀರೋ ಬಂದು ನಮ್ಮ ಸುಜನ್ ಲೋಕೇಶ್, ನಮ್ಮ ಲೋಕೇಶ್ ಸರ್ ಅವ್ರ ಮಗ. ಸೊ ಅವ್ನ್ ಹೀರೋ. ಆಮೇಲೆ ಅದ್ರಲ್ಲಿ ನನ್ನ ಹೆಸರು ಕೂಡ ದರ್ಶನ್ ಅಂತಿಲ್ಲ, ರಾಹುಲ್ ಅಂತಿದೆ ಅಷ್ಟೇನೆ. ಫಸ್ಟ್ ಆಫ್ ಅಲ್ಲಿ ದರ್ಶನ್ ಅಂದ್ರೆ ಆಕ್ಚುಲಿ ಅದಕ್ಕೆ ಫಸ್ಟ್ ನಾವು ಕಾಲ ಅಂತ ಹೆಸರಿಟ್ಟಿದ್ವಿ ಸಿನಿಮಾಗೆ. ಸೊ ಸುಮಾರು ಜನಕ್ಕೆ ಇಷ್ಟ ಆಯ್ತು, ಬಟ್ ಕೆಲವರು ಇಲ್ಲ ಕಾಲ ಅಂತ ಬೇಡ, ಚೆನ್ನಾಗಿಲ್ಲ, ಯಾಕಂದ್ರೆ ಯಮನ್ನ ಕಾಲ ಅಂತಾರೆ. ಸೊ ಆಮೇಲೆ ಈಗ ಯಾರನ್ನ ಎಕ್ಸ್ಪೈರ್ ಆದಾಗ್ಲೂ ಬೆಳಗ್ಗೆ ತಾನೇ ಕಾಲ ಆಗೋದ್ರು, ಈ ತರ ಹೇಳ್ತಾರೆ. ಸೊ ಅದರಿಂದ ಅದಷ್ಟು ಇದಾಗಿಲ್ಲ ಅಂತ ಹೇಳಿ ಆಮೇಲಿಂದ ಇದ್ರಲ್ಲಿ 2 ವಿಭಿನ್ನ ಗೆಟಪ್ಸ್ ಬರುತ್ತೆ. ಫಸ್ಟ್ ಆಫ್ ಅಲ್ಲಿ ಒಂಥರ, ಸೆಕೆಂಡ್ ಆಫ್ ಅಲ್ಲಿ ಒಂಥರ. ಸೊ ಅದರಿಂದ ಅವನು ಅಪೇರೆನ್ಸ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ದರ್ಶನ್ ಅಂದ್ರೆ ಏನಂದ್ರೆ ಅಪೇರೆನ್ಸ್. ನಿನ್ ದರ್ಶನ ಕೂಡ ಈ ತರ ಒಂದು ನಾಯಕಂದ ಖಳನಾಯಕಂದು ದರ್ಶನ್ ಅಂತ, ಆ ರೀತಿ ದರ್ಶನನ ಆ ಚಲನಚಿತ್ರದಲ್ಲಿ ತೋರಿಸ್ತಾ ಇದ್ರಿ ತಾವು. ನೀವು ಯಾವ್ಯಾವ ನಟಿಯರ ಜೊತೆ ಅಭಿನಯಿಸಿದ್ರಿ ಅಂತ ತಿಳ್ಕೊಬೋದ? ಆಕ್ಚುಲಿ ಮೊದಲನೇ ಸಿನಿಮಾ ನನಗೆ ಬ್ರೇಕ್ ಕೊಟ್ಟವ್ರಂತವ್ರು ಈಗ್ಲೂ ನಾನು ತುಂಬಾನೇ ಒಂದು ಅಡ್ಮೈರಲ್ ಇರ್ತೀನಿ. ಯಾಕಂದ್ರೆ ಅವರು ನನಗ್ ಬ್ರೇಕ್ ಕೊಟ್ಟಿದಂತವ್ರು ರೇಖಾ ಅವರು, ಸ್ಪರ್ಶ ರೇಖಾ ಅವರು. ಸೊ ಅವ್ರ ಮೇಲೆ ಬಹಳನೇ ಒಂದು ಅಭಿಮಾನ ನಂಗೆ. ಆಮೇಲೆ ಅವ್ರಾದ್ಮೇಲೆ ಎಲ್ಲಾ ಮಾಡಿದ್ವಿ. ಈಗ ವಸುಂಧರಾ ದಾಸ್ ಅವರು, ಆಮೇಲೆ ನವನೀತ್ ಕೌರ್ ಅಂತ ಈಗ ದರ್ಶನಲ್ಲಿ ಮಾಡ್ತಿದ್ದಾರೆ ಅವರು, ನವ್ಯ ಅವರು. ಸೊ ಆಮೇಲೆ ಭಾವನಾ ಪಾಡಿ ಅಂತ ಹೇಳಿ ತಮಿಳು, ಇದು ಯುವರಾಜ ಮಾಡಿದ್ರು. ಸೊ ಅವರು, ಅಭಿರಾಮಿ ಅವರು, ಋತಿಕಾ ಅವರು, ಇವ್ರ ಜೊತೆ ಎಲ್ಲ ಮಾಡ್ಕೊಂಡು. ಈಗ ಬೇರೆ ಬೇರೆ ನಟಿಯರ ಜೊತೆ ಅಭಿನಯಿಸ್ಬೇಕಾದ್ರೆ ಏನು ಒಂಥರ ಅಡೆತಡೆ ಏನು ಉಂಟಾಗೋದಿಲ್ವಾ? ಇಲ್ಲ ಇಲ್ಲ, ತರ ಒಂದಂದ್ರೆ ನಮ್ಮ ವಸುಂಧರಾ ದಾಸ್ ಅವ್ರ ಜೊತೆನೆ ಸ್ವಲ್ಪ, ಅಂದ್ರೆ ನಾವು ಅವ್ರ ಜೊತೆ ಅಷ್ಟು ಇದಾಗ್ಲಿಲ್ಲ, ಟೋನಪ್ಸೆ ಆಗ್ಲಿಲ್ಲ, ಅಂದ್ರೆ ಫ್ರೀಯಾಗಿ ಮಾಡಕ್ ಆಗ್ಲಿಲ್ಲ. ಬಟ್ ಇನ್ ಆಲ್ಮೋಸ್ಟ್ ಆಲ್ ಎಲ್ರ ಜೊತೆ ಆರಾಮ್ಸೆ ಕೂಲ್. ಸರಿ ಸರಿ. ಇನ್ನು ನೀವು ಖಳನಾಯಕನ ಮಗ ಆಗಿ ನಾಯಕ ನಟ ಆಗಿರೋದಕ್ಕೆ ಏನಾದ್ರು ಅನ್ಸುತ್ತಾ? ಆಕ್ಚುಲಿ ನಾಯಕ ನಟನಾಗ್ತೀನಿ ಮುಂಚೆ ಖಳನಾಯಕನೇ ಇರ್ತಾನೆ ನಾನು ಆಗಿದ್ದು. ಸೊ ಅದು ಫಸ್ಟ್ ನನ್ಗೆ. ಆಮೇಲೆ ಆಗಿದ್ ಒಳ್ಳೇದು ಅಂತಾನೆ, ನಾನು ಖಳನಾಯಕನ ಮಗ ಖಳನಾಯಕ ಆದೆ ಅಂತ. ಈಗ್ಲೂ ನಾನು ಹೇಳ್ತಾ ಇದ್ದೀನಿ, ಇದು ಒಂದು ಸ್ಪ್ಯಾನ್ ಇರುತ್ತೆ, ಲೈಫ್ ಸ್ಪ್ಯಾನ್. ಸೊ ಇಷ್ಟು ಏಜ್ ಅಂತ ಇಟ್ಕೊಂಡಿದ್ದೆ ನಾನೇ ಒಂದು ತಲೆಯಲ್ಲಿ, ಓಕೆ ಇಷ್ಟ ಏಜ್ ಆಗ್ಬೇಕು ಅಂತ ಇಟ್ಕೊಂಡಿದ್ದೆ. ಅಷ್ಟಾದ್ಮೇಲೆ ಕ್ಲೀನ್ ನಮ್ಮನ್ನ ನಾವು ಟರ್ನ್ ಮಾಡ್ಕೊಳ್ಳೋದು ಒಳ್ಳೇದು, ಉತ್ತಮ. ಯಾಕಂದ್ರೆ ಈಗಿನ ಟ್ರೆಂಡ್ ಈಗ ಒಂದು 25-30 ವರ್ಷ ಇಲ್ಲ 35 ವರ್ಷದ ತನಕ ಏನೋ ಒಂದು ಹೀರೋ ಅಂತ ತೋರಿಸ್ಬೋದು.
ಆಮೇಲಿಂದ ಆಟೋಮೆಟಿಕ್ ಆಗಿ ನಾವು ವಿಲನ್ ಆಗೋದು ಉತ್ತಮ ಅಂತ ನಂದು ಅನಿಸಿಕೆ. ಸರಿ ಸರಿ, ನೀವು ಟ್ರೆಂಡ್ ಅಂತ ಪದ ಬಳಸಿದ್ರಿ. ಏನಿದು ಕನ್ನಡ ಚಿತ್ರರಂಗದಲ್ಲಿ ಈಗಿನ ಟ್ರೆಂಡ್ ಏನು ಸರ್? ಟ್ರೆಂಡ್ ಅಂತ ಅನ್ನೋದು ನೋಡಿ, ಈಗ ನಿಮ್ಮನ್ ಕೇಳಿದ್ರೆ ನೀ ಇಲ್ಲ ವಿಷ್ಣುವರ್ಧನ್ ಸರ್ ಹೇಳ್ತೀರಲ್ಲ, ರಾಜ್ಕುಮಾರ್ ಸರ್ ಹೇಳ್ತೀರಾ, ಇಲ್ಲ ರವಿಚಂದ್ರನ್ ಸರ್ ಹೇಳ್ತೀರಾ, ನಿಮ್ದೊಂದು ಟ್ರೆಂಡ್. ಸೊ ಅದನ್ನ ನಿಮ್ಗೆ ಈಗ ಬರೋರು ಯಾರು ಇದಾಗಲ್ಲ. ಸರಿ. ಸೊ ಈಗ ಬರೋರ್ಗೆ ಈಗ ನಾವು ಈ ತರ ನಾವು ಅವ್ರದಂತ್ರ ಒಂದು ಕುತೂಹಲ ಉಡ್ಸ್ಕೋಬಹುದು. ಬಟ್ ಇನ್ ಮುಂದಕ್ ಬರೋರ್ಗೆ ನಾವು ಉಡ್ಸಕ್ಕಾಗಲ್ಲ. ದರ್ಶನ್ ಅಂದ್ರೆ ಈಗಿರೋರು ದರ್ಶನ್ ಹಿಂಗ್ ನೋಡಿರ್ತಾರೆ, ದರ್ಶನ್ ಹಂಗ್ ನೋಡಿರ್ತಾರೆ, ಅವ್ನ್ ಹಿಂಗಿದೆ ಅವ್ನ್ ಹಂಗಿದೆ, ಅದನ್ನೇ ತಲೆಯಲ್ಲಿ ತುಂಬಿರ್ತಾರೆ. ಬಟ್ ಅವ್ರ ತಲೆಯಲ್ಲಿ ಇನ್ನು ಬೇರೆ ನುಗ್ಗಕ್ ಸಾಧ್ಯ ಇಲ್ಲ. ಸೊ ಹಂಗೆ ಒಂದೊಂದು ಏಜ್ ಗ್ರೂಪ್ಸ್ಗೆ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಸೊ ಇದನ್ನ ಟ್ರೆಂಡ್ ಅಂತ ಅನ್ಕೋಬೇಕು ಅಷ್ಟೇ. ಇನ್ನು ಅಭಿಮಾನಿಗಳ ಅಭಿಮಾನ ಒಂದೊಂದ್ ರೀತಿ ಇರುತ್ತೆ. ನಿಮ್ಮ ಅನುಭವ ಯಾವ ರೀತಿ ಇದೆ ಅಂತ ತಿಳ್ಕೋಬೋದಾ? ಒಳ್ಳೆ ಅಭಿಮಾನಿಗಳೇ ಇದಾರೆ ನನ್ಗೆ. ಬಹಳನೇ ಒಂದು ಆಕ್ಚುಲಿ ಅಭಿಮಾನಿಗಳಿಗಿಂತ ಅವರು ಒಂಥರ ಡಿಸೈರಸ್ ಜಾಸ್ತಿ. ಅಂದ್ರೆ ದರ್ಶನ್ ಅವರೇ ನೀವು ಈ ತರ ಮಾಡಿ ನಿಮ್ದು ಇಲ್ಲಿ ತಪ್ಪಾಗಿತ್ತು. ಒಂದು 15-20 ಜನ ಇದಾರೆ. ಸೊ ಅವ್ರಿಗೆ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಲಾಂಗ್ ಆಗುತ್ತೆ. ಬಟ್ ಅವ್ರಿಗೆ ಯಾವಾಗ್ಲೇ ನನಗೆ ಫೋನ್ ಮಾಡಿದ್ರು ಫಸ್ಟ್ ಮೈನಸ್ ಪಾಯಿಂಟ್. ಈಗ ಆಕ್ಚುಲಿ ಅವತ್ತು ಇಂಟರ್ವ್ಯೂ ನೋಡ್ತಾ ಇದಾರೆ, ಪುನಃ ನಂಗೆ ಸಾಯಂಕಾಲನೋ ಇಲ್ಲ ಮಧ್ಯಾಹ್ನ ಮೇಲೆ ಫೋನ್ ಮಾಡೇ ಮಾಡ್ತಾರೆ. ಮಾಡ್ಬಿಟ್ಟು ಇಲ್ಲ ಇದ್ರಲ್ಲಿ ಹಿಂಗಿತ್ತು, ಇದ್ ಹಿಂಗ್ ಮಾಡಿದ್ರಿ, ಈ ತರ ನೀವ್ ಮಾತಾಡಿದ್ರಿ, ನೀವ್ ಮಾತಾಡಿದ ಶೈಲಿ ಸ್ವಲ್ಪ ಈ ತರ ಇತ್ತು. ಸೊ ಖಂಡಿತ ಅವ್ರು ಹೇಳಿದಾಗ ಸ್ವಲ್ಪ ಅದನ್ನ ನನ್ಗೆ ಓಕೆ ಇದು ನನ್ ಮಾಡಿದ ತಪ್ಪು. ಯಾಕಂದ್ರೆ ಬಹಳನೇ ಇವತ್ತು ಒಂಥರ ಫೀಲ್ ಏನ್ ಮಾಡ್ತೀನಿ ಅಂದ್ರೆ, ಇವತ್ತು ನಮ್ ತಂದೆ ಇದ್ರೆ, ಯಾಕಂದ್ರೆ ನಮ್ಗೆ ಹೇಳ್ಕೊಡೋರು ಯಾರಿಲ್ಲ. ಈಗ ನಾನು ಆಡಿದ್ದೆ ಆಟ ಮಾಡಿದ್ದೆ ಇದು ಅನ್ನಂಗ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಾನ್ ಸಿನಿಮಾ ಮಾಡಿದಾಗ ಈಗ ಅವರು ಒಂದಷ್ಟು ವರ್ಷ ಅವರು ಆ ಚಿತ್ರರಂಗದಲ್ಲಿ ಇದ್ದದ್ರಿಂದ ಸೊ ಅವ್ರಿಗೆ ತಪ್ಪು ಒಪ್ಪುಗಳು ಗೊತ್ತಿರ್ತಿತ್ತು. ಸೊ ಬಟ್ ಈಗ ನಮ್ಗೆ ಹೇಳೋರು ಯಾರು ಇಲ್ಲ ಆತರ. ಇಲ್ಲ ದರ್ಶನ್ ಅಪ್ಪು ನೀನ್ ತಪ್ಪು ಮಾಡ್ತಿದ್ಯಾ, ಇಲ್ಲ ಈ ತರ ಮಾಡ್ತಿದ್ಯಾ, ಸೊ ಅದನ್ನ ಹೇಳೋರು ಇಲ್ಲ. ಬಟ್ ಈಗ ಅದೇ ತರ ಒಂದು ಅಭಿಮಾನಿಗಳಿದ್ದಾರೆ, ಖಂಡಿತ ಅವ್ರನ್ನೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸರಿ, ನಿಮ್ಮ ಅಭಿಮಾನಿಗಳು ಸುಮಾರು ಜನ ಕರೆ ಮಾಡ್ತಾ ಇದ್ದಾರೆ, ಆದ್ರೆ ಸಮಯದ ಅಭಾವದಿಂದ ನಾವು ಕೊಡ್ತಾ ಇಲ್ಲ ಅಂತ ತಿಳಿಸ್ದ. ದರ್ಶನ್ ಅವರೇ, ನಿಮ್ಗೆ ಅಪರಿಚಿತ ಅಭಿಮಾನಿಗಳು ಸಹ ಮನೆಗೆ ಕರೆ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಅದನ್ನ ಯಾವ ತರ ತಗೊಳ್ತೀರಾ ನೀವು? ಏನಿಲ್ಲ, ಕೂಲಾಗಿ ಎತ್ಕೊಳ್ತೀನಿ. ಅಂದ್ರೆ ಅವ್ರು ತಗೊಳ್ಳೋ ಒಂದು ಬಟ್ ಒಂದು ಕೆಲವರು ಫೋನ್ ಮಾಡ್ತಾರೆ, ಸ್ವಲ್ಪ ಇದಾಗುತ್ತೆ. ಏನಾಗುತ್ತೆ ಅಂದ್ರೆ, ಈಗ ಮದ್ವೆ, ನೀವ್ ಮದ್ವೆ ಮಾಡ್ಕೋಬೇಡಿ, ನೀವ್ ಯಾಕೆ ಮದ್ವೆ ಮಾಡ್ಕೊಳ್ತೀರಾ, ನೀವ್ ಮದ್ವೆ ಮಾಡ್ಕೊಂಡ್ರೆ ನಮಗ್ ಬೇಜಾರು. ಸೊ ಖಂಡಿತ ನಾನು ಎಲ್ಲಾ ಅಭಿಮಾನಿಗಳಿಗೆ ಹೇಳೋದು ಒಂದೇ, ಒಬ್ಬ ನಟ ಅಂತ ಪ್ರೀತಿ ಮಾಡಿ ಹೊರ್ತು ಅದನ್ನ ಬಿಟ್ಟು ಬಿಯಾಂಡ್ ಅದ್ರ ಮೇಲೆ ಇನ್ನೇನಕ್ಕೂ ಹೋಗ್ಬೇಡಿ. ಒಬ್ಬ ನಟ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ನೀನು ಓಕೆ, ಒಳ್ಳೆ ಓಕೆ, ಅಷ್ಟಕ್ಕೆ ಇಟ್ಕೊಳ್ಳಿ ಅಷ್ಟೇ. ಅದನ್ನ ಬಿಟ್ಟು ಈ ಪೊಸಿಟಿವ್ನೆಸ್ ಅಂತಾರಲ್ಲ, ನೀವು ಇವ್ರ ಹತ್ರ ಮಾಡ್ಬೇಡಿ, ನೀವು ಅವ್ರ ಹತ್ರ ಮಾಡ್ಬೇಡಿ, ಇವ್ರ ಹತ್ರ ಮಾತಾಡ್ಬೇಡಿ, ನಿಮಗ್ ನಾನು ಒಬ್ಳೆ ಅಭಿಮಾನಿ. ಸೊ ಈ ತರ ಆದಾಗ ನಾನೇ ಸ್ವಲ್ಪ ಅವ್ರನ್ನ ಅವಾಯ್ಡ್ ಮಾಡಕ್ ಶುರು ಮಾಡ್ತೀನಿ. ಓಕೆ ಬೇಡಮ್ಮ, ನೋಡಿ ಇದು ನಿನ್ ಜೀವನ, ನೀನ್ ನೋಡಿ ನೀನ್ ಯಾರು ಅಂತ ಏನೋ ನನ್ಗೆ ಗೊತ್ತಿಲ್ಲ. ಸೊ ಆತರ ಒಂದ್ ಕನ್ಸುಗಳು ನೀನು ಕಟ್ಬೇಡ, ಅದು ಒಳ್ಳೇದಲ್ಲ. ಸೊ ಈ ತರ ಒಂದು ಇದ್ ಮಾಡಿ ಅವಾಯ್ಡ್ ಮಾಡ್ಬೇಕಾಗ್ತದೆ. ಸರಿ, ಕರಿಯ ಚಲನಚಿತ್ರದ ಬಗ್ಗೆ ಒಬ್ಬ ಅಭಿಮಾನಿ ಮಾತಾಡ್ಬೇಕು ಅಂತ ಇದ್ದಾರೆ, ಕೇಳೋಣ ಏನ್ ಹೇಳ್ತಾರೆ ಅಂತ. ಹಲೋ ಹಲೋ, ಹೇಳಿ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ಲಕ್ಷ್ಮೀಪತಿ ಅಂತ. ಹೇಳಿ. ಈಗ ನಿಮ್ದಿದ್ದೆ ನೋಡ್ತಿದ್ವು, ಫಿಲಮ್ದು ನೋಡ್ತಿದ್ವು. ಅದೇ ಕರಿಯಾದು ಫುಲ್ ಅದೇನ್ ಸ್ಟೋರಿ ಹೀರೋಯಿನ್ ಜೊತೆ ಇದಾಗಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಅಷ್ಟೇನೆ. ಏನ್ ಡಿಸ್ಕಷನ್ ಮಾಡ್ತೀರಿ ಅನ್ನೋದನ್ನ ಹೇಳ್ತೀರಾ ಸ್ವಲ್ಪ? ಅದು ಹೀರೋಯಿನ್ದು ಏನ್ ಇವ್ರು ಅವರು ಒಂದಾಗಲ್ಲ, ಅದೇನ್ ಫಿಲಮ್ದು ಸ್ಟೋರಿ ಮಿಸ್ ಆಯ್ತೋ ಇಲ್ಲ ಏನು ಅಂತ ಗೊತ್ತಾಗ್ಲಿಲ್ಲ. ಅದ್ರ ಫಿಲಮ್ ಹಾಡುಗಳು ಎಲ್ಲ ಚೆನ್ನಾಗೈತೆ, ಅದು ಅದಕ್ಕೋಸ್ಕರ ಏನು ಅಂತ ಗೊತ್ತಾಗ್ಲಿಲ್ಲ. ಅದು ಸರ್ ಖಂಡಿತ ನಿಮ್ಗೆ ಗೊತ್ತೂ ಆಗಲ್ಲ ಮುಂದಕ್ಕೆ. ಯಾಕೆಂದ್ರೆ ನಮ್ಗೆ ಸೆನ್ಸರ್ ಬೋರ್ಡ್ ಅವ್ರು ಅಷ್ಟೊಂದು ಸೆನ್ಸರ್ ಇಸ್ಕೊಂಡ್ಬಿಟ್ಟಿದ್ರು ಅದನ್ನ. ಯಾಕಂದ್ರೆ ನಾವು ತೆಗ್ದಿದಷ್ಟು ತೋರಿಸ್ಬಿಟ್ಟಿದ್ರೆ ಸೊ ನಿಮ್ಗೆ ಇಡೀ ಕತೆದು ಇದೇ ಹೊಟ್ಟೋಗೋದು. ಸೊ ಅದರಿಂದ ಅದು ಎಷ್ಟು ನಮ್ ಟೈಮು ಮತ್ತೆ ನಾವು ಸೆನ್ಸರ್ ಅಲ್ಲಿ ಎಷ್ಟು ಕೊಟ್ರೋ ನಮ್ಗೆ, ಸೊ ಅಷ್ಟೇ ನಮಗ್ ತೋರ್ಸಕ್ ಸಾಧ್ಯ ಆಗಿದ್ದು. ಸರಿ, ಇನ್ನು ಕೆಲವು ಪದಗಳ ಬಗ್ಗೆ ತಮ್ಮ ಅಭಿಪ್ರಾಯನ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ತಂಡ ಎಷ್ಟು ಮುಖ್ಯ? ತಂಡ ಅನ್ನೋದು ಬಹಳನೇ ಮುಖ್ಯ. ಯಾಕಂದ್ರೆ ಈಗ ನಾವೊಂದು ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ಮೊದ್ಲು ಒಂದು ಪ್ರೊಡ್ಯೂಸರ್ ಇಂದ, ಡೈರೆಕ್ಟರ್ ಇಂದ, ಕೊನೆ ಒಂದು ಲೈಟ್ ಬಾಯ್ ಇಂದ ಆಗ್ಲಿ, ಪ್ರೊಡಕ್ಷನ್ ಬಾಯ್ ಇಂದ ತನಕನೂ ಒಂದು ಟೀಮ್ ವರ್ಕ್ ಆಗುತ್ತೆ. ಆಕ್ಚುಲಿ ಒಂದು ಶಿಪ್ ಅನ್ಕೊಳ್ಳೋಣ, ಈಗ ಒಂದು ಶಿಪ್ ಅಲ್ಲಿ ಕ್ಯಾಪ್ಟನ್ ದಿ ಮೇನ್, ಸೊ ಅದು ನಮ್ಮ ಡೈರೆಕ್ಟರ್ ಆಗ್ತಾರೆ. ಇನ್ನು ಅದ್ರಲ್ಲಿ ಬರೋರು ಎಲ್ರು ಸಾಧ್ಯ ಆಗೋದು ಇಲ್ಲ. ಕೆಳಗಡೆ ಮಿಷನ್ ಇರ್ಲಿ, ಅವನ ನನ್ಗೇನ್ ಕೆಲಸ ಇಲ್ಲ, ಅವ್ನ ಆ ಕಡೆ ಹೋದ್ರೆ ಖಂಡಿತ ಒಂದ್ ವೀಲ್ ಇದಾಗುತ್ತೆ. ಸೊ ಒಂದ್ ಸ್ಪಿನ್ನಿಂಗ್ ಹೋಗುತ್ತೆ. ಸೊ ಮತ್ತೆ ಆ ಶಿಪ್ ಹೋಗಕ್ ಆಗಲ್ಲ. ಆದ್ರಿಂದ ಎಲ್ರು ಮೊದ್ಲಿಂದ ಹಿಡಿದು ಕೊನೆವರೆಗೂ ಎಲ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೋದು, ಇಲ್ಲ ಒಂದ್ ಒಳ್ಳೆ ಟೀಮ್ ವರ್ಕ್ ಆಗುತ್ತೆ. ಸರಿ, ಹೊಗಳಿಕೆ ತೆಗಳಿಕೆ? ಹೊಗಳಿಕೆ ಬಂದಾಗ ಅದನ್ನ ಹಿಗ್ಲೂಬಾರ್ದು, ತೆಗಳಿಕೆ ಬಂದಾಗ ಅದನ್ನ ಅಯ್ಯೋ ನನ್ಗೆ ಈ ತರ ಅನ್ಬಿಟ್ರಲ್ಲ ಅಂತ ಇದು ಮಾಡುದು. ಎರಡೂನು ಕರೆಕ್ಟ್ ಆಗಿ ಒಂದು ಮ್ಯಾಚ್ ಮಾಡಿ, ಹೊಗಳ್ದಾಗ್ಲೂ ಅಟ್ಟಕ್ಕೆ ಇರಬಾರ್ದು ಅಂತಾರೆ, ತೆಗಳ್ದಾಗ ಇದಕ್ಕೆ ಇದ್ ಮಾಡಬಾರ್ದು ಅಂತ. ಎರಡೂನು ಒಂದೇ. ಕನಸು?
ಕನಸುಗಳು ಕಟ್ಟಬೇಕು ನಿಜ. ಕನಸಿದ್ದಾಗ್ಲೇನೆ ಒಂದು ಗುರಿ ಮುಟ್ಟಕ್ ಸಾಧ್ಯ. ನಮ್ ತಂದೆಯವರು ಹೇಳ್ತಾ ಇದ್ರು, ಯಾವತ್ತೂ ಅಷ್ಟೇನೆ ಒಂದು ಕೋಟಿಗೆ ಗುರಿ ಇಟ್ಕೊಂಡ್ರೆ 1,00,000 ಹತ್ರ ಔಟ್ ಬರ್ತೀವಿ. ಸೊ 1 ಕೋಟಿ ನಾನು ದುಡ್ಡು ಸೇರಿಸ್ತೀನಿ ಅಂದ್ರೆ ಬೇಡ 1,00,000 ಆದ್ರೂ ಸೇರಿಸ್ತೀವಿ. ಸೊ ಈ ತರ ಒಂದು ಇದನ್ನ ಅವ್ರು ಹೇಳ್ಕೊಟ್ಟಿದ್ರು. ಸೊ ಅದರಿಂದ ಕನಸು ಬಹಳನೇ ಮುಖ್ಯ. ಆತ್ಮವಿಶ್ವಾಸ ಬಹಳನೇ ಬೇಕು. ಬಹಳನೇ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ ಆಗಲ್ಲ. ಒಂದು ಜೀವನದಲ್ಲಿ ಒಂದು ಇದನ್ನ ಸಾಧಿಸ್ತೀನಿ, ಇದ್ ಮಾಡ್ತೀನಿ ಅಂತ ಒಂದು ವಿಶ್ವಾಸ ಇದ್ದಾಗ್ಲೇ ಒಂದು ಮುಂದಕ್ಕೆ ಬರಕ್ ಸಾಧ್ಯ. ದರ್ಶನ್ ಅವರೇ, ಮುಂದಿನ ತಿಂಗಳು ತಮ್ಗೆ ಮದ್ವೆ ಅಂತೆ? ಹೌದು ಸರ್. ಯಾರು ಅಂತ ತಿಳ್ಕೊಬೋದಾ? ಹೊಸ ಸಂಬಂಧನೇ, ವಿಜಯಲಕ್ಷ್ಮಿ ಅಂತ ಹೇಳಿ. ಸೊ ಇಂಜಿನಿಯರಿಂಗ್ ಮಾಡ್ತಾ ಇದಾರೆ ಅವರು. ಮದ್ವೆಗೆ ವೀಕ್ಷಕರ ಪರವಾಗಿ ಶುಭಾಶಯವನ್ನ ಮುಂಚಿತವಾಗಿ ಹಾರೈಸ್ತಾ, ಕೊನೆಯದಾಗಿ ನೀವು ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ನಾನು ಎಲ್ರಿಗೂ ಹೇಳ್ಕೊಳ್ಳೋದು ಇಷ್ಟೇನೆ, ಜೀವನದಲ್ಲಿ ತುಂಬಾ ಆಸೆಗಳು ಇಟ್ಕೊಳ್ದೆ, ಅಂದ್ರೆ ಕನ್ಸ್ ಕಟ್ಟಿ, ಅಂದ್ರೆ ಕನ್ಸು ನನ್ಸಾಗ್ಲಿಲ್ಲ ಅಂತ ಆಗ್ಲಿ, ಅದನ್ನ ಒಂದ್ ಇದಾಗ್ಲಿಲ್ಲ ಅಂತ ಮನ್ಸಲ್ಲಿ ಇದ್ ಮಾಡ. ಬಟ್ ಏನೇ ಮಾಡಿದ್ರು ಕೂಡ ನಮ್ ಶ್ರಮ ಬಹಳ ಮುಖ್ಯ. ಇವತ್ತು ನಾನು ಒಂದು ಹೀರೋ ಆಗಿದ್ದೀನಿ, ಆದ್ರೆ ಅದರಿಂದ ಬಹಳನೇ ಶ್ರಮ ಇದೆ. ಅದಕ್ಕೆ ಆದಂತ ಒಂದು ಕಷ್ಟ ಸುಖ, ಅದಕ್ಕೆ ಹೊಂದ್ಕೊಂಡು ಹೋಗುವಂತ ಒಂದು ರೀತಿ, ಸೊ ಇದೆಲ್ಲ ಮಾಡ್ಕೊಂಡು ಹೋದಾಗ್ಲೇ ಇವತ್ತಿಗೆ ನಾನು ಈಗ ಒಂದು ನಿಲ್ಲಕ್ಕೊಂದು ಸಾಧ್ಯ ಆಯ್ತು. ಸೊ ಆಮೇಲೆ ಇವತ್ತಿಗೂ ಅಷ್ಟೇನೆ, ನಾನೀಗ ಒಂದ್ ಸಿನಿಮಾ ಸೋಲ್ತು ಅಂದ ತಕ್ಷಣ ನಾನು ಬೇಜಾರು ಮಾಡ್ಕೊಳ್ಳೋ, ಅಯ್ಯೋ ನನ್ ಸಿನಿಮಾ ಸೋಲ್ತಾರ, ಖಂಡಿತ ಮುಂದಿನ ಸಿನಿಮಾ ನಂಗೆ ಗೆಲ್ಲಿಸ್ಬೇಕಂತ ಅದ್ ಮಾಡ್ದಿರೋ ತಪ್ಪನ ನಾನು ಅಲ್ಲಿ ಮಾಡಕ್ ಹೋಗಲ್ಲ. ಸೊ ಆದ್ರಿಂದ ಎಲ್ರಿಗೂ ಅಷ್ಟೇನೆ ಮನ್ಸಲ್ಲಿ ಒಂದು ಆತ್ಮವಿಶ್ವಾಸ ಇರ್ಬೇಕು. ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಶ್ರದ್ಧೆ ಅಂತ ಇರ್ಬೇಕು. ಸರಿ ದರ್ಶನ್, ತುಂಬಾ ಸೊಗಸಾಗಿ ಇವತ್ತು ನಿಮ್ಮ ಮಾತುಗಳನ್ನ ಆಡಿದ್ರಿ, ಮನಸ್ಸು ಬಿಚ್ಚಿ ಮಾತನಾಡಿದ್ರಿ. ಅದಕ್ಕಾಗಿ ಚಂದನದ ಪರವಾಗಿ, ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ, ಶುಭ ಮುಂಜಾವು. ಚಂದನದ ನಿತ್ಯೋತ್ಸವವಾಗಿರುವ ನೇರ ಪ್ರಸಾರದ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಆಗಸದಲ್ಲಿ ತಾರೆಗಳು ಮಿನುಗಿದರೆ ನಮ್ಮ ಈ ಚಲನಚಿತ್ರ ರಂಗದಲ್ಲಿ ನಟ ನಟಿಯರು ಆ ಜಾಗವನ್ನು ಆಕ್ರಮಿಸಿಕೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು. ಜನಸಾಮಾನ್ಯರಿಗಂತೂ ಎಂಥದೋ ಆಕರ್ಷಣೆ, ಒಲವು, ಪ್ರೀತಿ, ಅಭಿಮಾನ. ಆತ್ಮೀಯರೇ, ನವ ನಾಯಕ ನಟರುಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ, ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿರುವ, ಮತ್ತಷ್ಟು ಸಾಧಿಸಬೇಕೆಂದು ಯತ್ನಿಸುತ್ತಿರುವ ಸ್ಫುರದ್ರೂಪಿ ನಟ ದರ್ಶನ್ ತೂಗುದೀಪ್ ಇಂದಿನ ನಮ್ಮ ಅತಿಥಿ. ಮೆಜೆಸ್ಟಿಕ್, ಕರಿಯ, ಧ್ರುವ, ನಿನಗೋಸ್ಕರ, ನೀನಂದ್ರೆ ಇಷ್ಟ, ಕಿಟ್ಟಿ, ಲಾಲಿ ಹಾಡು ಚಲನಚಿತ್ರಗಳ ಅಭಿನಯದ ಮೂಲಕ ದರ್ಶನ್ ಚಿತ್ರ ರಸಿಕರ ಮನಸೆಳೆದಿದ್ದಾರೆ. ಬಿಡುಗಡೆಗೆ ಸಿದ್ಧವಾಗಿರುವ ಚಿತ್ರಗಳು ನಮ್ಮ ಪ್ರೀತಿಯ ರಾಮು ಹಾಗೂ ಲಂಕೇಶ್ ಪತ್ರಿಕೆ. ಚಿತ್ರೀಕರಣವಾಗುತ್ತಿರುವ ಚಲನಚಿತ್ರ ದರ್ಶನ್. ಚಿತ್ರ ರಸಿಕರ ಅಭಿಪ್ರಾಯದ ಮೇರೆಗೆ ಹಲೋ ಗಾಂಧಿನಗರ್ ಪತ್ರಿಕೆ ಮೆಜೆಸ್ಟಿಕ್ ಚಿತ್ರದ ಅಭಿನಯಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಿ ಗೌರವಿಸಿದೆ. ದರ್ಶನ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ದರ್ಶನ್, ನಿಮ್ ತಂದೆ ತೂಗುದೀಪ್ ಶ್ರೀನಿವಾಸ್ ಕನ್ನಡ ಚಿತ್ರ ರಸಿಕರ ಮನಸ್ಸನ್ನ ಗೆದ್ದಿರೋರು. ನಿಮ್ಮ ಮನಸ್ಸನ್ನ ನಿಮ್ ತಂದೆ ಹೇಗೆ ಗೆದ್ದಿದ್ರು ಅಂತ ತಿಳ್ಕೊಳ್ಬೇಕು ಅಂತ ಕುತೂಹಲ, ತಿಳಿಸ್ತೀರಾ? ನಮ್ ತಂದೆಯವರು ಒಳ್ಳೆ ನಟರಾಗಿದ್ರು, ಹಾಗೇನೆ ಒಳ್ಳೆ ತಂದೆ ಆಗಿದ್ರು ನಮ್ಗೆ. ಸೊ ಯಾವ್ದೇ ನಮ್ದು ನಾವು ಏನೇ ಮಾಡ್ಬೇಕಾದ್ರೂ ನಮ್ಮನ್ನ ಒಂದು ಪ್ರೀತಿ ವಿಶ್ವಾಸ, ಅಂದ್ರೆ ಎಲ್ರು ಕೇಳೋರು ನನಗೆ ಬಹಳ ಜನ ಇದನ್ನ, ಏನಪ್ಪಾ ನಿಮ್ ತಂದೆ ಸಿನಿಮಾಲೆಲ್ಲ ವಿಲ್ಲನ್, ಮನೇಲೂ ಹಾಗೆ ಇರ್ತಾರ ಅಂತ. ನಾನ್ ಅವ್ರಿಗೆಲ್ಲ ಒಂದೇ ಉತ್ತರ ಹೇಳ್ತಾ ಇದ್ರು, ಸಿನಿಮಾಲ್ ವಿಲ್ಲನ್ ಅಪ್ಪ, ಮತ್ ಮನೇಲಿ ಹೀರೋ ಆಗಿದ್ರು ಅವರು, ನಮ್ಗಳ ಜೊತೆ ತುಂಬಾ ಜಾಲಿ ಆಗಿರ್ತಾ ಇದ್ರು. ಅವ್ರದೇ ಒಂಥರ ಲೈಫ್ ಸ್ಟೈಲ್ ಬೇರೆ ತರ ಇತ್ತು. ಅಂದ್ರೆ ಅದು ನಿಮ್ಗೆ ಏನ್ ಅನಿಸ್ತಾ ಇತ್ತು ನಿಮ್ ತಂದೆ ವಿಲನ್ ಪಾತ್ರಗಳು ಮಾಡ್ತಾ ಇದ್ರೆ? ಇಲ್ಲ, ಹಾಗೇನ್ ಅದನ್ನ ಅಷ್ಟೊಂದು ಡೀಪ್ ಆಗಿ ನಾನು ತಗೊಳ್ತಾ ಇರ್ಲಿಲ್ಲ. ಬಟ್ ಫೈಟ್ ಗೀಟ್ ನೋಡ್ಬೇಕಾದ್ರೆ ಈಗ ಹೊಡಿತಾ ಇದ್ರೆ ಹಾಕು ಅಂತಾನೆ ಹೇಳ್ತಾ ಇದ್ದೆ ಹೊರತು, ಯಾಕಂದ್ರೆ ಫೈಟ್ಸ್ ಬಹಳ ಇಷ್ಟ ಮೊದ್ಲಿಂದ. ಸೊ ಅದರಿಂದ ಅದನ್ನ ಹೇಳ್ತಾ ಇದ್ರೆ, ಅದನ್ನ ನಮ್ ತಾಯಿ ಏನಾದ್ರು ಸಿನಿಮಾದಲ್ಲಿ ನೋಡಿ ಹಿಂಗ್ ಹೇಳ್ತಿದ ಅಂದ್ರೆ ಅವಾಗ ಸ್ವಲ್ಪ ಗೇಲಿ ಮಾಡೋರು, ಏನೋ ಹಂಗ್ ಹೊಡಿಸ್ಕೋತಾ ಇದ್ರೆ ನೀನೇನೋ ಹಾಕು ಅಂತಿದ್ಯಾ ಆತ್ನ. ಸೊ ಆತರ ಎಲ್ಲ ಇದ್ರು ಅಷ್ಟೇ. ಸರಿ, ನಿಮ್ಮ ತಾಯಿಯವರ ಪ್ರೇರಣೆ ಹೇಗಿದೆ ನಿಮ್ ಮೇಲೆ? ಇವತ್ತು ಏನಿದೀನೋ, ಇವತ್ತು ಇಲ್ಲಿಗೆ ಬಂದು ನಾನು ಕೂತ್ಕೊಳ್ಳೋ ಕಾರಣನು ನಮ್ ತಾಯಿನೇ. ಯಾಕಂದ್ರೆ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರು, ನಾನೀಗ ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂದಾಗ್ಲೂ ಕೂಡ ಅವ್ರು ಕೊಟ್ಟಿದ್ದೊಂದು ಬ್ಯಾಕಪ್ಪೇ ನನಗ್ ಜಾಸ್ತಿ. ಬೇರೆ ಯಾರಿಗಿಂತ, ನಮ್ ತಂದೆಗಿಂತಾನು ನಮ್ ತಾಯಿ ತುಂಬಾನೇ ಕೊಟ್ಟಿದ್ದು. ಸೊ ಇವತ್ತು ಈ ಸ್ಥಾನಕ್ಕೆ ಬರಕ್ ಅವರೇ ಕಾರಣ ಅಂತ. ಇನ್ ನಿಮ್ಮ ಅಕ್ಕ ಹಾಗೂ ತಮ್ಮ ಏನ್ ಮಾಡ್ತಾರೆ? ಅಕ್ಕನ್ ಮದುವೆ ಆಗಿದೆ. ನಮ್ ಭಾವ ಕೈಗಾ ಪವರ್ ಪ್ರಾಜೆಕ್ಟ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಆಮೇಲೆ ತಮ್ಮ ಇದೇ ಫೀಲ್ಡ್ ಅಲ್ಲಿ ಇದೀವಿ, ಅಣ್ಣ ತಮ್ಮದಿರಿಬ್ರು. ಅವನು ಬಿಸಿ ಗೌರಿಶಂಕರ್, ನಾನ್ ಮೊದ್ಲು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಈಗ ಅವ್ನು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ನೋಡೋಣ, ಇದೇ ಸಿನಿಮಾದಲ್ಲಿ ಏನಾರು ಒಂದ್ ಸಾಧಿಸ್ಬೇಕು, ಆ ತೂಗುದೀಪ ಅನ್ನೋ ಹೆಸರನ್ನ ಉಳಿಸ್ಬೇಕು, ನಿಲ್ಲಿಸ್ಬೇಕು ಅನ್ನೋದೇ ನಮ್ಮಿಬ್ಬರದೊಂದು ಹಠ ಆಗಿದೆ. ಸರಿ ದರ್ಶನ್, ಚಿತ್ರರಂಗಕ್ಕೆ ಬಂದ ಸನ್ನಿವೇಶಗಳನ್ನ ಸ್ವಲ್ಪ ನೆನೆಸ್ಕೊಳ್ತೀರಾ? ಬಂದಿದ್ದು
ಏನ್ ನಮ್ಗೆ ಬಹಳ ಜನ ಹೇಳ್ತಾ ಇದ್ರು ಏನ್ ನೀವು ಆರ್ಟಿಸ್ಟ್ ಮಕ್ಳಪ್ಪ ನಿಮ್ಗೇನ ಆರಾಮ್ಸೆ ಎಂಟ್ರಿ ಸಿಗುತ್ತೆ ಅಂತ. ಖಂಡಿತ ಯಾವ್ದೇ ಅಂತ ಓಪನಿಂಗ್ ಕೂಡ ನಮಗ್ ಸಿಗ್ಲಿಲ್ಲ, ಅಂದ್ರೆ ನನಗ್ ಸಿಗ್ಲಿಲ್ಲ. ನಾನು ಯಾವಾಗ ಒಬ್ಬ ನಟನಾಗ್ಬೇಕು ಅಂತ ನಿರ್ಧಾರ ತಗೊಂಡ್ಮೇಲೆ ನಾನು ನೀನಾಸಂ ಮಾಡಿದೆ. ಸೊ ನೀನಾಸಂ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ಲಿ ಈಗ ಅಷ್ಟಲ್ಲಿ ತಂದೆ ಎಕ್ಸ್ಪೈರ್ ಆಗಿದ್ರು. ಸೊ ಒಳಗಡೆ ನುಗ್ಗಕ್ ನಮ್ಗೊಂದ್ ಜಾಗ ಇರ್ಲಿಲ್ಲ. ಸೊ ಹೆಂಗಾರು ಮಾಡಿ ಒಳಗಡೆ ನುಗ್ಬೇಕು, ಆ ಚಿತ್ರರಂಗ ಅನ್ನೋದು ಆ ರಂಗದೊಳಗಡೆ ನುಗ್ಬೇಕು. ಹೇಗ್ ನುಗ್ಗೋದು? ಈಗ ನಾನು ಆರ್ಟಿಸ್ಟ್ ಮಗ, ನಂಗೆ ಕ್ಯಾರೆಕ್ಟರ್ ಕೊಡಿ ಅಂದ್ರೆ ಯಾರು ಏನ್ ನೋಡ್ಕೊಡ್ತಾರೆ ಏನಿದೆ ಅಂತ ನಮ್ಮಲ್ಲಿ. ಸೊ ಆದ್ರಿಂದ ನಾನು ಬಿಸಿ ಗೌರಿಶಂಕರ್ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಫಸ್ಟ್ ಸಿನಿಮಾ ಜನ್ಮದ ಜೋಡಿ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು. ಸೊ 4 ಸಿನಿಮಾ ಮಾಡಿದೆ ಅವ್ರ ಜೊತೆ. ಸೂತ್ರಧಾರ, ಪ್ರೇರಣ, ಆಮೇಲೆ ಚಿಕ್ಕ ಅಂತೇಳಿ. ಸೊ ಚಿಕ್ಕ ಮಾಡ್ಬೇಕಾದ್ರೆ ನಂಗೆ ಮಹಾಭಾರತ ಆಫರ್ ಬಂತು. ಎಸ್ ನಾರಾಯಣ್ ಸರ್ ಕರೆಸಿದ್ರು. ಸೊ ಒಂದ್ ಕ್ಯಾರೆಕ್ಟರ್ ಇದೆ ನೀವು ಮಾಡಿ ಅಂತ. ಅದ್ರಲ್ಲಿ ನಾನು ಮತ್ತೆ ಸೌರವ್, ಈಗ ನಮ್ಮ ಜೂಟು ಮತ್ತೆ ಭೂತಾಯನ ಮಕ್ಕಳೆಲ್ಲ ಹೀರೋ. ಸೊ ಅವನು ಅದ್ರಲ್ಲಿ ಫಸ್ಟ್ ಎಂಟ್ರಿ. ಸೊ ಇಬ್ರು ಒಂದೊಂದ್ಸಲಿ ಗೇಲಿ ಮಾಡ್ಕೊಳ್ತೀವಿ. ಈಗ್ಲೂ ನಾವಿಬ್ರು ಕುಜಲಿ ವಿಲ್ಲನ್ಸ್ ಅನ್ಬಿಟ್ಟು ಗೇಲಿ ಮಾಡ್ಕೊಳ್ತೀವಿ. ಏನಕ್ಕೆ ಕುಜಲಿ ಅಂದ್ರೆ ಯಾರನ್ನ ನೋಡ್ಬೇಕಾದ್ರೆ ಅವ್ನು ಇಲ್ಲಿ ಕೆರೆಯವನು, ನಾನು ಅವ್ನು ನೋಡ್ಬಿಟ್ಟು ಅಲ್ಲಿ ಕೆರಿತಾನ ಅಂದ್ಬಿಟ್ಟು ನಾನು ಇಲ್ಲೆಲ್ಲ ಕರ್ಕೊಂಡು. ಆ ವಿಲ್ಲನ್ ಅಂದ್ರೆ ಒಂದೊಂದು ಹಿಂಗೊಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಸೊ ಆತರ ಮಾಡ್ತಾ ಇದ್ವಿ. ಅದು ಫಸ್ಟ್ ಎಂಟ್ರಿ. ಮುಖಕ್ಕೆ ಬಣ್ಣ ಹಾಕಿದೆ ಅವಾಗ. ಸರಿ, ನೀವು ನೀನಾಸಂಗ್ ಹೋದ್ರಿ ಅಂತ ಹೇಳಿದ್ರೆ, ಈಗ ನಟ ಆಗೋದಕ್ಕಿಂತ ಮುಂಚೆ ಏನೋ ಒಂದ್ ತರಬೇತಿ ಪಡ್ಕೊಳ್ಬೇಕು, ಅಭಿನಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕುತೂಹಲ ಇದ್ದಿದ್ರಿಂದಾನೇ ಹೋದ್ರಿ. ಹೌದು. ಅಲ್ಲಿ ಹಾಗಾದ್ರೆ ನೀನಾಸಂ 1 ವರ್ಷ ನೀವಲ್ಲಿ ಇದ್ರಲ್ಲ ಹೆಗ್ಗೋಡಿನಲ್ಲಿ, ಅದರ ಅನುಭವ ಹೇಗಿತ್ತು? ಬೇಸಿಕಲಿ ಇದನ್ನ ನನ್ಗೆ ಐಡಿಯಾ ಕೊಟ್ಟಿ ನಮ್ ತಂದೆ. ಏನಕ್ಕೆ ಅಂದ್ರೆ ಈಗ ನಾವ್ ಏನೇ ಒಂದ್ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಒಂದ್ ಬೇಸಿಕ್ ಕಲ್ತ್ಕೊಳ್ತೀವಿ. ಸೊ ಒಬ್ಬ ನಟನ್ಗೆ ಫೌಂಡೇಶನ್ ಬಂದು ರಂಗಭೂಮಿ. ಯಾಕಂದ್ರೆ ಅದು ಆನ್ ಸ್ಟೇಜ್, ಅದು ಲೈವ್. ಅದು ಏನು ಒಂದು ಚೂರು ಈಗ ನಮ್ಮಲ್ಲಾದ್ರೆ ಈಗ ಓಕೆ ಇನ್ನೊಂದ್ ಟೇಕ್ ಮಾಡೋಣ ಅದೆಲ್ಲ ಇಲ್ಲೇ ಇಲ್ಲ. ಮಾಡಿದ್ರೆ ಆ ಶೋ ಅಲ್ಲಿ ಏನಾದ್ರು ಸಾಧಿಸ್ಬೇಕಂದ್ರೆ ಅಕಸ್ಮಾತ್ ಸ್ವಲ್ಪ ಎಡುದ್ರು ನಾವು ನಾಳೆ ಕಾಯ್ಬೇಕು. ನಾಳೆ ಸಾಯಂಕಾಲ ತನಕ ಆ ಶೋ ಬರೋ ತನಕ ಇಲ್ಲಪ್ಪ ನಾನು ನಿನ್ನೆ ಇಲ್ಲಿ ಮಿಸ್ಟೇಕ್ ಮಾಡಿದೆ ಇವತ್ತು ಇಲ್ಲಿ ಮಾಡಂಗಿಲ್ಲ ಅಂತ. ಸೊ ಅದರಿಂದ ಫೌಂಡೇಶನ್ನೇ ರಂಗಭೂಮಿ. ಸೊ ನೀನಾಸಂ 1 ವರ್ಷ ನಾನು ಬಹಳ ಮಿಲಿಟರಿ ಇದಕ್ಕಿಂತ ಹೆಚ್ಚಾಗಿದ್ವಿ ನಾವಲ್ಲಿ. ಯಾಕಂದ್ರೆ ನಾವು ಡೈಲಿ ನಾನ್ ವೆಜ್ ತಿನ್ನೋರು. ನಮ್ಗಲ್ಲಿ ಎತ್ಕೊಂಡಾಗ ಹಾಕದ್ಮೇಲೆ ನಮ್ಗೆ ಬರೀ ಮೂಲಂಗಿ ಸಾರು, ಬದನೆಕಾಯಿ ಪಲ್ಯ, ಬದನೆಕಾಯಿ ಸಾರು, ಮೂಲಂಗಿ ಪಲ್ಯ ಇಷ್ಟೇ ನಮ್ಗಲ್ಲಿ ಇದ್ದಿದ್ದು. ಬಟ್ ಊಟ ದೊಡ್ಡದಂತಲ್ಲ. ಬಟ್ ಒಂದೇನಂದ್ರೆ ಒಂದು ಕಲಿಯಕ್ ನಮ್ಗೊಂದು ಫೌಂಡೇಶನ್ ಐತಿ. ಇವತ್ತು ನನ್ಗೆ ಒಂದು ಜೀವನದಲ್ಲಿ ಒಂದು ಏನು ಜೀವನ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಒಂದು ಆಧಾರ ಆಯ್ತಲ್ಲಿ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆ, 11 ಗಂಟೆ, 12 ಗಂಟೆ ತನಕ ನಾವು ಕೆಲಸ ಮಾಡ್ತಾ ಇದ್ವಿ. ಸೊ ಅದ್ರಿಂದ ಅಲ್ಲಿ ತರೋ ಆದ್ವಿ. ಸರಿ, ಈ ನಿಮ್ಮ ಅಭಿಮಾನಿಗಳಿಂದ ಒಂದು ಪ್ರಶ್ನೆ ಇದೆ, ಕೇಳೋಣ ಏನು ಅಂತ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ವನಿತಾ ಅಂತ. ಹೇಳಿ ವನಿತಾ ಅವ್ರೆ. ದರ್ಶನ್ ಅವ್ರಿಗೆ ವನಿತಾ ಆಂಟಿ ಆಗ್ತೀನಿ. ನಾನು ರಾಜರಾಜೇಶ್ವರಿ ನಗರದಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರಮ್ಮ. ನಮಸ್ಕಾರ. ಏನು ಅಂತಂದ್ರೆ ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ತರಾನೇ ನನ್ನ ಹಸ್ಬೆಂಡ್ ಇದಾರೆ ಅಂತ ನಾನು ಮುಂಚೆ ಹೇಳ್ತಾ ಇದ್ದೆ. ಆದ್ರೆ ಅವ್ರ ತಂದೆ ವಿಲನ್ ಆಗಿದ್ರು. ಈಗ ಇವ್ರು ಹೀರೋ ಆಗಿರೋದು ನಮ್ಗೆ ಅಷ್ಟೇ ಖುಷಿ ಆಗಿದೆ. ಆದ್ರೆ ಅವ್ರು ವಿಲನ್ ಆಗಿದ್ರು, ಅವ್ರ ಆಕ್ಟಿಂಗ್ ಅಲ್ಲಿ ನಮ್ಮ ಮನಸ್ಸು ಸೆಳೆದಿದ್ರು. ಹಾಗೆ ಇವರು ಶುಭ ಹಾರೈಸೋಣ ಅಂತ ಮಾಡ್ದೆ ಅಷ್ಟೇ. ತುಂಬಾ ತುಂಬಾ ಧನ್ಯವಾದಗಳಮ್ಮ. ಸರಿ, ಅಂದ್ರೆ ಈ ತರದ ಒಂದು ಅಭಿಮಾನದ ಪೂರನೆ ನಟರಿಗೆ ಹರಿಯುತ್ತೆ. ವಿಶೇಷವಾಗಿ ನಿಮ್ಮ ತಂದೆ ಒಂದ್ ರೀತಿ ಅಷ್ಟೊಂದು ಹೆಸರು ಮಾಡಿದ್ದು, ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಶ್ರೀರಕ್ಷಿತರನು ಇರುತ್ತೆ ಎಲ್ಲೋ ಒಂದ್ ಕಡೆ ಹೋದಾಗ. ನೀವೇ ಹೇಳಿದ್ರಿ ನಿಮ್ ತಂದೆ ತೀರ್ಕೊಂಡಾಗ ಒಮ್ಮೆ ನೀನಾಸಂನಲ್ಲೇ ಇನ್ನು ಇದ್ರಿ ಅಂತ. ಆ ಒಂದು ಸನ್ನಿವೇಶನ ನೆನಪಿಸ್ತೀನಿ. ನಿಜಕ್ಕೂ ನಾನು ಹೇಳ್ತಿದ್ದೀನಲ್ಲ, ಇವತ್ತೊಬ್ಬ ನಟನಾಗೋದಕ್ಕೆ ನಂಗೆ ಸ್ಫೂರ್ತಿನೇ ಅವ್ರಂತ. ಏನಕ್ಕೆ ಅಂದ್ರೆ ಅವತ್ತು ಬಸ್ ಸ್ಟ್ರೈಕ್ಗಳಿತ್ತು, ಎಲ್ಲೂ ಬಸ್ಗಳಿರ್ಲಿಲ್ಲ. ನಾನಿದ್ದು ಹೆಗ್ಗೋಡಲ್ಲಿ. ಹೆಗ್ಗೋಡಿಂದ ಸಾಗರ ಹೆಂಗೋ ಬಂದೆ, ಸಾಗರದಿಂದ ಶಿವಮೊಗ್ಗ ಹೆಂಗೋ ಬಂದೆ. ಬಟ್ ಶಿವಮೊಗ್ಗದಿಂದ ನಾನು ಮೈಸೂರು ಬರಕ್ ಬಹಳನೇ ಕಷ್ಟ ಆಯ್ತು, ಬಸ್ಗಳಿರ್ಲಿಲ್ಲ, ಏನಿಲ್ಲ. ಸೊ ಯಾವ್ದೋ ಒಂದು ಮೈಸೂರಿಂದ ಯಾವ್ದೋ ಟ್ಯಾಕ್ಸಿ ಬಂದಿತ್ತು. ಸೊ ಅವ್ರು ಮೈಸೂರು ಕೂಗ್ತಾ ಇದ್ರು. ಸೊ ಹೋದೆ, ಮೈಸೂರಿಗೆ ಹೋಗ್ಬೇಕು ಸರ್. ಆಯ್ತು ಸರ್ ಕೂತ್ಕೊಳ್ಳಿ ಅಂತ ಹೇಳಿ ಹಾಗೆ ಒಂದ್ ಸ್ವಲ್ಪ ಅವ್ನು ಯಾರೋ ಇನ್ನೂ ಪ್ಯಾಸೆಂಜರ್ಸ್ ನ ಕಾಯ್ತಾ ಇದ್ದ. ಸೊ ಅದ್ರಿಂದ ಕೂತ್ಕೊಂಡಿದ್ದ. ಆಮೇಲೆ ಸುಮ್ನೆ ಮಾತಾಡಕ್ಕೆ ಅಂತ ಬಂದೆ, ಎಲ್ಲಿಗೆ, ಏನ್ ಸಮಾಚಾರ? ಇಲ್ಲ ಸರ್, ಈ ತರ ನಮ್ಮ ತಂದೆ ಎಕ್ಸ್ಪೈರ್ ಆಗ್ಬಿಟ್ಟಿದ್ದಾರೆ. ಸೊ ಈ ತರ ಅವ್ರ ಹೆಸರು. ಅವ್ನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಸುಮ್ನೆ ಸೈಲೆಂಟ್ ಆಗೋದ, ಏನು ಮಾತಾಡ್ಲಿಲ್ಲ. ಹೌದಾ ಸರ್, ಆಯ್ತು ಸರ್, ಹೊರಡೋಣ ಸರ್, ಹಂಗಂದ್ರೆ ಲೇಟ್ ಆಗ್ಬಿಡುತ್ತೆ ನಾವು. ಬಟ್ ಇಲ್ಲ ಸರ್ ಪರವಾಗಿಲ್ಲ, ಪ್ಯಾಸೆಂಜರ್ ಇಲ್ಲ ಪರವಾಗಿಲ್ಲ, ಹೋಗ್ತಾ ಒಂದ್ ಇವೆಲ್ಲ ಯಾರನ್ನ ಹತ್ತಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹಿಡಿದು ಮೈಸೂರಿಗೆ ಅವ್ರು ಯಾರನ್ನೂ ಹತ್ತಿಸ್ಕೊಳ್ದೆ. ಸೊ ಅರ್ಧ ದಾರಿಗೆ ಬಂದು ನಾನು ಹೇಳ್ದೆ, ಸರ್ ನಂತರ ಅಷ್ಟು ದುಡ್ಡಿಲ್ಲ ನಿಮ್ ಕೂಡ. ಇಲ್ಲ ಸರ್ ಪರವಾಗಿಲ್ಲ ಬನ್ನಿ, ನಾನು ಮೈಸೂರಲ್ಲಿ ಇಸ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ್ ಮೈಸೂರಲ್ಲಿ ತಗೊಂಡ್ ಮನೆ ಹತ್ರ ಬಿಟ್ಟು. ಸೊ ನಾನು ಒಳಗಡೆ ಹೋದೆ, ಸೂಟ್ ಕೇಸ್ ತಂದು ಬಾಗ್ಲ ಹತ್ರ ಇಟ್ಟಿ ಅವ್ರು ಏನು ಕೇಳಲಿಲ್ಲ.
ಯಾಕಂದ್ರೆ ಅವರು ಒಂದ್ ನಟನ್ ಮಗನ್ ನಾನು ಇಲ್ಲಿವರೆಗೆ ಬಿಟ್ಟಿದ್ದೇನೆ ಅಂತ ಒಂದು ಅಭಿಮಾನ ಅವರಲ್ಲಿ ಇತ್ತು. ನನ್ಗೆ ಬಹಳನೇ ಆಮೇಲೆ ಒಳಗಡೆ ಹೋದೆ, ಒಂದ್ 2 hours ಆಮೇಲೆ ಹೊರಗಡೆ ಬಂದ. ಅವಾಗ ನಂಗೆ ಫ್ಲಾಶ್ ಆಯ್ತು. ಸೊ ಹೊರಗಡೆ ಬಂದ್ ಅವ್ರಿಗೆ ದುಡ್ಡು ಕೊಡೋಣ ಅಂತ ಹುಡ್ಕೋದ್ರೆ ಅವ್ರು ಇರ್ಲಿಲ್ಲ. ಕೇಳ್ದೆ, ಇಲ್ಲಿ ಬಂದಿರ್ಲಿಲ್ಲ, ಅವ್ರು ಹೊಟ್ಟೋದ್ರಾಗ್ಲಿ ಅಂತ. ಸೊ ಇವತ್ತಿಗೂ ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ, ಅವ್ರನ್ನ ಈಗ್ಲೂ ಕೂಡ ದರ್ಶನ್ ನೆನೆಸ್ಕೊಳ್ತಾ ಇದ್ದಾನೆ ಅಂತ ಅವ್ರಿಗೆ ಅನಿಸ್ಲಿ ಅಂತಾನೆ ಒಂದ್ ಇದ್ ಮಾಡ್ಕೊಳ್ದೆ. ಯಾಕಂದ್ರೆ ಅವರು ಒಂದು ಕೇಳ್ದೆ ಮಾಡ್ದೆ, ಒಂದು ಬಾಡಿಗೆ ಕೂಡ ಕೇಳ್ದೆ, ನನ್ನ ಡ್ರಾಪ್ ಮಾಡೋದ್ರು ಅಂದ್ಮೇಲೆ ಸೊ ಅಷ್ಟು ಜನಕ್ಕೆ ಮುಟ್ಟಿದೀವಿ, ಇಷ್ಟು ಮಾಡಿದಾರಲ್ಲ ಅನ್ನೋ ಒಂದು ಆಸೆ ಅಷ್ಟೇ. ಅಂದ್ರೆ ಜನಸಾಮಾನ್ಯರಲ್ಲಿ ಕಲಾವಿದ್ರ ಬಗ್ಗೆ ಇರುವಂತಹ ಪ್ರೀತಿ ಬಗ್ಗೆ ನಿಮ್ಗೆ ಖಂಡಿತ. ಯಾಕಂದ್ರೆ ಅವತ್ತಷ್ಟು ಬಸ್ ಸ್ಟ್ರೈಕ್ ಗಳಿದ್ದು ಕೂಡ ಬೆಳಗಾಂ, ಬೀದರ್ ಈ ಕಡೆಯಿಂದ ಜನಗಳು ಬಂದ್ರು. ಬಂದ್ಮೇಲೆ ಯಾವತ್ತು ಒಂದ್ ಹೇಳ್ತಾರೆ, ನಾವು ಸತ್ತಾಗ ನಮ್ಗೆ ಹೆಗಲ್ ಕೊಡಕ್ 4 ಜನರು ಇರ್ಬೇಕಂತ, ಅಷ್ಟು ಒಳ್ಳೆ ಕಾರ್ಯ ಮಾಡ್ಬೇಕ. ಅವತ್ ನಮ್ ತಂದೆ ಸತ್ತಿದ್ದ ದಿನ ನಾವು 1000 ಜನ ನೋಡ್ದೆ ನಾನು. ಸೊ ಅವತ್ತೇ ಅನ್ಕೊಂಡೆ, ಸತ್ರು ಹಿಂಗೊಂದ್ ದಿನ ಸಾಯ್ಬೇಕು ನಾನು, ಇನ್ನೇನು ಬೇಡ, ಸಾಕ್ ಇಷ್ಟು ಸತ್ರೆ ಏನೋ ಒಂದ್ ಇದ್ ಮಾಡ್ದಂಗೆ, ಏನೋ ಒಂದ್ ಸಾಧಿಸ್ಬೇಕು. ಖಂಡಿತ ಬಂತು. ನೀವ್ ಹೇಳಿದ್ರಿ ಮಹಾಭಾರತ ಇದ್ರೆಲ್ಲ ಅಭಿನಯಿಸಿದೆ ಅಂತ. ಮಹಾಭಾರತ, ದೇವರ ಮಗ, ಮಿಸ್ಟರ್ ಹರಿಶ್ಚಂದ್ರ, ಎಲ್ಲರ ಮನೆ ದೋಸೆನೋ, ಕುಶಲವೇ ಕ್ಷೇಮವೇ, ಈ ಮುಂತಾದ ಆರಂಭಿಕ ಚಲನಚಿತ್ರಗಳಲ್ಲಿ ತಾವು ಖಳನಾಯಕರಾಗಿ ಅಭಿನಯಿಸಿದ್ರಿ. ಹೌದು. ಈ ಖಳನಾಯಕನ ಅನುಭವ ಹೇಗಿತ್ತು? ಅನುಭವಕ್ಕಿಂತ ಅಲ್ಲೇನು ನನ್ ಕಲ್ತಿಲ್ಲ ಅಷ್ಟು. ಅಂದ್ರೆ ನಮ್ಗೊಂದು ಚೌಕಟ್ಟು ಅಂತ ಇರುತ್ತೆ, ಇಷ್ಟ್ರಲ್ಲೇ ನಾವ್ ಮಾಡ್ಬೇಕು. ನಾವ್ ಅದನ್ನ ಬಿಟ್ಟು ಏನಾದ್ರು ಬೇರೆ ಮಾಡ್ದಾಗ್ಲೂ ಕೂಡ ಬೇಡ ದರ್ಶನ್, ಇಷ್ಟೊಂದೆಲ್ಲ ಮಾಡ್ಬೇಡಿದು, ಅವಶ್ಯಕತೆ ಇಲ್ಲ ನಿಮ್ ಕ್ಯಾರೆಕ್ಟರ್ಗೆ. ಸೊ ಅವಾಗ ಏನ್ ಅನ್ಸೋದು, ಓಕೆ ಸರ್, ಏನೋ ನಾನೆಲ್ಲ ತಪ್ಪು ಮಾಡಿದೆ ನಾನು. ಯಾಕಂದ್ರೆ ನನ್ಗೆ ಒಂದು ಸ್ಫೂರ್ತಿ ಅಂದ್ರೆ ಈಗ್ಲೂ ಕೂಡ ನಾನು ಬಹಳ ಜನ ಕೇಳ್ತಾರೆ, ನಿಮ್ಗೆ ಆರ್ಟಿಸ್ಟ್ ಗಳಂದಾಗ ನನ್ಗೆ ಈ ಗುಲ್ಶನ್ ಗೋವರು, ಪರೇಶ್ ರಾವಲ್, ಅಂಬರೀಶ್ ಪುರಿ, ಓಂ ಪುರಿ ಇಂಥವ್ರನ್ನೇ ನಾನು ತುಂಬಾ ಐಡ್ಲ್ ಆಗಿ ಇಟ್ಕೊಂಡಿದ್ದೀನಿ ಇವ್ರ ತರ. ಆಮೇಲೆ ಇನ್ನೊಂದು ಗುಲ್ಶನ್ ಗೋವರ್ ಇವತ್ಗೂ ನಾನು ಈಗ ಹೀರೋ ಆಗಿ ಮಾಡ್ತಿದ್ರು ಕೂಡ ಅವ್ರದ್ದು ತುಂಬಾ ಪಾಲಿಸ್ತೀನಿ. ಏನಕ್ಕೆ ಅಂದ್ರೆ, ಒಂದು ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಇನ್ನೊಬ್ರನ್ನ ಕಾಪಿ ಮಾಡೇ ನಾನು ಮಾಡೋದು. ಬಟ್ ಈಗ ಅವ್ರು ಹೇಗ್ ಮಾಡ್ತಾರೋ ಅವ್ರದ್ದು ಒಂದು ಇದನ್ನ ನೋಡ್ಕೊಂಡೆ ನಾನು ನಂದ್ರಲ್ಲಿ ಏನ್ ಮಾಡ್ಬೋದು, ದರ್ಶನ್ ಹೇಗ್ ಮಾಡ್ಬೋದು ಇದರಲ್ಲಿ, ಅದನ್ನ ಕಂಟ್ಕೊಳ್ತೀನಿ ಬಹಳ ಜನ. ಈಗ ಅದನ್ನೇ ದೊಡ್ಡವ್ರು ಹೇಳ್ತಾರೆ. ಈಗ ಶಾರುಖ್ ಖಾನ್ ಹೇಳ್ತಾನೆ, ಅಮಿತಾಬ್ ಬಚ್ಚನ್ ಕಾಪಿ ಮಾಡ್ತೀನಿ, ದಿಲೀಪ್ ಕುಮಾರ್ ಕಾಪಿ ಮಾಡ್ತೀನಿ. ತಪ್ಪೇನಿಲ್ಲ, ಯಾಕಂದ್ರೆ ಒಬ್ರು ನೋಡೇ ಇನ್ನೊಬ್ರು ಕಲಿಯೋದು. ನಮ್ಗೆ ಒಂದು ಸಿನಿಮಾನೇ ನಮ್ಗೊಂದು ಸ್ಕೂಲ್ ಇದ್ದಂಗೆ. ಯಾವತ್ತು ಒಂದ್ ಸಿನಿಮಾಗಳು ನೋಡ್ತೀರಿ, ಕ್ಲಾಸ್ ತಗೊಳ್ದಂಗೆ, ಈ ಸಿನಿಮಾ ಹಿಂಗಿದೆ, ಈ ಸಿನಿಮಾ ಹಿಂಗಿದೆ. ಸೊ ಅದನ್ನ ಕಲ್ತ್ಕೊಂಡು ಹೋಗ್ತೀವಿ. ಸೊ ಹಾಗೆ ನನ್ಗೆ ಗುಲ್ಶನ್ ಗೋವರ್ನ ಬಹಳನೇ ಕಾಪಿ ಮಾಡ್ತೀನಿ. ಏನಕ್ಕೆ ಅಂದ್ರೆ ಆತ ವಿಲನ್ ಆಗಿದ್ದು ಕೂಡ ಒಂದು ಸಿನಿಮಾಲ್ ಮಾಡ್ದಂಗೆ ಇನ್ನೊಂದ್ ಸಿನಿಮಾಲ್ ಇರಲ್ಲ. ಇಲ್ಲ ಮ್ಯಾನರಿಸಮ್ ಅಲ್ಲಾಗ್ಲಿ, ಗೆಟಪ್ ಅಲ್ಲಾಗ್ಲಿ, A to Z ಅವ್ರು ಚೇಂಜ್ ಮಾಡ್ತಾರೆ. ಸೊ ನಾನು ಈಗ ಹೀರೋ ಆದ್ರೂ ಕೂಡ ನಾನು ಅವ್ರನ್ನ ಸ್ವಲ್ಪ ಕಾಪಿ ಮಾಡ್ತೀನಿ. ನಾನು ಒಂದು ಸಿನಿಮಾಲ್ ಕಾಣಿಸ್ದಂಗೆ ದರ್ಶನ್ ಇನ್ನೊಂದ್ ಸಿನಿಮಾಲ್ ಕಾಣಕ್ ಇಷ್ಟಪಡಲ್ಲ. ಇಲ್ಲ ಹೇರ್ ಸ್ಟೈಲ್ ಅಲ್ಲಾಗ್ಲು, ಇಲ್ಲ ಒಂದು ಮ್ಯಾನರಿಸಮ್ ಅಲ್ಲಾಗ್ಲು, ಇನ್ನೊಂದ್ರಲ್ಲಾಗ್ಲು. ಸೊ ಈ ತರ ಚೇಂಜ್ ಮಾಡ್ತಾರೆ. ನಾನೇ ನಿಮ್ ಮೆಜೆಸ್ಟಿಕ್ ಚಿತ್ರದ ಹಾಡು ನೋಡ್ಬಿಟ್ಟು ನೀವ್ ಈ ತರ ಇಲ್ಲ ಅಂತ ಭಾವಿಸಿದ್ದೆ. ದರ್ಶನ್, ನಿಮ್ ಮಾತುಗಳನ್ನು ಗಮನಿಸಿದ್ರೆ ನೀವು ಹೆಚ್ಚು ಹೆಚ್ಚು ಚಲನಚಿತ್ರಗಳನ್ನು ನೋಡ್ತೀರಿ, ಬೇರೆಯವರ ಹೇಗೆ ಅಭಿನಯಿಸ್ತಾರೆ ಅನ್ನೋದನ್ನ ನೀವು ಗಮನಿಸ್ತೀರಿ ಅಂತ ಭಾವಿಸಿದ್ದೆ. ಹೌದಾ? ಹೌದು, ಖಂಡಿತ ಸರ್. ನಾನು ಎಲ್ಲ ಎವ್ರಿ ಫ್ರೈಡೆ ತಪ್ಪದ್ರೆ ಸಂಡೇ ಮಿಸ್ ಆದ್ರೆ, ಫ್ರೈಡೆ ಮಿಸ್ ಆದ್ರೆ ಸೆಕೆಂಡ್ ಶೋ ಅಲ್ಲಿ ಎಲ್ಲಾರ್ದು, ಅಪ್ಪು ಅವ್ರದ್ದು ನೋಡ್ತೀನಿ, ವಿಜಯ ರಾಘವೇಂದ್ರ ಅವ್ರದ್ದು ನೋಡ್ತೀನಿ, ಎಲ್ಲಾ ಹೀರೋಗಳ್ದು ಎಲ್ರದ್ದು ನೋಡ್ತೀನಿ ಕೂತ್ಕೊಂಡು. ಅಂದ್ರೆ ಏನ್ ಮಾಡಿದಾರೆ ಇವ್ರನ್ನ ಬಿಟ್ಟು ನಾನೇನ್ ಮಾಡ್ಬೋದು, ಇವ್ರ ಸಿನಿಮಾಲಿ ಈ ಅಂಶ ಇದೆ, ಈ ಅಂಶ ನಾನ್ ತಗೊಂಡ್ರೆ ನಾವು ನಮ್ ಸಿನಿಮಾದಲ್ಲಿ ನಾವ್ ಹೇಗ್ ಅಳವಡಿಸ್ಕೊಳ್ಬಹುದು. ಸೊ ಈ ತರ ನೋಡ್ತೀನಿ, ಖಂಡಿತ ನೋಡ್ತೀನಿ. ಇನ್ನು ಖೆಡ್ಡ, ಅಂಬಿಕಾ, ಊರ್ವಶಿ ಮುಂತಾದ ಟಿವಿ ಧಾರಾವಾಹಿಗಳಲ್ಲಿಯೂ ಸಹ ತಾವು ಅಭಿನಯಿಸಿದ್ರಿ. ನೀವು ಈ ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ಅಭಿನಯಿಸಿರೋದ್ರಿಂದ ನೀವು ಸಾಮಾನ್ಯವಾಗಿ ಒಬ್ಬ ಕಲಾವಿದನಾಗಿ ಏನ್ ವ್ಯತ್ಯಾಸವನ್ನು ಗುರುತಿಸ್ತೀರಿ? ಈಗ ಕಿರುತೆರೆ ಅಂದ್ರೆ ನಾವು ಅದನ್ನ ಡಿಫ್ರೆಂಟ್ ಮಾಡಬಾರ್ದು. ಬಟ್ ಈಗ ಇರೋ ಮಾಧ್ಯಮದಲ್ಲಿ ಹೇಳ್ಬೇಕು ಅಂದ್ರೆ ಅದೊಂಥರ ಸ್ಕೂಲ್ ಇದ್ದಂಗೆ, ನಮ್ಗೆ ಸ್ಮಾಲ್ ಸ್ಕ್ರೀನ್ ಸ್ಕೂಲ್ ಇದ್ದಂಗೆ. ನಿಜಕ್ಕೂ ಈಗ ಲೆಂತಿ ಡೈಲಾಗ್ಸ್ ಇರ್ತದೆ, ಹೆಚ್ಚು ಕಮ್ಮಿ ಒಂದೊಂದು ಶೀಟ್ ಡೈಲಾಗ್ ಇರುತ್ತೆ, ಆಮೇಲೆ ಮೂಮೆಂಟ್ಸ್ ಇರುತ್ತೆ. ಸೊ ಇದನ್ನ ನಾವು ತಕ್ಷಣ ಸಿನಿಮಾಲ್ ಬಂದು ಅಷ್ಟು ಮಾಡಕ್ ಆಗಲ್ಲ. ಆಮೇಲೆ ಒಂದ್ ಯಾವ್ದೋ ಒಂದು ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿನ ಯಾವ ತರ ನಾವು ಆಟ ಆಡ್ತೀವಿ ಅದ್ರ ಜೊತೆ. ಸೊ ಡೈಲಾಗ್ ಹೇಳ್ಕೊಂಡು ಈಗ ಒಂದೊಂದ್ಸಲಿ ನಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಮಾತಾಡ್ತಾ ಹೋಗ್ತಾ ಇರ್ತೀವಿ, ಪೊಸಿಷನ್ಸ್ ಮರ್ತೋಗಿರ್ತೀವಿ, ಇಲ್ಲ ಪೊಸಿಷನ್ಸ್ ಹೋಗ್ತಾ ಇರ್ತೀವಿ, ಮಾತಾಡೋದ್ ಮರ್ತೋಗಿರ್ತೀವಿ. ಸೊ ಇದಿಷ್ಟು ಮಾಡ್ಬೇಕು. ಇದನ್ನ ನಾವು ಕಲಿಯಕ್ಕಾಗದ್ ಅಲ್ಲೇನೆ, ಟಿವಿ ಧಾರಾವಾಹಿಗಳಲ್ಲೇ ಕಲಿಯಕ್ಕಾಗದ್ ಅನುಕೂಲ ಆಯ್ತದ ಬಹಳನೇ. ಯಾಕಂದ್ರೆ 2-3 ಸೀರಿಯಲ್ ಮಾಡ್ದಾಗಿಂದ ಸೊ ಅದನ್ನೆಲ್ಲ ಹೇಗೆ ಏನು, ಸೊ ಇದನ್ನ ತಿಳ್ಕೊಳ್ಳೋ ಒಂದು ಅಂಶ. ಇನ್ನು ನೀವು ಅಭಿನಯಿಸಿದ ಚಲನಚಿತ್ರಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ನಿಮ್ಮ ಮೊದಲನೇ ಚಲನಚಿತ್ರ ಅಂದ್ರೆ ನಾಯಕ ನಟನಾಗಿ ಮೆಜೆಸ್ಟಿಕ್. ಈ ಮೆಜೆಸ್ಟಿಕ್ ಹೇಗೆ ಆರಂಭ ಆಯ್ತು? ಯಾಕಂದ್ರೆ ಬೇರೆ ಬೇರೆ ಊರಿಂದ ಬರೋರೆಲ್ಲ ಬೆಂಗಳೂರಿಗೆ ಬಂದ್ರೆ ಮೆಜೆಸ್ಟಿಕ್ ಬರ್ತಾರೆ. ನೀವು ಚಲನಚಿತ್ರ ರಂಗಕ್ಕೆ ಮೆಜೆಸ್ಟಿಕ್ ಮೂಲಕ ಬಂದ್ರಿ. ಹೇಗಿತ್ತು ಆ ಒಂದು ಪ್ರಸಂಗ? ಆಕ್ಚುಲಿ ಇವಾಗ ಬಹಳನೇ ನಾನು ಎಲ್ಲಾ ಕಡೆಗೂ ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ, ನನಗೆ ಬಹಳನೇ ನೆನೆಸ್ಕೊಳ್ಳೋದು ಅಂದ್ರೆ, ಯಾಕಂದ್ರೆ ನನ್ಗೊಂದು ಬ್ರೇಕ್ ಕೊಟ್ಟವ್ರು, ಹೀರೋ ಅಂತ ಒಂದು ಪಟ್ಟ ಕೊಟ್ಟವರು ನಮ್ಮ ರಾಮಮೂರ್ತಿ ಬಾಮಾರೀಶ್ ಅವರು. ಸೊ ಒಬ್ಬ ಹೊಸ ಹುಡುಗನ್ನ
ಕರ್ಕೊಂಬಂದು ಒಂದು ವಿಲ್ಲನ್ ಮಾಡ್ತಿದ್ದು ಟಿವಿ ಸೀರಿಯಲ್ ಮಾಡ್ತಿದ್ದು ಹುಡುಗನ ಕರ್ಕೊಂಬಂದು ಹೀರೋ ಮಾಡೋದಂದ್ರೆ ಬಹಳನೇ ಕಷ್ಟದ ಕೆಲಸ ಅದು. ಯಾಕಂದ್ರೆ ನಿಲ್ಸೋದು ಅಂದ್ರೆ ಏನಾರು ಒಂದ್ ಬ್ಯಾಕ್ ಗ್ರೌಂಡ್ ಇದ್ರೆ ನಿಲ್ಸಕ್ ಆಗೋದು. ಸುಮ್ನೆ ನಾವೇ ಬಂದ್ಬಿಡ್ಲಿ ನೋಡ್ಬಿಡೋಣ ಅದಾಗಲ್ಲ, ಅದು ಯಾವತ್ತೂ ಅದಾಗಲ್ಲ. ಆಮೇಲೆ ಇನ್ನೊಂದು ಒಬ್ಬ ಹುಡುಗನ್ ಮೇಲೆ ನೋಡಿ ಏನು ಗೊತ್ತಿಲ್ಲದೆ ಒಂದ್ ರಿಲೇಶನ್ಶಿಪ್ ಇಲ್ದೆ ಲಕ್ಷಾಂತರ ರೂಪಾಯಿ ಹಾಕೋದು ಕಷ್ಟನೇ. ಸೊ ಅವ್ರು ಕೊಟ್ಟಿರೋ ಒಂದ್ ಬ್ರೇಕ್ ನನ್ಗೊಂದೊಂದು ಆಶೀರ್ವಾದನೂ ಮಾಡಿ ಅವ್ರು ಕೊಟ್ಟಿರೋಂತ ಒಂದ್ ಸ್ಥಳ ಬಹಳನೇ ನೆನ್ಸ್ಕೊಳ್ತೀನಿ. ಸೊ ಆಕ್ಚುಲಿ ನಾನು ಭೂತಾಯನ ಮಕ್ಕಳು ಮಾಡ್ತಾ ಇದ್ದೆ. ಸೊ ಅವಾಗ ಒಂದ್ಸಲಿ ನಮ್ಮ ಸತ್ಯ ಅವ್ರು ಫೋನ್ ಮಾಡಿದ್ರು, ಡೈರೆಕ್ಟರ್. ಸೊ ಈ ತರ ಪಿಕ್ಚರ್ ಮಾಡ್ತಾ ಇದ್ವಿ, ಬನ್ನಿ ದರ್ಶನ್ ನೋಡೋಣ ಮಾಡೋಣ. ಸೊ ಒಂದ್ಸಲಿ ಹೋದೆ, ನನ್ಗೆ ಅವರು ಸಿಗ್ಲಿಲ್ಲ ಪ್ರೊಡ್ಯೂಸರ್. ಇನ್ನೊಂದ್ಸಲಿ ಹೋದಾಗ್ಲೂ ಇದ್ರು ರಾಮಮೂರ್ತಿ ಅವರು ಮತ್ತೆ ಬಾಮಾರ್ಷಿ ಅವರು ಅವತ್ತು ನೋಡಿ ಒಂದ್ 5 ನಿಮಿಷ ಅಂತ ಹೊರಗಡೆ ಹೋದ್ರು. ಅವ್ರ ಫ್ರೆಂಡ್ ಹತ್ರ ಏನೋ ಮಾತಾಡಿದ್ರು. ಸೊ ಬಂದ್ ಒಳಗಡೆ ಒಂದೇ ಮಾತು ಹೇಳಿದ್ರು, ಓಕೆ ದರ್ಶನ್ ನೀನೇ ನಮ್ ಪಿಕ್ಚರ್ ಹೀರೋ ಅಷ್ಟೇ. ಅವ್ರು ಇನ್ನು ಬೇರೆ ದೂಸರ ಮಾತು ಆಡ್ಲಿಲ್ಲ. ಸೊ ಅವತ್ತು ಒಂಥರ ಏನ್ ಅನಿಸ್ತು ಅಂದ್ರೆ ಇದು ಹಿಂಗೆ ನಮ್ಮನ್ನ ಏನ್ ನೋಡ್ಬಿಟ್ರಿ, ಈಗ ಒಂದ್ 5 ನಿಮಿಷದಲ್ಲಿ ನಾನು ಏನ್ ನೋಡ್ಬಿಟ್ರಿ ಇವರು. ಯಾಕಂದ್ರೆ ಇಲ್ಲ ನಾನು ದೊಡ್ಡದಾಗ ನಾನು ಏನ್ ಎಫರ್ಡ್ ಮಾಡಿರ್ಲಿಲ್ಲ, ಯಾಕಂದ್ರೆ ಎಲ್ಲಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳೇ ನಾನು ಮಾಡಿದ್ದು. ಆಮೇಲೆ ಅಂಬಿಕಾಲು ಅಷ್ಟೇನೆ, ಊರ್ವಶಿಲು ಅಷ್ಟೇನೆ, ಒಂದು ಎಲ್ಲೋ ಒಂದ್ ಸಾಫ್ಟ್ ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟರ್ ನೋಡಿ ನಾನು ಮಾಡಿದ ಮೆಜೆಸ್ಟಿಕ್ನು ಅಜಗಜಾಂತರ ವ್ಯತ್ಯಾಸ. ಮೆಜೆಸ್ಟಿಕ್ ಅಲ್ಲ ಆ ಒಂದು ಕ್ರೂಯಾಲಿಟಿ, ಆ ಒಂದು ಇದು ಇವೆರಡು ನೋಡಿದಾಗ ಯಾರನ್ನ ಅಕಸ್ಮಾತ್ ಅದನ್ನ ನೋಡಿ ಇದನ್ನ ಕೊಟ್ಟಿದಾರೇನೋ, ನೋಡಪ್ಪ ಈ ಸಿನಿಮಾ ನೋಡಿ, ಈ ಸಿನಿಮಾ ಚಾನ್ಸ್ ಸಿಗ್ಬೋದು ಅಂತ ಹೇಳ್ಬೋದು ನಾವು. ಬಟ್ ಅದೊಂದು ಟಿವಿ ಸೀರಿಯಲ್ ನೋಡಿ ನಂಗೆ ಈ ತರ ಒಂದು ಅವಕಾಶ ಸಿಗೋದು ಬಹಳನೇ ಕಷ್ಟ. ಸೊ ಏನೋ ಒಂದು ಲಕ್ ಅಂತ ಹೇಳ್ಬೋದು ಅಷ್ಟೇ. ದರ್ಶನ್, ಕರಿಯ ಚಲನಚಿತ್ರ ಇನ್ನು ಓಡ್ತಾ ಇದೆ. ಈ ಕರಿಯ ವಿಶೇಷತೆ ಏನು? ಕರಿಯ ಅನ್ನೋದೇ ವಿಶೇಷತೆ ಅಷ್ಟೇ. ಅಂದ್ರೆ ಒಂದು ರೌಡಿ ಬೇಸ್ ಸಬ್ಜೆಕ್ಟ್. ಹೇಗೆ ಅಂದ್ರೆ ನಾವು ಸಿನಿಮಾದಲ್ಲಿ ಒಂದು ಮಾರಲ್ ಇರುತ್ತೆ, ಖಂಡಿತ ಅದನ್ನ ಕಂಡ್ಕೊಂಡ್ರೆ ಬಹಳನೇ ಇಂಪಾರ್ಟೆಂಟ್ ನೋಡಿದವ್ರಿಗೆಲ್ಲ. ಅಂದ್ರೆ ಏನು ಮುಂದೆ ಏನು, ಸೊ ಇದಕ್ಕೆ ಈ ತರ ಒಂದು ಅಂತ್ಯ ಇದೆಯಾ ಅನ್ನೋ ಒಂದು ಗೊತ್ತಾಗುತ್ತೆ ಹುಡುಗರಿಗಾಗ್ಲಿ ಯಾರಿಗೇ ಆಗ್ಲಿ, ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರಾಗ್ಲಿ. ಸೊ ಕರಿಯ ಅನ್ನೋದು ಒಂದು ನಿಜವಾದ ಒಂದು ಪ್ರೇಮ ಕಥೆ. ಹೇಗೆ ಒಬ್ಬ ರೌಡಿ ಆದವನು ಬೇಕಾದ್ರೆ ಒಂದ್ ಕೈಯಲ್ಲಿ ಒಂದು ಲಾಂಗ್ ಇಟ್ಕೊಂಡು 100 ಜನ ಬರ್ಲಿ ಆತ ಎದುರಿಸ್ತೀನಿ, ಕೈಯಲ್ಲಿ ಬರೀ ಒಂದ್ ಲಾಂಗ್ ಇಟ್ಕೊಂಡು 100 ಜನ ಎದುರಿಸ್ತೀನಿ ಅಂತ ಹೇಳ್ತಾನೆ. ಅದೇ ಅವನಲ್ಲಿ ಒಂದು ಎಲ್ಲೋ ಒಂದು ಹೃದಯದಲ್ಲಿ ಇನ್ನೂ ಒಂದು ಭಾಗದಲ್ಲಿ ತುಂಬಾನೇ ಸಾಫ್ಟ್ ಕಾರ್ನರ್ ಇರುತ್ತೆ. ಏನು ಅಂದ್ರೆ ಒಂದೇ ಒಂದು ಗುಲಾಬಿ ಹೂವ ಇಟ್ಕೊಂಡು ಐ ಲವ್ ಯು ಅಂತ ಅವ್ನಿಗೆ ಹೇಳಕ್ ಆಗಲ್ಲ, ಅವ್ನಿಗೆ ಹೇಳಂತ ಕೆಪಾಸಿಟಿ ಇಲ್ಲ, ಆ ಧೈರ್ಯನೂ ಇಲ್ಲ. ಸೊ ಒಂದು ಗಂಡ್ಸು ಎಲ್ಲೇ ಏನೇ ಮಾಡಿದ್ರು ಒಂದು ಹೆಣ್ಣು ಮುಂದೆ ಅವನು ನಿಂತು ಆತನ ಇದನ್ನ ಹೇಳ್ಕೊಳ್ಳೋದು ಬಹಳನೇ ಕಷ್ಟ. ಸೊ ಈ ತರ ಒಂದು ಅಂಶನ ಹಿಡ್ಕೊಂಡು ಕರಿಯ ಮಾಡಿರೋದು. ಸರಿ, ನನ್ಗಿಲ್ಲಿ ಕುತೂಹಲ, ಕರಿ ಬಣ್ಣದ ಬಗ್ಗೆ ನಿಮ್ಗೇನ್ ಅನ್ಸಿಕೆ? ಅದು ಹೀಗೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನೀವು ಬೆಳಗಿದ್ದೀರಿ. ಕರಿಯ ಬಣ್ಣದ ಬಗ್ಗೆ ಏನ್ ಅನ್ಸುತ್ತೆ ಅಂತ? ಆಕ್ಚುಲಿ ಬಣ್ಣ ಎಲ್ಲೂ ಕೌಂಟ್ ಆಗಲ್ಲ. ಸೊ ಬಣ್ಣ ಅನ್ನೋದು ಈಗ ಕೆಂಪಮ್ಮ ಮಾರ್ತೀವಿ ನೋಡಿದ್ರೆ ಅವ್ರು ಇನ್ನೊಂದ್ ತರ ಇರ್ತಾರೆ. ಸೊ ಆತರ ಒಬ್ಬೊಬ್ರಿಗೆ ಒಂದೊಂದು ಹೆಸರಲ್ಲಿ ಆ ಹೆಸರಿಗೆ ವಿಭಿನ್ನ ಇರ್ತಾರೆ ಅಷ್ಟೇ, ಏನೇನ್ ಮಾಡಲ್ಲ. ಅಂದ್ರೆ ಸಾಮಾನ್ಯವಾಗಿ ವಿಭಿನ್ನತೆ ಇರುತ್ತೆ ಬಯಸ್ತೀರಿ. ಸರಿ, ಇನ್ನು ಧ್ರುವ ಚಲನಚಿತ್ರದ ಕಥೆ ಏನು? ಆಕ್ಚುಲಿ ಧ್ರುವದ್ದು ಬೇಸ್ ಬಂದು ಒಂದು ಕಾಲೇಜ್ ಟೀಮ್. ಸೊ ಅಲ್ಲಿ ಹೆಂಗೆ ಪಾಲಿಟಿಕ್ಸ್ ಇನ್ವಾಲ್ವ್ ಆಗುತ್ತೆ, ಸೊ ಅದನ್ನ ಒಬ್ಬ ಸ್ಟೂಡೆಂಟ್ ಹೇಗೆ ಅದನ್ನ ಅಪೋಸ್ ಮಾಡ್ತಾ ಬರ್ತಾನೆ. ಸೊ ಇದನ್ನೇ ಬೇಸ್ಡ್ ಆಗಿ ಇಟ್ಕೊಂಡು ಅದನ್ನ ಸಬ್ಜೆಕ್ಟ್ ಮಾಡೋದು. ಅಂದ್ರೆ ಫುಲ್ಲಿ ಬರೀ ಒಂದು ಕಾಲೇಜ್. ಸೊ ಅದ್ರಲ್ಲಿ ಏನಕ್ಕೆ ನಮ್ಗೆ ಎಲೆಕ್ಷನ್ ಬೇಕಾ? ಆಕ್ಚುಲಿ ಕಾಲೇಜ್ ಅನ್ನೋದು ಯಾಕೆ, ನಾವು ಬರೀ ವಿದ್ಯೆ ಕಲಿಯೋದಿಕ್ಕೆ, ಸೊ ನಮ್ಮ ಒಂದು ಜೀವನದ ಒಂದು ಮೆಟ್ಲು ಹಾಕೊಳ್ಳೋದಿಕ್ಕೆ. ಆಮೇಲೆ ಈ ರಾಜಕೀಯ ಬೇಕಾ ನಮ್ಗೆ? ರಾಜಕೀಯ ಏನಿದ್ರು ಕಾಲೇಜಿಂದ ಹೊರಗಡೆ ಇರ್ಲಿ, ದೇಶ ನಾಳಕ್ ವಿಧಾನಸೌಧ ಇದೆ, ಸೊ ಅಲ್ಲಿ ಆಳೋಣ, ಅಲ್ಲಿ ಬೇಕಾದ್ರೆ ಆತರ ಒಂದು ಇದಿದ್ರೆ ಅಲ್ಲಿ ಇದ್ ಮಾಡ್ಕೊಳ್ಳೋಣ. ಬಟ್ ಕಾಲೇಜಲ್ಲಿ ಬೇಕಾ ನಿಮ್ಗೆ ಪಾಲಿಟಿಕ್ಸ್ ಅನ್ನೋದೊಂದು ಫೌಂಡೇಶನ್ ಮಾಡ್ಕೊಂಡೆ. ಇನ್ನು ನಿನಗೋಸ್ಕರ ಚಲನಚಿತ್ರದ ವಿಶೇಷತೆ? ನಿನಗೋಸ್ಕರ ಒಂದು ಸಾಧಾರಣ ಒಂದು ಕಾಮಿಡಿ ಸಬ್ಜೆಕ್ಟ್ ಅಷ್ಟೇ, ಅದ್ರದ್ದು ಬಹಳ ಏನಿಲ್ಲ, ಅದ್ರಿಂದ ಏನೊಂದು ಮೊರಲು ಇಲ್ಲ, ಸಾಧಾರಣ ಕ್ಯಾಶುವಲ್ ಒಂದು. ಸರಿ, ನನಗೆ ಒಂದು ಪ್ರಶ್ನೆ ಏನಂದ್ರೆ, ನಟ ಯಾರಿಗೋಸ್ಕರ? ನಟ ಜನರಿಗೋಸ್ಕರ, ಜನತೆಗೋಸ್ಕರ. ಆತನ ಒಂದು ಅಂಶ ಒಳಗಡೆ ಇತ್ತು ಅಂದ್ರೆ ಖಂಡಿತ ಎಲ್ರು ರೀಚ್ ಆಗ್ತಾನೆ ಒಂದೊಂದು. ಸರಿ, ಇನ್ನು ನಿಮ್ಮ ಮುಂದಿನ ಚಲನಚಿತ್ರ ನೀನಂದ್ರೆ ಇಷ್ಟ, ಇದರ ವಿಶೇಷತೆ? ಆಕ್ಚುಲಿ ಅದು ಗೆಸ್ಟ್ ಅಪರೆನ್ಸ್ ಮಾಡಿದ್ ನಾನು ಮೇನ್ ಇಲ್ಲ, ಅದು ನಮ್ಮ ಸುರೇಶ್ ರಾಜ್ ಅಂತ ಇದಾರೆ, ಅವ್ರ ಹೀರೋ ಆಕ್ಚುಲಿ. ಸೊ ನಾನು ಗೆಸ್ಟ್ ಅಪರೆನ್ಸ್ ಅಷ್ಟೇ. ಸರಿ, ನಿಮ್ಗೆ ಯಾರು ಇಷ್ಟ? ನಿಮ್ಗೆ? ನಮ್ಗೆ ನಮ್ಮ ಅನ್ನದಾತರು ಎಲ್ಲ, ನಮ್ಮ ಅಭಿಮಾನಿಗಳು ಎಲ್ರು ನಮ್ಗಿಷ್ಟ. ಸರಿ, ಇನ್ನು ಕಿಟ್ಟಿ ಚಲನಚಿತ್ರ? ಕಿಟ್ಟಿ ಚಲನಚಿತ್ರ ಬಂದು ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್ ಅದು. ಒಬ್ಬ ಸಾಧಾರಣ ಒಬ್ಬ ಹುಡುಗನ್ನ ಹೇಗೆ ಅವನ ಕ್ರಿಮಿನಲ್ ಆಗಿ ಮಾಡಕ್ಕೋ, ಇಲ್ಲಾಂದ್ರೆ ಅವನ ಕೈಯಿಂದ ಒಂದು ಅಪರಾಧ ಮಾಡ್ಲಿಕ್ಕೆ ಪ್ರಮೋಟ್ ಮಾಡ್ತಾರೆ ಜನ.
ಅನ್ನೋ ಒಂದು ಅಂಶನ ಇಟ್ಕೊಂಡು ಮಾಡಿದ್ದೀವಿ. ಸೊ ಅಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಚೆನ್ನಾಗಿದ್ದ ಫ್ಯಾಮಿಲಿನ ಬೇಕು ಅಂತ ಕೆಣಕಿ ಅವ್ರ ಫ್ಯಾಮಿಲಿ ಮೇಲೆ ದಂಗೆ ಮಾಡಿ ಎಲ್ರೂ ಸಾಯಿಸಿ ಬರೀ ಅತ್ತಿಗೆ ಆತ ಇಬ್ರೇ ಉಳ್ಕೋತಾರ ಕಿಟ್ಟಿ ನಾನು. ಸೊ ಆತ ಮತ್ತೆ ಸಿಟಿಗೆ ಬಂದಾಗ್ಲೂ ಅವ್ನ ಅಲ್ಲೂ ಬಿಡಲ್ಲ, ಅವ್ನ ಅಲ್ಲಿಗೂ ಹುಡ್ಕೊಂಡ್ ಬರ್ತಾರೆ. ಸೊ ಅವನು ಮುಗಿಸ್ಬೇಕು ಅನ್ಕೊಂಡು. ಸೊ ಅಲ್ಲಿಂದ ಕತೆ ಹೇಗ್ ಮುಂದಕ್ಕೆ ಹೋಗುತ್ತೆ, ಆತ ಏನೇನ್ ಮಾಡ್ತಾನೆ. ಇನ್ನು ಲಾಲಿ ಹಾಡು, ಈ ಹೆಸರೇ ತುಂಬಾ ಚೆನ್ನಾಗಿದೆ. ಇದರಲ್ಲಿ ತಮ್ದು ಭಿನ್ನ ಅಭಿನಯ ಅಂತ ಕೇಳಿದೆ. ಹೌದು. ಹೇಗಿದು ಭಿನ್ನ? ಇಲ್ಲಿವರೆಗೂ ದರ್ಶನ್ ಏನೋ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಒಂದ್ ಸಿನಿಮಾದಿಂದ ಇನ್ನೊಂದ್ ಸಿನಿಮಾ ನಾನು ಯಾವತ್ತೂ ಎತ್ಕೊಳ್ತಾನೆ ನಾನು ಕೇಳ್ತಾ ಇದ್ದೆ, ಬೇಡ ಸರ್ ಇದು ಈ ತರ ಮಾಡೋಣ ಸರ್, ಈ ತರ ಮಾಡೋಣ ಅಂದ್ರೆ ಸಬ್ಜೆಕ್ಟ್ ವೈಸೇ ಮಾಡ್ತಾ ಇದ್ದೆ. ಸೊ ಒಂದ್ಸಲಿ ನಮ್ಮ ಸಾರಾಗೊಂದ್ರು ನಾ ಗೋವಿಂದ ಮಾಮ, ಯಾಕಂದ್ರೆ ನಾವು ಚಿಕ್ಕದ್ರಿಂದ ಅವ್ರು ನೋಡೋದ್ರಿಂದ ನಾವು ಅವ್ರನ್ನ ಮಾಮ ಅಂದು ಒಂದು ಈಗ್ಲೂನು ಅವ್ರ ಹಂಗೇನೆ ನಾವು ಮಾಮ ಅಂತಾನೆ ಮಾತಾಡ್ಸೋದು ಅವ್ರನ್ನ. ಸೊ ಗೋವಿಂದ ಮಾಮ ಅವ್ರ ಒಂದ್ಸಲಿ ಮನೆಗ್ ಬಂದ್ರು. ಮನೆಗ್ ಬಂದು ಇಷ್ಟು ಆಕ್ಚುಲಿ ಒಂದ್ ಪಿಕ್ಚರ್ ಮಾಡೋಣ ದರ್ಶನ್ ಅಂತ. ಆಯ್ತು ಮಾಮ ಮಾಡೋಣ ಅದಕ್ಕೆ. ಸೊ ಇಷ್ಟು ದಿನ ನೀನ್ ಏನು ಮಾಡಿದ್ಯಾ ಇದನ್ನ ಚೇಂಜ್ ಮಾಡೋಣ, ಒಂದು ಟರ್ನ್ ಮಾಡೋಣ ಅಂತ ಹೇಳಿ ಅವ್ರು ಲಾಲಿ ಆಡೋ ಸಬ್ಜೆಕ್ಟ್ ಮಾಡ್ಸಿದ್ರು. ಸೊ ಒಂದು ಫೈಟ್ ಇಲ್ದೆ ದರ್ಶನ್ ಅಂದ್ರೆ ಎಲ್ಲ. ಆಮೇಲೆ ಇದು ಮೇನ್ ಇದಕ್ಕಿಂತ ಮುಂಚೆ ನಿಮ್ಗೊಂದು ಪಾಯಿಂಟ್ ಹೇಳಕ್ ಬರ್ತಾ ಇದ್ದೀನಿ ನಾನು. ಏನಂದ್ರೆ ಇವತ್ತಿನ ದಿನ ನಾವ್ ಯಾವ ತರ ಸಿನಿಮಾ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಕನ್ಫ್ಯೂಸ್ ಬಹಳನೇ ಕನ್ಫ್ಯೂಸ್. ಯಾಕೆ ಅಂತಂದ್ರೆ ಈ ಹುಡುಗರು ಏನ್ ಕೇಳ್ತಾರೆ, ಹುಡುಗಿರು ಏನ್ ಕೇಳ್ತಾರೆ ಅನ್ನೋದೊಂದೇ ನಮ್ಗೀಗ ಮೇನ್ ಕಾಸ್ ಆಗಿರೋದು. ಆಕ್ಚುಲಿ ಬಹಳ ಜನ ಯಾರೇ ನನ್ಗೆ ಅಭಿಮಾನಿಗಳು ಫೋನ್ ಮಾಡಿದ್ರೆ ಹುಡುಗಿರು, ಸರ್ ನಿಮ್ ಕರಿಯ ಹಂಗಿತ್ತು ಸರ್, ಕರಿಯ ಹಂಗಿತ್ತು ಸರ್, ಸೂಪರ್ ಆಗಿತ್ತು ಸರ್, ಅದಿತ್ತು ಸರ್. ಹುಡುಗರು ಫೋನ್ ಮಾಡಿದ್ರೆ ಸರ್ ಲಾಲಿ ಹಾಡು ಚೆನ್ನಾಗಿತ್ತು, ಆ ಸೆಂಟಿಮೆಂಟ್ ಚೆನ್ನಾಗಿತ್ತು, ಆ ಮದರ್ ಮತ್ತೆ ಸಂದು ಒಂದು ಏನು ಒಂದು ಪ್ರೀತಿ ವಿಶ್ವಾಸ ಇದೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಾನ್ ಅನ್ಕೊಂಡೆ ನಾವೆಲ್ಲಾರು ತಪ್ಪು ಮಾಡುದು ಅಪ್ಪ. ಆಕ್ಚುಲಿ ಯಾರಿಗ ಇಷ್ಟ ಆಗ್ಬೇಕಾಗಿತ್ತು ಸಬ್ಜೆಕ್ಟ್ ಅದು ಅವ್ರಿಗೆ ಇಷ್ಟ ಆಗಿಲ್ಲ, ಯಾರಿಗ ಇಷ್ಟ ಆಗ್ಬೇಕಾಗಿತ್ತು ಇದು ಇವ್ರಿಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಹುಡುಗಿರ ನಾನು ಕೇಳ್ತಿದ್ದೆ, ಅಲ್ಲಮ್ಮ ಹುಡುಗಿ ನಿಮ್ಗೊಂದು ಸಾಫ್ಟ್ ಟಚ್ ಇರುತ್ತೆ, ನಿಮ್ಮ ಸಾಫ್ಟ್ನೆಸ್ ಬಿಟ್ಟು ಹೋಗ್ತಾ ಇದಾರಲ್ಲ ನಿಮ್ ಲೈಫ್ ಅಲ್ಲಿ. ಯಾಕಂದ್ರೆ ಯಾರೇ ಆದ್ರೂ ಅವ್ರು ಬರೀ ಲಾಂಗ್ ಚೇನೆ ಕೇಳ್ತಾ ಇದಾರೆ, ಏನಕ್ಕೆ ಈ ತರ? ಸೊ ಬರೀ ಲಾಂಗ್ ಚೇನೆ ಜೀವನ ಅದಲ್ಲಮ್ಮ. ನೀವು ಲಾಲಿ ಹಾಡು ನೋಡಿದ್ವಿ ಸರ್, ಇಷ್ಟ ಆಯ್ತು, ಬಟ್ ಕರಿಯ ತುಂಬಾ ಇಷ್ಟ ಆಯ್ತು ಸರ್. ಸರ್ ಹಿಂಗ್ ಹೇಳೋರು. ಸೊ ಅದರಿಂದ ಲಾಲಿ ಹಾಡು ಒಂದು ಫೈಟ್ ಇಲ್ದೆ, ಒಂದು ಆರೋಗ್ಯನ್ಸಿ ಇಲ್ದೆ, ಸೊ ಒಂದು ಸಾಫ್ಟ್ ಆಗಿ ಒಂದು ತಾಯಿ ಮಗನ ಪ್ರೀತಿ ವಿಶ್ವಾಸ, ಸೊ ಅದ್ರ ಮೇಲೆ ಬೇಸ್ಡ್ ಆಗಿರೋದು. ಸರಿ, ಇನ್ನು ಬಿಡುಗಡೆಗೆ ಸಿದ್ಧವಾಗಿರುವ ಚಲನಚಿತ್ರ ನಮ್ಮ ಪ್ರೀತಿಯ ರಾಮು. ಇದ್ರಲ್ಲೇನೋ ನಿಮಗೆ ಕಣ್ಣೇ ಕಾಣಲ್ಲಂತೆ? ಕಣ್ ಕಾಣಲ್ಲ ಅಂತಲ್ಲ ಸರ್, ಸಿನಿಮಾ ಪೂರ್ತಿ ಮೊದ್ಲಿಂದ ಹಿಡಿದು ಕೊನೆವರೆಗೂ ಕಣ್ಣೇ ಕಾಣಲ್ಲ. ಅವನು ಹುಟ್ಟು ಕುರುಡ ಅವನು. ಆಕ್ಚುಲಿ ಇದು ಒಂದು ಬೇಸ್ಡ್ ಬಂದು ನಮ್ಮ ಮಲಯಾಳಂ ಸಿನಿಮಾ ವಾಸಂತಿ ಲಕ್ಷ್ಮಿ ಪಿನಿಯನ್ ಯಾನಂ ಅಂತ ಹೇಳಿ ಕಲಾಭವನ್ ಮಣಿ ಅಂತ ಹೇಳಿ ಅವರು ಮಾಡಿರೋಂತ ಸಿನಿಮಾ. ಅದನ್ನ ತಮಿಳಲ್ಲಿ ಕಾಶಿ ಅಂತ ಮಾಡಿದ್ರು, ವಿಕ್ರಮ್ ಸರ್ ಮಾಡಿದ್ರು. ಸೊ ಕನ್ನಡಕ್ಕೆ ನಾವು ಮಾಡಿದ್ವಿ. ಸೊ ಬಹಳ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಸಬ್ಜೆಕ್ಟ್ ಅದು. ಒಂದು ಬೀದಿಲಿರೋ ಭಿಕ್ಷೆ ಬೇಡ್ಕೊಂಡು, ಭಿಕ್ಷೆ ಅಂದ್ರೆ ಆತನಿರೋ ಟ್ಯಾಲೆಂಟ್ ತೋರಿಸಿ ಅದರಿಂದ ಸಂಪಾದನೆ ಮಾಡಿ ಇಡೀ ಮನೆ ಸಂಸಾರ ನಡೆಸ್ತಾ ಇರ್ತಾನೆ. ಸೊ ಆ ತರದವನು ಒಂದು ಕಣ್ಣಕ್ ಆಕ್ಚುಲಿ ಅದು ಹೇಳೋದು ಯಾವ ತರ ಮಾಡ್ತಾ ಇದ್ರಿ ಅಂತ ಒಂದ್ಸರಿ ತೋರಿಸ್ಬಿಡಿ. ಆಕ್ಚುಲಿ ಈ ಬ್ಲಾಕ್ ಐಬಾಲ್ ನ ನೋಡಿ ಇಷ್ಟ ಮಾಡ್ಬೇಕು, ಇಡೀ ಸಿನಿಮಾ ಹಿಂಗೆ ಮಾತಾಡ್ಬೇಕು, ಹಿಂಗೆ ಇರ್ಬೇಕು. ಸೊ ಹಿಂಗೆ ಅನ್ಕೊಂಡೆ ಓಡಾಡ್ಬೇಕು. ಸೊ ಇದೇ ಫುಲ್ ಇಡೀ ಸಿನಿಮಾಗೆ ತುಂಬಾ ಕಷ್ಟ ಅಲ್ವಾ ಆತರ ಮಾಡೋದು? ಅಂದ್ರೆ ತುಂಬಾ ಹೊತ್ತು ಗೇನ್ ಮಾಡಕ್ ಆಗಲ್ಲ, ಅದು ಟೈಮಿಂಗ್ ಸ್ಪ್ಯಾನ್ ಆಗಲ್ಲ. ಯಾಕಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಅಬ್ನಾರ್ಮಲ್ ಮಾಡಿದಾಗ ಸ್ವಲ್ಪ ನರ್ವ್ಸ್ಗೆ ಒಳಗಡೆ ಅದೆಲ್ಲ ಟ್ವಿಸ್ಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಸರಿ, ಇನ್ನೊಂದು ಚಲನಚಿತ್ರ ಲಂಕೇಶ್ ಪತ್ರಿಕೆ. ಹೌದು ಸರ್. ಇದರ ವಿಶೇಷತೆ? ಇದು ಪೂರಾ ಬಂದು ಪತ್ರಿಕೋದ್ಯಮ. ಸೊ ಜರ್ನಲಿಸಂ ಬಗ್ಗೆ ಏನು, ಸೊ ಅದಕ್ಕೆ ಹೇಗೆ ಪಾಲಿಟಿಕ್ಸ್ ಇನ್ವಾಲ್ವ್ ಆಗುತ್ತೆ, ಅಂಡರ್ ವರ್ಲ್ಡ್ ಇನ್ವಾಲ್ವ್ ಆಗುತ್ತೆ, ಸೊ ಅದರದೆಲ್ಲ ಒಂದು ಫೌಂಡೇಶನ್ ಮಾಡಿ, ಸೊ ಅದು ಈ ತರ ಮಾಡಿದ್ರೆ ಹಿಂಗಿರುತ್ತೆ. ಸೊ ಇದನ್ನ ಮಾಡಿ ನಾವು ಲಂಕೇಶ್. ಇನ್ನು ಚಿತ್ರೀಕರಣ ಆಗ್ತಾ ಇರುವಂತಹ ಚಲನಚಿತ್ರ ನಿಮ್ಮ ಹೆಸರೇ. ಇದೇನಿದೆ, ಏನೋ ಒಂಥರ ಟ್ರೆಂಡ್. ಒಂದೊಂದ್ಸರಿ ನಟನ ಹೆಸರು, ನಟಿ ಹೆಸರು ಸಾಮಾನ್ಯವಾಗಿ ಒಂದೊಂದು ಚಲನಚಿತ್ರ ಬರ್ತಾ ಇದೆ. ಆಮೇಲೆ ಇನ್ನೂ ಜನಕ್ಕೆ ಕೆಲವರಿಗೆ ಕುತೂಹಲ ಇರ್ಬೋದು, ಈ ದರ್ಶನ್ ಅನ್ನೋದು ಚಲನಚಿತ್ರಕ್ಕೆ ಬಂದಾಗ ಏನಾದ್ರು ಇಟ್ಕೊಂಡ್ರ ಅಂತ. ಸರ್ ಫಸ್ಟ್ ಆಫ್ ಆಲ್ ಅದನ್ನೇ ನಿಮ್ಗೆ ಹೇಳ್ತೀನಿ, ಹುಟ್ಟದಾಗಿಂದ ಇವತ್ತರವರೆಗೂ ದರ್ಶನ್ ಅನ್ನೋದು ಹುಟ್ಟಿದಾಗಿಂದ ಇಟ್ಟಿದೆ ಹೆಸರು. ಒಂದ್ಸಲಿ ಯಾವ್ದೋ ಒಂದು ಸಿನಿಮಾಗೆ ಅಂತ ಹೋಗಿದ್ದೆ, ಒಬ್ಬ ದೊಡ್ಡ ಡೈರೆಕ್ಟರ್ನ ಮೀಟ್ ಮಾಡಕ್ ಹೋಗಿದ್ದೆ. ಸೊ ಆಯ್ತು ಓಕೆ ಮಾಡೋಣ ದರ್ಶನ್, ಅದಕ್ಕೇನು ಅವಾಗ ನಾನು ವಿಲನ್ ಮಾಡ್ಬೇಕಾದ್ರೆ. ಬಟ್ ದರ್ಶನ್ ಹೆಸರು ಯಾಕೋ ಅಷ್ಟು ಚೆನ್ನಾಗಿಲ್ಲ. ಯು ಡೂ ಒನ್ ಥಿಂಗ್, ನೀನು ಹೆಸರು ಚೇಂಜ್ ಮಾಡ್ಬಿಡೋಣ, ಒಳ್ಳೆ ಹೆಸರು ಇಡೋಣ. ಸೊ ಅವ್ರು ದೊಡ್ಡ ಡೈರೆಕ್ಟರ್ ಆದ್ರೂ ಅವಾಗ ಸ್ವಲ್ಪ ನಂಗೆ ಮಾತಾಡೋಣ, ಇಲ್ಲಿ ಮಾತಾಡ್ಬೇಕು ಅಂತ ಹೇಳಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್, ಬೇಕಾದ್ರೆ ನೀವು ಅವಕಾಶ ಕೊಡದೇ ಇದ್ರು ನನಗೆ ಬೇಜಾರಿಲ್ಲ, ಕೊಟ್ರು ನನಗೆ ಬಂದ್ ಮಾಡಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರಿದು,
ದರ್ಶನ್ ಅನ್ನೋದು ನಂಗೆ ಸಾಕದು, ಅದನ್ನೇ ನಾನು ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕಂತಿದ್ದೀನಿ ಹೊರತು ನಮ್ ಕೊಟ್ಟಿರೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದು ನಾನು ದರ್ಶನ್ ಅಂತ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಬಿಟ್ಟೆ, ಸಿನಿಮಾನೇ ಬಿಟ್ಬಿಟ್ಟೆ ಅದನ್ನ. ಸರಿ, ನಿಮ್ಮ ಅದು ಹುಟ್ಟದಾಗಿಂದ ಇರೋಂತ ಹೆಸರು, ನಿಮ್ ತಂದೆ ತಾಯಿ ಇಟ್ಟಂತ ಹೆಸರು. ಆಕ್ಚುಲಿ ಈ ದರ್ಶನ್ ಸಿನಿಮಾ ಅನ್ನೋದು ಒಂದು ಟೆರರಿಸಂ ಬಗ್ಗೆ, ಅಂದ್ರೆ ದೇಶದಲ್ಲಿ ಹೇಗೆ ಟೆರರಿಸಂ ಇನ್ವಾಲ್ವ್ ಆಗುತ್ತೆ, ಸೊ ಇದನ್ನ ಇಟ್ಕೊಂಡು ಸಬ್ಜೆಕ್ಟ್ ಮಾಡಿದ್ವಿ. ಆಮೇಲೆ ಅದ್ರಲ್ಲಿ ಹೀರೋ ಹೆಸರು ಆಕ್ಚುಲಿ ನಾನು ಹೀರೋ ಅಲ್ಲ, ಅದ್ರಲ್ಲಿ ನಾನು ವಿಲ್ಲನ್. ಆಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾನೆ. ಹೀರೋ ಬಂದು ನಮ್ಮ ಸುಜನ್ ಲೋಕೇಶ್, ನಮ್ಮ ಲೋಕೇಶ್ ಸರ್ ಅವ್ರ ಮಗ, ಸೊ ಅವ್ನ್ ಹೀರೋ. ಆಮೇಲೆ ಅದ್ರಲ್ಲಿ ನನ್ನ ಹೆಸರು ಕೂಡ ದರ್ಶನ್ ಅಂತಿಲ್ಲ, ರಾಹುಲ್ ಅಂತಿದೆ ಅಷ್ಟೇನೆ ಫಸ್ಟ್ ಆಫ್ ಅಲ್ಲಿ. ದರ್ಶನ್ ಅಂದ್ರೆ ಆಕ್ಚುಲಿ ಅದಕ್ಕೆ ಫಸ್ಟ್ ನಾವು ಕಾಲ ಅಂತ ಹೆಸರಿಟ್ಟಿದ್ವಿ ಸಿನಿಮಾಗೆ. ಸೊ ಸುಮಾರು ಜನಕ್ಕೆ ಇಷ್ಟ ಆಯ್ತು, ಬಟ್ ಕೆಲವರು ಇಲ್ಲ ಕಾಲ ಅಂತ ಬೇಡ, ಚೆನ್ನಾಗಿಲ್ಲ, ಯಾಕಂದ್ರೆ ಯಮನ್ನ ಕಾಲ ಅಂತಾರೆ. ಸೊ ಆಮೇಲೆ ಈಗ ಯಾರನ್ನ ಎಕ್ಸ್ಪೈರ್ ಆದಾಗ್ಲೂ ಬೆಳಗ್ಗೆ ತಾನೇ ಕಾಲ ಆಗೋದ್ರು, ಈ ತರ ಹೇಳ್ತಾರೆ. ಸೊ ಅದರಿಂದ ಅದಷ್ಟು ಇದಾಗಿಲ್ಲ ಅಂತ ಹೇಳಿ ಆಮೇಲಿಂದ ಇದ್ರಲ್ಲಿ 2 ವಿಭಿನ್ನ ಗೆಟಪ್ಸ್ ಬರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಒಂಥರ, ಸೆಕೆಂಡ್ ಹಾಫ್ ಅಲ್ಲಿ ಒಂಥರ. ಸೊ ಅದರಿಂದ ಅವನು ಅಪೇರೆನ್ಸ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ದರ್ಶನ್ ಅಂದ್ರೆ ಏನಂದ್ರೆ ಅಪೇರೆನ್ಸ್. ನಿನ್ ದರ್ಶನ ಕೂಡ ಈ ತರ ಒಂದು ನಾಯಕಂದ ಖಳನಾಯಕಂದು ದರ್ಶನ್ ಅಂತ, ಆ ರೀತಿ ದರ್ಶನನ ಆ ಚಲನಚಿತ್ರದಲ್ಲಿ ತೋರಿಸ್ತಾ ಇದ್ರಿ ತಾವು. ನೀವು ಯಾವ್ಯಾವ ನಟಿಯರ ಜೊತೆ ಅಭಿನಯಿಸಿದ್ರಿ ಅಂತ ತಿಳ್ಕೊಬಹುದು? ಆಕ್ಚುಲಿ ಮೊದಲನೇ ಸಿನಿಮಾ ನನಗೆ ಬ್ರೇಕ್ ಕೊಟ್ಟವ್ರಂತವ್ರು ಈಗ್ಲೂ ನಾನು ತುಂಬಾನೇ ಒಂದು ಅಡ್ಮೈರಲ್ ಇರ್ತೀನಿ. ಯಾಕಂದ್ರೆ ಅವರು ನನಗ್ ಬ್ರೇಕ್ ಕೊಟ್ಟಿದಂತವ್ರು ರೇಖಾ ಅವರು, ಸ್ಪರ್ಶ ರೇಖಾ ಅವರು. ಸೊ ಅವ್ರ ಮೇಲೆ ಬಹಳನೇ ಒಂದು ಅಭಿಮಾನ ನಂಗೆ. ಆಮೇಲೆ ಅವ್ರಾದ್ಮೇಲೆ ಎಲ್ಲಾ ಮಾಡಿದ್ವಿ. ಈಗ ವಸುಂಧರಾ ದಾಸ್ ಅವರು, ಆಮೇಲೆ ನವನೀತ್ ಕೌರ್ ಅಂತ ಈಗ ದರ್ಶನಲ್ಲಿ ಮಾಡ್ತಾ ಇದಾರೆ ಅವರು, ನವ್ಯ ಅವರು. ಸೊ ಆಮೇಲೆ ಭಾವನಾ ಪಾಡಿ ಅಂತ ಹೇಳಿ ತಮಿಳು, ಇದು ಯುವರಾಜ ಮಾಡಿದ್ರು. ಸೊ ಅವರು, ಅಭಿರಾಮಿ ಅವರು, ಋತಿಕಾ ಅವರು, ಇವ್ರ ಜೊತೆ ಎಲ್ಲ ಮಾಡ್ಕೊಂಡು. ಈಗ ಬೇರೆ ಬೇರೆ ನಟಿಯರ ಜೊತೆ ಅಭಿನಯಿಸ್ಬೇಕಾದ್ರೆ ಏನು ಒಂಥರ ಅಡೆತಡೆ ಏನು ಉಂಟಾಗೋದಿಲ್ವಾ? ಇಲ್ಲ ಇಲ್ಲ, ತರ ಒಂದಂದ್ರೆ ನಮ್ಮ ವಸುಂಧರಾ ದಾಸ್ ಅವ್ರ ಜೊತೆನೆ ಸ್ವಲ್ಪ, ಅಂದ್ರೆ ನಾವು ಅವ್ರ ಜೊತೆ ಅಷ್ಟು ಇದಾಗ್ಲಿಲ್ಲ, ಟರ್ನಪ್ಸೆ ಆಗ್ಲಿಲ್ಲ, ಅಂದ್ರೆ ಮಾಡಕ್ ಫ್ರೀಯಾಗಿ ಮಾಡಕ್ ಆಗ್ಲಿಲ್ಲ. ಬಟ್ ಇನ್ ಆಲ್ಮೋಸ್ಟ್ ಆಲ್ ಎಲ್ರ ಜೊತೆ ಆರಾಮ್ಸೆ ಕೂಲ್. ಸರಿ ಸರಿ. ಇನ್ನು ನೀವು ಖಳನಾಯಕನ ಮಗ ಆಗಿ ನಾಯಕ ನಟ ಆಗಿರೋದಕ್ಕೆ ಏನಾದ್ರು ಅನ್ಸುತ್ತಾ? ಆಕ್ಚುಲಿ ನಾಯಕ ನಟನಾಗಿ ಮುಂಚೆ ಖಳನಾಯಕನೇ ಇರ್ತಾನೆ ನಾನು ಆಗಿದ್ದು. ಸೊ ಅದು ಫಸ್ಟ್ ನನ್ಗೆ. ಆಮೇಲೆ ಆಗಿದ್ ಒಳ್ಳೇದು ಅಂತಾನೆ, ನಾನು ಖಳನಾಯಕನ ಮಗ ಖಳನಾಯಕ ಆದೆ ಅಂತ. ಈಗ್ಲೂ ನಾನು ಹೇಳ್ತಾ ಇದ್ದೀನಿ, ಇದು ಒಂದು ಸ್ಪ್ಯಾನ್ ಇರುತ್ತೆ, ಲೈಫ್ ಸ್ಪ್ಯಾನ್. ಸೊ ಇಷ್ಟು ಏಜ್ ಅಂತ ಇಟ್ಕೊಂಡಿದ್ದೆ ನಾನೇ, ಒಂದು ತಲೆಯಲ್ಲಿ ಓಕೆ ಇಷ್ಟ ಏಜ್ ಆಗ್ಬೇಕು ಅಂತ ಇಟ್ಕೊಂಡಿದ್ದೆ. ಅಷ್ಟಾದ್ಮೇಲೆ ಕ್ಲೀನ್ ಆಗಿ ನಮ್ಮನ್ನ ನಾವು ಟರ್ನ್ ಮಾಡ್ಕೊಳ್ಳೋದು ಒಳ್ಳೇದು, ಉತ್ತಮ. ಯಾಕಂದ್ರೆ ಈಗಿನ ಟ್ರೆಂಡ್ ಈಗ ಒಂದು 25-30 ವರ್ಷ ಇಲ್ಲ 35 ವರ್ಷದ ತನಕ ಏನೋ ಒಂದು ಹೀರೋ ಅಂತ ತೋರಿಸಬಹುದು ನಾವು, ಅಲ್ಲಿವರೆಗೂ ಕರೆಕ್ಟ್ ಆಗಿದ್ರೆ. ಸೊ ಆಮೇಲಿಂದ ಆಟೋಮೆಟಿಕ್ ಆಗಿ ನಾವು ವಿಲನ್ ಆಗೋದು ಉತ್ತಮ ಅಂತ ನಂದು ಅನಿಸಿಕೆ. ಸರಿ ಸರಿ. ನೀವು ಟ್ರೆಂಡ್ ಅಂತ ಪದ ಬೆಳೆಸಿದ್ರಿ, ಏನಿದು ಕನ್ನಡ ಚಿತ್ರರಂಗದಲ್ಲಿ ಈಗಿನ ಟ್ರೆಂಡ್ ಏನು ಸರ್? ಟ್ರೆಂಡ್ ಅಂತ ಅನ್ನೋದು ನೋಡಿ, ಈಗ ನಿಮ್ಮನ್ ಕೇಳಿದ್ರೆ ನೀ ಇಲ್ಲ ವಿಷ್ಣುವರ್ಧನ್ ಸರ್ ಹೇಳ್ತೀರಾ, ಇಲ್ಲ ರಾಜ್ಕುಮಾರ್ ಸರ್ ಹೇಳ್ತೀರಾ, ಇಲ್ಲ ರವಿಚಂದ್ರನ್ ಸರ್ ಹೇಳ್ತೀರಾ, ನಿಮ್ದೊಂದು ಟ್ರೆಂಡ್. ಸೊ ಅದನ್ನ ನಿಮ್ಗೆ ಈಗ ಬರೋರು ಯಾರು ಇದಾಗಲ್ಲ. ಸರಿ. ಸೊ ಈಗ ಬರೋರ್ಗೆ ಈಗ ನಾವು ಈ ತರ ನಾವು ಅವ್ರದಂತ್ರ ಒಂದು ಕುತೂಹಲ ಉಡ್ಸ್ಕೋಬಹುದು. ಬಟ್ ಇನ್ ಮುಂದಕ್ಕೆ ಬರೋರ್ಗೆ ನಾವು ಉಡ್ಸಕ್ಕಾಗಲ್ಲ. ದರ್ಶನ್ ಅಂದ್ರೆ ಈಗಿರೋರು ದರ್ಶನ್ ಹಿಂಗ್ ನೋಡಿರ್ತಾರೆ, ದರ್ಶನ್ ಹಂಗ್ ನೋಡಿರ್ತಾರೆ, ಅವ್ನ್ ಹಿಂಗಿದೆ ಅವ್ನ್ ಹಂಗಿದೆ, ಅದನ್ನೇ ತಲೆಯಲ್ಲಿ ತುಂಬಿರ್ತಾರೆ. ಬಟ್ ಅವ್ರ ತಲೆಯಲ್ಲಿ ಇನ್ನು ಬೇರೆ ನುಗ್ಗಕ್ ಸಾಧ್ಯ ಇಲ್ಲ. ಸೊ ಹಂಗೆ ಒಂದೊಂದು ಏಜ್ ಗ್ರೂಪ್ಸ್ಗೆ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಸೊ ಇದನ್ನ ಟ್ರೆಂಡ್ ಅಂತ ಅನ್ಕೋಬೇಕು ಅಷ್ಟೇ. ಇನ್ನು ಅಭಿಮಾನಿಗಳ ಅಭಿಮಾನ ಒಂದೊಂದು ರೀತಿ ಇರುತ್ತೆ, ನಿಮ್ಮ ಅನುಭವ ಯಾವ ರೀತಿ ಇದೆ ಅಂತ ತಿಳ್ಕೋಬೋದಾ? ಒಳ್ಳೆ ಅಭಿಮಾನಿಗಳೇ ಇದಾರೆ ನನ್ಗೆ, ಬಹಳನೇ ಒಂದು. ಆಕ್ಚುಲಿ ಅಭಿಮಾನಿಗಳಿಗಿಂತ ಅವರು ಒಂಥರ ಡಿಸೈರಸ್ ಜಾಸ್ತಿ. ಅಂದ್ರೆ ದರ್ಶನ್ ಅವ್ರೇನು ಈ ತರ ಮಾಡಿ ನಿಮ್ದು ಇಲ್ಲಿ ತಪ್ಪಾಗಿತ್ತು, ಒಂದು 15-20 ಜನ ಇದಾರೆ. ಸೊ ಅವ್ರಿಗೆ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಲಾಂಗ್ ಆಗುತ್ತೆ. ಬಟ್ ಅವ್ರಿಗೆ ಯಾವಾಗ್ಲೇ ನನಗೆ ಫೋನ್ ಮಾಡಿದ್ರು ಫಸ್ಟ್ ಮೈನಸ್ ಪಾಯಿಂಟ್. ಈಗ ಆಕ್ಚುಲಿ ಇವತ್ತು ಇಂಟರ್ವ್ಯೂ ನೋಡ್ತಾ ಇದಾರೆ, ಪುನಃ ನಂಗೆ ಸಾಯಂಕಾಲನೋ ಇಲ್ಲ ಮಧ್ಯಾಹ್ನ ಮೇಲೆ ಫೋನ್ ಮಾಡ್ತಾರೆ, ಮಾಡ್ಬಿಟ್ಟು ಇಲ್ಲ ಇದ್ರಲ್ಲಿ ಹಿಂಗಿತ್ತು, ಇದು ಹಿಂಗ್ ಮಾಡಿದ್ರಿ, ಈ ತರ ನೀವ್ ಮಾತಾಡಿದ್ರಿ, ನೀವ್ ಮಾತಾಡಿ ಶೈಲಿ ಸ್ವಲ್ಪ ಈ ತರ ಇತ್ತು. ಸೊ ಖಂಡಿತ ಅವ್ರು ಹೇಳಿದಾಗ ಸ್ವಲ್ಪ ಅದನ್ನ ನನ್ಗೆ ಓಕೆ ಇದು ನನ್ ಮಾಡಿದ ತಪ್ಪು